ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ನ ವಿಶೇಷ ಸಂದರ್ಶನಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾಡಿ. ಸಂಘ ಮತ್ತು ಸಂಘ ಪರಿವಾರದ ಮಂದಿಯ ಚರ್ಚೆ, ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಒಳಗಿನ ಸೈದ್ಧಾಂತಿಕ ನಿಲುವಿನ ಬದ್ಧತೆ, ಸಚಿವ ಸಂಪುಟ ಬದಲಾವಣೆ, ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ, ಈ ಎಲ್ಲದರ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇದೆ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ನ ವಕ್ತಾರರು, ಸಾಮಾಜಿಕ ಕಾರ್ಯಕರ್ತರು, ವಕೀಲರು ಆಗಿರುವಂತಹ ಸುಧೀರ್ ಕುಮಾರ್ ಮುರಳಿ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತನಾಡ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ? ಆರಾಮಾಗಿದೆ. ಯಾಕೆ ನಿಮಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧವಾಗಿ ಒಂದು ನಿಯಮವನ್ನು ತರಬೇಕು ಅಂತ ಅನಿಸ್ತು, ಮತ್ತು ಆ ಎದೆಗಾರಿಕೆ ಕಾಂಗ್ರೆಸ್ ಯಾಕೆ ಮಾಡ್ತು ಅಂತ? ಒಂದು, ಪ್ರಿಯಾಂಕ ಖರ್ಗೆ ಅವರ ಪತ್ರದ ಆಧಾರದ ಮೇರೆಗೆ ಕಾಂಗ್ರೆಸ್ ಸರ್ಕಾರ, ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಏನು ಆದೇಶವನ್ನು ತಂದಿದೆ ಅದು RSS ಏನು ಟಾರ್ಗೆಟ್ ಮಾಡಿ ತಂದಿರತಕ್ಕಂಥದ್ದಲ್ಲ. ಈ ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಿರಬಹುದಾದಂಥ ಯಾವುದೇ ಸಂಘ ಸಂಸ್ಥೆಗಳಿಗೆ ಒಂದು ಸರ್ಕಾರಿ ಶಾಲೆ ಆವರಣಗಳು, ದೇವಾಲಯಗಳು ಅಥವಾ ಅನುದಾನಿತ ಶಾಲೆಯ ಮೈದಾನಗಳು, ಜಾಗಗಳನ್ನು ಬಳಸ್ಕೊಳ್ಬೇಕಾದ್ರೆ ಒಪ್ಪಿಗೆ ಬೇಕು, ಪ್ರಿಯರ್ ಪರ್ಮಿಷನ್ ಬೇಕು ಅನ್ನುವಂಥ ರೀತಿಯಲ್ಲಿ ಪತ್ರವನ್ನು, ಆದೇಶವನ್ನು, ಸುತ್ತೋಲೆಯನ್ನು ಸರ್ಕಾರ ಮಾಡಿದೆ. ಪ್ರಿಯಾಂಕ್ ಖರ್ಗೆ ಅವರು ಕಾಂಗ್ರೆಸ್ನವರಲ್ವಾ? ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿರೋದು ಏನಂದರೆ RSSನ ಚಟುವಟಿಕೆಗಳು ಈಗೇನು ಉದ್ದೀಪನಗೊಂಡು ನಡೀತಾ ಇತ್ತು, ಆ ನಡೀತಾ ಇರತಕ್ಕಂಥ RSSನ ಚಟುವಟಿಕೆಗಳಿಗೆ ಎಗ್ಗಿಲ್ಲದೆ ಸರ್ಕಾರಿ ಜಾಗಗಳನ್ನು ಬಳಸ್ತಾ ಇದ್ದಾರೆ. ನೀತಿ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಅಥವಾ ಯಾವುದೂ ಇಲ್ಲ, ನಿಯಮಗಳೇ ಇಲ್ಲ ಅನ್ನೋ ರೀತಿಯಲ್ಲಿ ಚಟುವಟಿಕೆಗಳನ್ನು ನಡೀತಾ ಇದೆ. ಅದ್ರ ಬಗ್ಗೆ ನಿಯಂತ್ರಣ ಮಾಡಬೇಕು ಅಂಥೇಳಿ ಅವರು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರವನ್ನು ನೀವು ಗಮನಿಸಿ ನೋಡಿದ್ರೆ 9-10 ಸಾಲಿನ ಒಂದು ಪತ್ರ, ಅದು ಟಿಪ್ಪಣಿ ಸರ್ಕಾರಕ್ಕೆ ಅವರು ಕ್ಯಾಬಿನೆಟ್ ಸಚಿವರಾಗಿ ಕೊಟ್ಟಿರ್ತಕ್ಕಂಥದ್ದು. ಆ 10 ಸಾಲಿನ ಒಂದು ಪತ್ರಕ್ಕೆ ಏನು ವಿಶ್ವದ ಅತಿ ದೊಡ್ಡ ಸಂಘಟನೆ ಅಂತ ಕರೆಸ್ಕೊಳ್ಬೋದಾದಂಥ RSSನವರು ಇಷ್ಟು ಪತ್ರಗುಟ್ಟು ಯಾಕೆ ಹೋಗಿದ್ದಾರೆ, ಪ್ಯಾನಿಕ್ ಯಾಕೆ ಆಗಿದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಆದರೆ ಒಂದು ಚರ್ಚೆಯನ್ನು, RSSಗೆ 100 ವರ್ಷ ತುಂಬಿದೆ ಅಂತ ಹೇಳೋ ಸಂದರ್ಭದಲ್ಲಿ, ಏನು ಕಳೆದ ವಿಜಯದಶಮಿಗೆ 100 ವರ್ಷ ತುಂಬಿತು ಅಂತ ಹೇಳುವ ಸಂದರ್ಭದಲ್ಲಿ ಕರ್ನಾಟಕದ ಇಂದ ಒಂದು ಇಡೀ ರಾಷ್ಟ್ರ ಮಟ್ಟಕ್ಕೆ ಒಂದು ದೊಡ್ಡ ಚರ್ಚೆಯನ್ನು, RSSನ ಒಲವು ನಿಲುವುಗಳ ವಿಚಾರದಲ್ಲಿ ಒಂದು ಚರ್ಚೆಯನ್ನು ಹುಟ್ಟಾಕಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ನೀವೊಂದು ಪ್ರಶ್ನೆ ಕೇಳಿದ್ರಿ, ಕಾಂಗ್ರೆಸ್ಸಿಗೆ ಯಾಕೆ ಎದೆಗಾರಿಕೆ ಅಂತೇಳಿ ಅಂತ. ಬ್ರಿಟಿಷರ ತುಪಾಕಿಗೆ ಎದೆ ಕೊಟ್ಟಂಥವರು ಕಾಂಗ್ರೆಸ್ಸಿಗರು. ಬ್ರಿಟಿಷರ ಕ್ರೌರ್ಯದ ವಿರುದ್ಧವಾಗಿ ಅಹಿಂಸಾ ತತ್ವದ ಚಳುವಳಿಯನ್ನು ರೂಪಿಸಿರ್ತಕ್ಕಂಥದ್ದು ಕಾಂಗ್ರೆಸ್ಸು. ಕಾಂಗ್ರೆಸ್ಸಿಗೆ ಒಂದು ಭಾರಿ ದೊಡ್ಡ ಪರಂಪರೆ ಇದೆ. ಆ ಪರಂಪರೆಯ ಒಂದು ಭಾಗವಾಗಿ RSS ಸಿದ್ಧಾಂತವನ್ನು ಸದಾ ಮುಖಾಮುಖಿ ಆಗ್ತಾ ಇದ್ದಿದ್ದು ಕಾಂಗ್ರೆಸ್ಸೇ. ಆದರೆ ಅದು ಮುಖಾಮುಖಿ ಆಗ್ತಿರೋ ಹೊತ್ತಿನಲ್ಲಿ ಈಗ ಒಂದು ತಾರ್ಕಿಕ ಹಂತಕ್ಕೆ ಬಂದು ನಿಂತಿದೆ. ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿಯವರು ಸಹಿತ ಭಾರಿ ದೊಡ್ಡ ಮಟ್ಟದಲ್ಲಿ RSS ಪ್ರತಿಪಾದಿಸ್ತಕ್ಕಂಥ ಒಂದು ದ್ವೇಷ ಭಾವನೆಯ ವಿರುದ್ಧ ಒಂದು ಧ್ವನಿಯನ್ನು ಎತ್ತಿರ್ತಕ್ಕಂಥ ಹೊತ್ತಿನಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಸರ್ಕಾರ ಇದ್ದ ಸಂದರ್ಭದಲ್ಲಿ ಇದು ಭಾರಿ ದೊಡ್ಡ ಚರ್ಚೆಗೆ ಬಂದಿದೆ. ಇದು ಎದೆಗಾರಿಕೆಯ ಪ್ರಶ್ನೆ ಅಲ್ಲ, ಸಂವಿಧಾನ ಬದ್ಧತೆಯ ಪ್ರಶ್ನೆ. ಸಂವಿಧಾನದ ಬದ್ಧತೆಯನ್ನು ಉಳಿಸೋದಕ್ಕೆ ಹೋಗಿ ಒಂದು ಧಾರ್ಮಿಕ ಸಂಘರ್ಷಕ್ಕೆ ನೀವು ನಾಂದಿ ಮಾಡಿಕೊಟ್ಟ ಹಾಗಾಯ್ತಲ್ವಾ? ಇಲ್ಲ, ನೀವು ಅಲ್ಲಿ RSSನ್ನು ಒಂದು ಧಾರ್ಮಿಕತೆಗೆ ಜೋಡಿಸೋದೇ ತಪ್ಪು. ಅಲ್ಲ, ಅವರ ಚಟುವಟಿಕೆಗಳೆಲ್ಲವೂ ಕೂಡ ಹಾಗೆ ಇದೆ. ಕರೆಕ್ಟ್, ನೀವು ಹೇಳೋದು ಸರಿ. RSSನವರು ಮೊದಲು ಹೇಳ್ಕೊಳ್ತಿದ್ದು ನಾವು ಸಾಂಸ್ಕೃತಿಕ ಸಂಘಟನೆ ಅಂತ. ಬರ್ತಾ 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 ಅದು ಎಲ್ಲೋ ಒಂದು ಕಡೆ ಧಾರ್ಮಿಕ ಸಂಘಟನೆ, ಕೆಲವು ಕಡೆ ಅದು ರಾಜಕೀಯ ಸಂಘಟನೆ ಅನ್ನೋ ರೀತಿಯಲ್ಲಿ ಅರ್ಥ ಆಗೋ ರೀತಿಯಲ್ಲಿ RSSನ ಬದಲಾವಣೆಗಳಿದೆ. ಒಲವು ನಿಲುವುಗಳು, ಕಾರ್ಯಚಟುವಟಿಕೆಗಳು ಆ ರೀತಿಯೇ ಇದೆ. ಆ ರೀತಿ ಇರ್ತಕ್ಕಂಥ ಹೊತ್ತಿನಲ್ಲಿ ಕಾಂಗ್ರೆಸ್ ಏನೀಗ ನಿಲುವನ್ನು ನಾವು ತಗೊಂಡಿದ್ದು ಧಾರ್ಮಿಕತೆಯ ವಿರುದ್ಧ ಅಲ್ಲ. ಯಾಕೆ ಅಂತಂದರೆ RSS ಯಾವ ರೀತಿ ಧಾರ್ಮಿಕತೆಯನ್ನು ಪ್ರತಿಪಾದಿಸುತ್ತೆ, ಅದು ಧಾರ್ಮಿಕತೆಗೂ RSSಗೂ ಯಾವ ರೀತಿ ಸಂಬಂಧ ಇದೆ? ಎಷ್ಟೋ ಜನ RSSನ ಕಾರ್ಯಕರ್ತರು ದೇವಸ್ಥಾನಕ್ಕೆ ಹೋಗದೇ ಇರೋರು ಇದ್ದಾರೆ, ನಾನು ನೋಡಿದ್ದೀನಿ. ಧಾರ್ಮಿಕತೆ ಬೇರೆ, RSSನ ಸಂಘಟನೆ ಮತ್ತು ಕಾರ್ಯಚಟುವಟಿಕೆ ಬೇರೆ, ಮತ್ತು ಆಧ್ಯಾತ್ಮಿಕತೆ ಬೇರೆ ಅನ್ನುವಂಥದ್ದು ನಾವು ಸ್ಪಷ್ಟತೆ ತಿಳ್ಕೊಂಡಿದ್ದೀವಿ. ಕಾಂಗ್ರೆಸ್ ಯಾವತ್ತೂ ಸಹಿತ ವ್ಯಕ್ತಿಯೊಬ್ಬನ ಖಾಸಗಿ ಧಾರ್ಮಿಕತೆಯನ್ನು ಎಂದೂ ಕಾಂಗ್ರೆಸ್ ತನ್ನ ಐಡಿಯಾಲಜಿಯಲ್ಲಿ ಪ್ರಶ್ನೆ ಮಾಡಿಲ್ಲ, ಮಾಡೋದು ಇಲ್ಲ. ಆದರೆ DK ಶಿವಕುಮಾರ್ ಅವರ ಆ ಥರದ ನಂಬಿಕೆಯನ್ನು, ಆ ಥರದ ಧೋರಣೆಯನ್ನು ಪ್ರಶ್ನೆ ಮಾಡಿತು ಇಲ್ಲ, ಏನು ಹಂಗೇನು ಪ್ರಶ್ನೆ ಮಾಡಿಲ್ಲ. ಅವರವ್ರ ಖಾಸಗಿ ನಂಬಿಕೆ ಅಂತ ಅಂತು. ಯಾರ್ಯಾರಿಗೀಗ ಕಾಂಗ್ರೆಸ್ನಲ್ಲಿ ಇರೋರು ಇದ್ದಾರಲ್ಲ, ಏನು ಕಾಂಗ್ರೆಸ್ಸಲ್ಲಿ ಇರೋರು ಎಲ್ಲರೂ ಏನು ನಿರೀಶ್ವರವಾದಿಗಳೇನಲ್ಲ ಅಥವಾ ನಾಸ್ತಿಕವಾದಿಗಳು ಅಲ್ಲ. RSS ಯಾವ ವಿಚಾರನ ಪ್ರತಿಪಾದಿಸ್ತಾ ಇದೆ ಅದು ಧಾರ್ಮಿಕತೆ ಅಲ್ಲ. ಕಾಂಗ್ರೆಸ್ ಒಂದು ಆಧ್ಯಾತ್ಮಿಕತೆ ಸ್ಪರ್ಶ ಇದೆ. ಅದು ಗಾಂಧಿಯ ನೇತೃತ್ವವನ್ನು ಬಂದ ಮೇಲೆ ಕಾಂಗ್ರೆಸ್ಸಿಗೆ ಒಂದು ಸ್ಪಷ್ಟವಾದಂಥ ಆಧ್ಯಾತ್ಮಿಕತೆ ಇದೆ. ಅದು ಆಧ್ಯಾತ್ಮಿಕತೆ ಏನು ಅಂದರೆ ಎಲ್ಲರನ್ನು ಒಳಗೊಳ್ತಕ್ಕಂಥ ಒಂದು ಆಧ್ಯಾತ್ಮಿಕತೆ. ಯಾರನ್ನೂ ನೀನು ನಮ್ಮವನಲ್ಲ ಅಂತ ಹೇಳಿ ಹೊರದೂಕದೇ ಇರುವ
ಎಲ್ಲರನ್ನೂ ಇವ ನಮ್ಮವ ಎನ್ನುವ ಬಸವ ತತ್ವದ ಒಂದು ವಿಚಾರವನ್ನೇ ಆಧಾರವಾಗಿ ಇಟ್ಕೊಂಡ್ರೆ ದಯ ಇಲ್ಲದ ಧರ್ಮ ಯಾವುದಯ್ಯ ಎನ್ನುವ ವಿಚಾರವನ್ನು ಇಟ್ಕೊಂಡ್ರೆ, ಅಹಿಂಸೆಯೇ ಪರಮಧರ್ಮ ಎನ್ನುವ ಮಹಾವೀರನ ತತ್ವಗಳನ್ನು ಇಟ್ಕೊಂಡ್ರೆ ಆ ವಿಚಾರಗಳನ್ನು, ಆ ಭಾರತೀಯ ವಿಚಾರಗಳನ್ನು, ಈ ನೆಲದ ವಿಚಾರಗಳನ್ನು ಕಾಂಗ್ರೆಸ್ ಸದಾ ಪ್ರತಿಪಾದಿಸ್ತಾ ಇದೆ. RSS ವಿಚಾರ ಇದೆಯಲ್ಲ, ಅದು ತುಂಬ ಸಂದರ್ಭದಲ್ಲಿ ಧಾರ್ಮಿಕತೆ ಅನ್ನೋದು ಅನುಮಾನವನ್ನು ಹುಟ್ಟಿಸುತ್ತೆ, ಭಾರತೀಯತೆ ಅನ್ನೋದನ್ನು ಅನುಮಾನ ಹುಟ್ಟಿಸುತ್ತೆ. ಯಾವ ಥರ ಅಂತಂದರೆ ನೋಡಿ, ನೀವು RSS ಹುಟ್ಟಿದ್ದು 1925ರಲ್ಲಿ. ಅದೇ ಕಾಲಘಟ್ಟದಲ್ಲಿ ಇಟ್ಲಿಯಲ್ಲಿ ಮುಸೋಲಿನಿ ಎನ್ನುವ ಸರ್ವಾಧಿಕಾರಿ, ಅವನು ನ್ಯಾಷನಲ್ ಫ್ಯಾಸಿಸ್ಟ್ ಪಾರ್ಟಿ ಅಂತಲೇ ಆತನ ಪಾರ್ಟಿ ಹೆಸರು ಮುಸೋಲಿನಿ. ಅದೇ ಕಾಲಘಟ್ಟದಲ್ಲೇ ಜರ್ಮನಿಯಲ್ಲಿ ಹಿಟ್ಲರ್, ಎಲ್ಲ ಶ್ರೇಷ್ಠತಾವಾದದ ವ್ಯಸನಿಗಳೇ ಆ ರಾಜಕೀಯ ಶಕ್ತಿಗಳು ಹುಟ್ಟಿ ವಿಜೃಂಭಿಸುವ ಕಾಲಘಟ್ಟದಲ್ಲಿಯೇ ಭಾರತದಲ್ಲಿ RSS ಹುಟ್ಟುತ್ತೆ. ಆ ಸಂಘಟನೆಯ ಸಂರಚನೆ, ಅದು ಪ್ರತಿಪಾದಿಸ್ತಕ್ಕಂಥ ಒಂದು ಶ್ರೇಷ್ಠತಾವಾದ, ಅದು ಪ್ರತಿಪಾದಿಸ್ತಕ್ಕಂಥ ಒಂದು ವ್ಯಕ್ತಿಗಳನ್ನು, ಗುಂಪುಗಳನ್ನು, ಜನಸಮುದಾಯಗಳನ್ನು ಎಲ್ಲರನ್ನ ಒಳಗೊಳ್ಳುವಿಕೆಯಿಂದ ಹೊರಗಿಡ್ತಕ್ಕಂಥ ರೀತಿ ಇದೆಯಲ್ಲ, ಅದು ಮುಸೋಲಿನಿಯ ಸಿದ್ಧಾಂತಕ್ಕೂ ಹಿಟ್ಲರ್ನ ಸಿದ್ಧಾಂತಕ್ಕೂ ಇಲ್ಲಿ ಪ್ರತಿಪಾದಿಸ್ತಕ್ಕಂಥ ಈ ಒಂದೇ ಕಾಲಘಟ್ಟದಲ್ಲಿ ಹುಟ್ಟು ಬಂದಿರೋದ್ರಿಂದ ನಾನು ಸದಾ ಹೇಳ್ತೀನಿ, RSSನ ವಿಚಾರಗಳು ಭಾರತದ ನೆಲದಿಂದ ಪಲ್ಲವಿಸಿದ್ದಲ್ಲ. RSSನ ವಿಚಾರಗಳು ವಿದೇಶಿ ವಿಚಾರ, ಅಂದರೆ ಇಟಲಿ ಮತ್ತು ಜರ್ಮನಿಯಲ್ಲಿ ಆ ಕಾಲಘಟ್ಟದಲ್ಲಿ ಬೆಳೆದಿರ್ತಕ್ಕಂಥ ಒಂದು ಅಸಹಿಷ್ಣುತಾವಾದ, ಶ್ರೇಷ್ಠತಾವಾದ, ಈ ವಿಚಾರದ ಆಧಾರದ ಪ್ರಭಾವಿತವಾಗಿಯೇ ಒಂದು ಭಾರತದಲ್ಲಿ ತನ್ನ ನೆಲೆಯನ್ನು ಹುಟ್ಟೋಕ್ಲಿಕ್ಕೆ ಇಂಡೈರೆಕ್ಟ್ಲಿ ನೀವು RSS ಅನ್ನ ಫ್ಯಾಸಿಸ್ಟ್ನ ಮುಂದುವರಿದ ಭಾಗ ಅಂತ ಹೇಳ್ತಾ ಇದ್ದೀರಿ. ಈಗ ಇದರಲ್ಲಿ ನೋಡಿ, ನಾನು ಮೊದಲು RSSನ ಕಾರ್ಯಕರ್ತನಾಗಿದ್ದವನು. ನಾನು ಈಗ ಸ್ಪಷ್ಟವಾಗಿ ನಿಮ್ಮ ಮೂಲ ಅದೇ ಮಾತೃ ಸಂಸ್ಥೆ, ಅದು ಏನು ತಪ್ಪೇನಿಲ್ಲ, ನಾನು ಇದರಲ್ಲಿ ಇದ್ದೆ ಅನ್ನೋದರಲ್ಲಿ ಅದನ್ನು ಮುಚ್ಚಿಟ್ಕೊಳ್ಳೋದೇನು ಪ್ರಶ್ನೆ ಇಲ್ಲ. ಆದರೆ ನಾವು ಅದನ್ನು ಅಮೂಲಾಗ್ರವಾಗಿ ಗ್ರಹಿಸಿದಾಗ, ಅಧ್ಯಯನ ಮಾಡಿದಾಗ, ಕಾರ್ಯಶೈಲಿಯನ್ನು ನೋಡಿದಾಗ, ಈ ಫ್ಯಾಸಿಸ್ಟ್ ಶಕ್ತಿಗಳು ಏನು ಜರ್ಮನಿಯಲ್ಲಿ ಮತ್ತು ಇಟಲಿಯಲ್ಲಿ ಉತ್ಪನ್ನವಾಗಿದ್ವೋ ಅದೇ ವಾದದ ಮುಂದುವರಿಕೆಯಾಗಿಯೇ RSS ಕಾಣುತ್ತೆ. ಅದರದ್ದು ಯೂನಿಫಾರ್ಮಿಗೆ ಯಾವ ಧಾರ್ಮಿಕತೆಯ ಸ್ಪರ್ಶ ಇದೆ, ಅದು ಹಾಕ್ತಕ್ಕಂಥ ಒಂದು ಬ್ಲ್ಯಾಕ್ ಟೋಪಿ, ಅದಕ್ಕೂ ಭಾರತದ ಯಾವ ಸಂಸ್ಕೃತಿಗೆ ಸಂಪರ್ಕ ಇದೆ, ಅದು ಪ್ರತಿಪಾದಿಸ್ತಕ್ಕಂಥ ಯೂನಿಫಾರ್ಮ್, ಆದರೆ ಅಲ್ಲೆಲ್ಲವೂ ಕಡೆಯೂ ಸಹಿತ ಭಾರತದ ನೆಲದ ಕೆಲವು ವಾದಗಳನ್ನು ಬೆನ್ನು ಹತ್ಕೊಂಡು ಹೋಗ್ತಿದೆ. ಆದರೆ ಅವರು ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ, ಓಂ ಶಾಂತಿ ಶಾಂತಿ ಅನ್ನುವಂಥ ಉಪನಿಷತ್ ವಾಕ್ಯದಲ್ಲಿಗೆ ವಿರುದ್ಧವಾಗಿದ್ದಾರೆ ಅವರು. ಯಾಕೆ ಅಂತಂದರೆ ಶಾಂತಿಗಿಂತ ಅಶಾಂತಿಗೆ ಹೆಚ್ಚು ಗೌರವ ಕೊಡ್ತಾರೆ, ಅಹಿಂಸೆಗಿಂತ ಹಿಂಸೆಗೆ ಹೆಚ್ಚು ಗೌರವವನ್ನು ಕೊಡ್ತಾರೆ. ಯಾವುದಾದ್ರೂ ಒಂದು ವಿಧ್ವಂಸಕ ಘಟನೆ RSS ಮಾಡಿರೋದು ಒಂದು ಉದಾಹರಣೆ ಕೊಡೋದಾದ್ರೆ, RSSನ ಕಾರ್ಯಶೈಲಿಯನ್ನು ನೋಡಿದಾಗ ನೀವು RSS ನಿಮಗೆ ಗೊತ್ತಿದೆ, ಅದೊಂದು ನೋಂದಾಯಿತ ಸಂಸ್ಥೆ ಅಲ್ಲ. ಮತ್ತು ನಾನು ಈಗಲೂ ಅದು ನೋಂದಣಿ ಆಗಬೇಕೋ ಬೇಡವಾ ಅಂತೇಳಿ ನಾನು ಇಲ್ಲಿ ಚರ್ಚೆ ಮಾಡ್ತಕ್ಕಂಥ ಅಲ್ ಖೈದಾ ಮತ್ತು ಜೈಷೆ ಮೊಹಮ್ಮದ್ ಅಂತ ಸಂಘಟನೆಗಳು ಕೂಡ ನೋಂದಣಿಯನ್ನು ಮಾಡ್ಕೊಂಡಿಲ್ಲ. ನಿಮ್ಮ ಅಭಿಪ್ರಾಯದಲ್ಲಿ ಹಾಗಿದ್ದರೆ ನಾನು ಅದಕ್ಕೆ ಸಹಮತಿಯನ್ನು ಕೊಡೋದೋ ಬಿಡೋದು ಅಂಥೇಳಿ ಇಲ್ಲಿ ವೀಕ್ಷಕರು ಮತ್ತು ನಿಮಗೆ ಬಿಟ್ಟುಬಿಡ್ತೀನಿ. ಆದರೆ ನನ್ನ ಪ್ರಶ್ನೆ, ಅದು ಆ ರೀತಿಯಾಗಿ ನೋಂದಣಿ ಆಗಬೇಕಿತ್ತೋ ಆಗಲೇಬಾರ್ದಾಯ್ತೋ ಅದಕ್ಕಿಂತ ಪ್ರಶ್ನೆಯಾಗಿ ಅದರ ಕಾರ್ಯಶೈಲಿಯನ್ನು ನೋಡಿ. ನಿಮ್ಮದೇ ನಾಯಕರು ಹೇಳ್ತಾರೆ ಅಲ್ಲ, ಅದರ ಕಾರ್ಯಶೈಲಿ ಹೇಗಿದೆ ಅಂತಂದರೆ ಅದು ನೋಂದಾಯಿತವಾಗಿಲ್ಲ. ಅದ್ರ ಕಾಲಾಳುಗಳ ಪಡೆ ಎಲ್ಲೆಲ್ಲಿಂದ ಬರುತ್ತೆ, ಆ ಕಾಲಾಳುಗಳ ಪಡೆಗಳು ಎಲ್ಲೆಲ್ಲಿ ಹಿಂಸಾಕೃತ್ಯಗಳನ್ನು ಮಾಡುತ್ತೆ, ಎಲ್ಲೆಲ್ಲಿ ದಾಂಧಲೆಗಳನ್ನು ಮಾಡುತ್ತೆ. RSS ಎಲ್ಲ ಕಡೆಯೂ ಸೇಫ್ ಗೇಮನ್ನು ಮಾಡುತ್ತೆ. ಆ ರೀತಿ ಎಲ್ಲಿ ಉತ್ತರ ಕೊಡೋ ಸಂದರ್ಭ ಬರುತ್ತೆ, ಎಲ್ಲಿ ಹಿಂಸೆ ಉತ್ಪತ್ತಿಯಾಗಿ ಅಲ್ಲಿ ಉತ್ತರ ಕೊಡೋ ಸಂದರ್ಭ ಬರುತ್ತೆ, ಅಲ್ಲಿ RSS ಸುಮ್ಮನೆ ಶೆಲ್ ಒಳಗೆ ಹೋಗ್ಕೊಂಡ್ಬಿಡುತ್ತೆ. ಆ ಘಟನೆಗೂ ನಮಗೂ ಸಂಬಂಧ ಇಲ್ಲ ಅಂತ. ಇದೇ ವಾದನ ಗಾಂಧಿಯನ್ನು ಕೊಂದಾಗ ಈಗಲೂ ನಾವು ಸ್ಪಷ್ಟವಾಗಿ ಹೇಳ್ತೇವೆ. ಇಂಡೈರೆಕ್ಟ್ಲಿ ನೀವು ಜೈಷೆ ಮೊಹಮ್ಮದ್ ಸಂಸ್ಥೆಗಳಿಗೆ ನೀವು RSS ಅನ್ನು ಹೋಲಿಸ್ತಾ ಇದ್ದೀರಿ. ಅಲ್ಲ, ನನ್ನ ಪ್ರಶ್ನೆ ಏನು ಅಂತಂದರೆ, ನೀವು ಹೇಳಿದ್ದ ವಿಚಾರದ ಆಧಾರದ ಮೇಲೆ, ಪ್ರಶ್ನೆಯ ಆಧಾರದ ಮೇಲೆಗೆ ನಿಮ್ಮ ಊಹೆ ನಿಲುವಿನಲ್ಲಿ ಅದು ಆ ರೀತಿ ಅಂತ ಅನ್ಸ್ಕೊಂಡ್ರೆ, ನನ್ನ ಊಹೆ ಅಲ್ಲ, ನೋಂದಣಿ ಆಗದೇ ಇರೋ ಸಂಸ್ಥೆ, ಈಗ ಭಾರತದಲ್ಲಿ ಇದೆಯಪ್ಪ ಸಂಸ್ಥೆ, ಇಷ್ಟು ದೊಡ್ಡ ಸಂಸ್ಥೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ನಮ್ಮೊಬ್ಬ ಸ್ವಯಂ ಸೇವಕ ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ ಹೇಳ್ತಾರೆ, ಹಲವಾರು ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಹೇಳ್ಕೊತಾರೆ, ರಾಜ್ಯಪಾಲರಾಗಿದ್ದಾರೆ ಅಂತ ಹೇಳ್ಕೊತಾರೆ, ಅನ್ಯಾಯ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಕೊತಾ ಇದ್ದಾರೆ. ಇಷ್ಟೆಲ್ಲ ಹೇಳ್ತಕ್ಕಂಥ ಇವರು ಅದನ್ನು ನೋಂದಣಿ ಮಾಡ್ಕೊಂಡ್ಬಿಟ್ಟು ಸಂವಿಧಾನಬದ್ಧವಾಗಿದ್ದರೆ ಸಮಸ್ಯೆ ಏನಿದೆ?
ತನ್ನ ನಿಗೂಢತೆಯಿಂದ ಅದು ಹೊರಗೆ ಬರಬೇಕು. ಆ ನಿಗೂಢತೆಯಿಂದ ಹೊರಗೆ ಬರದೇ ಇದ್ದರೆ ಆರ್ ಎಸ್ ಎಸ್ಸು ಅದರ ಮೇಲೆ ಬರಬಹುದಾದಂಥ ನೀವು ಪ್ರಸ್ತಾಪ ಮಾಡಿದಂಥ ಏನೇನು ಆಪಾದನೆಗಳೆಲ್ಲ ಇದೆಯಲ್ಲ, ಆ ಆಪಾದನೆಗಳಿಗೆ ಅದು ಉತ್ತರವನ್ನು ಕೊಡಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಗೆ ಬರುತ್ತೆ. ನಿಗೂಢತೆಯನ್ನು ಅದು ಕಾಪಾಡ್ಕೊಳ್ಳೋದು ಯಾಕಿದೆ? ನಿಗೂಢತೆಯನ್ನು ಯಾರು ಕಾಪಾಡ್ಕೋತಾರೆ ಹೇಳಿ? ಏನು ನಿಗೂಢತೆ ಅಂತ? ನಿಗೂಢತೆ ಅಂದರೆ ನಿಮಗೆ ಆರ್ ಎಸ್ ಎಸ್ನಲ್ಲಿ ನಿಮ್ಗೆ ಯಾವುದಾದ್ರೂ ನಿಮಗೆ ಅದು ಓಪನ್ ಅಪ್ ಆಗಿದೆ ಅಂತ ನಿಮ್ಗೆ ಎಲ್ಲಿ ಅನಿಸುತ್ತೆ? ಆರ್ ಎಸ್ ಎಸ್ಸು ನಿಮಗೆ ಯೂನಿಫಾರ್ಮ್ ಹಾಕ್ಕೊಂಡು ಪಥಸಂಚಲನ ಮಾಡ್ತಿರ್ಬೇಕಾದಾಗ ಇವರು ಆರ್ ಎಸ್ ಎಸ್ಸಿಗರು ಅಂತ ಅನಿಸ್ತಾ ಇರುತ್ತೆ ನಿಮಗೆ. ಇವರು ಆರ್ ಎಸ್ ಎಸ್ಸಿಗರು ಅಂತ ಅನಿಸ್ತಾ ಇರುತ್ತೆ. ಅವರೆಲ್ಲಿದೆ? ಅದು ಅವರೆಲ್ಲಿ ಕಂಡವ್ರು ಮಾತ್ರ ಅಲ್ಲ, ನಿಗೂಢವಾಗಿ ಕೆಲಸ ಮಾಡುವಾಗ ನಿಗೂಢವಾದ ನಿರ್ಣಯವನ್ನು ತಗೊಳ್ಳೋ ಸಂದರ್ಭದಲ್ಲಿ ಅದೆಲ್ಲೂ ಸಾರ್ವಜನಿಕವಾಗಿ ಪ್ರಕಟ ಮಾಡೋದೇ ಇಲ್ಲ ಅದರ ಕಾರ್ಯಶೈಲಿಯನ್ನು. ಈವನ್ ಅದು ನಾನು ಈಗ ಯಾವುದೋ ಒಂದು ಮಾತಾಡ್ತಿರೋ ಸಂದರ್ಭದಲ್ಲಿ ಹೇಳ್ತಾ ಬಂದೆ, ಅದು ತನ್ನ ಆರ್ಥಿಕ ಸಂಪನ್ಮೂಲವನ್ನು ಆರ್ ಎಸ್ ಎಸ್ ಕ್ರೋಢೀಕರಿಸೋದು ತನ್ನ ಗುರುಪೂಜೆ ಮುಖೇನ ಅವ್ರು ಏನು ಮಾಡ್ತಾರೆ ಅಂತಂದರೆ, ಅವರು ಆರ್ ಎಸ್ ಎಸ್ಸಿನ ಧ್ವಜ ಅದನ್ನು ಅವರು ಭಗವದ್ಧ್ವಜ ಅಂತ ಹೇಳ್ತಾರೆ. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಒಂದು ಸಂಘಟನೆ ಅದನ್ನ ಬಳಸ್ತಾ ಇದ್ದರೆ ಅದು ಆ ಸಂಘಟನೆಯ ಧ್ವಜ. ಅದು ಭಗವದ್ಧ್ವಜ ಯಾವಾಗ ಆಗುತ್ತೆ ಅಂತಂದರೆ, ಭಗವಂತನ ಶಿಖರದ ಮೇಲಿದ್ದರೆ, ಭಗವಂತ ಅಂತ ಎಲ್ಲಿ ಪೂಜೆ ಮಾಡ್ತಿರ್ತೀವಿ ಅದರ ಗೋಪುರದ ಮೇಲಿದ್ದರೆ ಅದು ಭಗವದ್ಧ್ವಜ ಅಲ್ವೇ? ಅದು ಯಾವ ಬಣ್ಣದಲ್ಲಿರಲಿ ಯಾವ ರೂಪದಲ್ಲಿರಲಿ ಅದು ಭಗವಂತನ ಧ್ವಜ. ನಮ್ಮೂರುಗಳಲ್ಲಿ ನಿಮ್ಮೂರುಗಳಲ್ಲಿ ದೇವಸ್ಥಾನದ ತೇರುಗಳು ನಡೀತಾ ಇರುತ್ತೆ. ಆ ತೇರಿನ ಮೇಲ್ಗಡೆ ಒಂದು ನಾವು ಕಟ್ಟಿರ್ತೀವಿ ನೋಡಿ, ನೀವು ಏನು ನಾವು ಊರಲ್ಲೇ ಬೆಳೆದಿರ್ತಕ್ಕಂಥ ಹೂವು, ಅದ್ರ ಮಧ್ಯೆ ಒಂದು ವಸ್ತ್ರ, ಅದ್ರ ಮಧ್ಯೆ ನಾವು ಭತ್ತದ ತೆನೆ, ಕರೆಕ್ಟಾ? ನೆನಪಿದೆಯಾ? ಇಲ್ಲ ತೆಂಗಿನ ತೆನೆ, ಕರೆಕ್ಟಲ್ಲ? ಅಥವಾ ನಾವು ಸಿಂಗಾರ ಅಂತ ಹೇಳ್ತೀವಿ, ಅಡಿಕೆದು ತೆಂಗಿನ ಸಿಂಗಾರ, ಅಡಿಕೆ ಇದನ್ನು ಎಲ್ಲ ಇಟ್ಟಲ್ಲಿ ಕಟ್ಟಿರ್ತೀವಿ. ಅದು ಧ್ವಜ, ಅದು ಭಗವದ್ಧ್ವಜ. ಅದು ಅಲ್ಲಿ ಮೇಲೆ ಹಾರ್ತಿರೋದು ಅಲ್ವಾ? ಅದಕ್ಕೇನು ಯಾವುದೇ ಬಣ್ಣದ ಇದಿರಲ್ಲ, ಪರ್ಟಿಕ್ಯುಲರ್ ಗಡಿ ಇರೋದಿಲ್ಲ. ಇವರು ಒಂದು ಬಣ್ಣ ಇಟ್ಕೊಂಡು ಒಂದು ಬಾವುಟ ಇಟ್ಕೊಂಡು ಅದನ್ನ ಭಗವದ್ಧ್ವಜ ಅಂತ ಹೇಳ್ತಾರೆ. ಅದಲ್ಲ, ಅದನ್ನು ಆರ್ ಎಸ್ ಎಸ್ಸಿನ ಧ್ವಜ, ಅದು ಆ ಸಂಘಟನೆಯ ಧ್ವಜ. ಅವರು ಆ ಸಂಘಟನೆಯ ಧ್ವಜದ ಕೆಳಗಡೆ ಹಣ ಸಂಗ್ರಹವನ್ನು ಮಾಡ್ತಾರೆ. ಯಾವತ್ತಾದರೂ ಎಲ್ಲರೂ ಶ್ರೀರಾಜ್ ಆ ಸಂಗ್ರಹ ಮಾಡಿದ ದುಡ್ಡಿಗೆ ಈ ದೇಶದಲ್ಲಿ ಅವ್ರು ಲೆಕ್ಕ ಒಪ್ಪಿಸಿದ್ದು ನೋಡಿದ್ದೀರಾ? ನಾನು ಈಗಲೂ ಒಂದು ಕಡೆ ಚರ್ಚೆ ಮಾಡ್ತಾ ಹೇಳ್ತಾ ಬಂದೆ, ಅಲ್ಲ ಸ್ನೇಹಿತರೆ, ನಮ್ಮೂರಲ್ಲಿ ಗಣೇಶೋತ್ಸವ ಸಮಿತಿಗಳಿದ್ದಾವೆ, ನಿಮ್ಮೂರಲ್ಲಿ ಗಣೇಶೋತ್ಸವ ಸಮಿತಿ ಇರುತ್ತೆ. ನಮ್ಮೂರಿನ ಹಿರಿಯರು ಯುವಕರು ಎಲ್ಲ ಸೇರಿ ಗಣೇಶೋತ್ಸವನ ಆಚರಣೆ ಮಾಡ್ತಾರೆ. ಅವರು ಎಷ್ಟು ಶ್ರದ್ಧಾಳುಗಳಾಗಿ ಆ ಗಣೇಶೋತ್ಸವ ಸಮಿತಿಯ ಲೆಕ್ಕಪತ್ರಗಳನ್ನು ಹಣ ಕೊಟ್ಟವರು ಕೊಡದಿದ್ದವರು ಎಲ್ಲರಿಗೂ ಊರಿನ ಚಾವಡಿಲಿ ಅಂಟಿಸಿ ಎಲ್ಲರಿಗೂ ಲೆಕ್ಕಪತ್ರ ಗೊತ್ತಾಗಲಿ ಅಂತ ಹೇಳ್ತಾರೆ. ಹೌದಲ್ಲ? ಅಲ್ಲ, ನೋಂದಣಿ ಆಗಿದೆಯಾ ಇಲ್ವಾ ಅನ್ನೋದನ್ನು ನೋಡೋದಕ್ಕೆ, ಅಥವಾ ಅವರೇನು ಎಷ್ಟು ಖರ್ಚು ಮಾಡ್ತಾರೆ, ಕಾರ್ಯಕ್ರಮಗಳನ್ನು ಯಾವ ರೀತಿಯಲ್ಲಿ ಮಾಡ್ತಾರೆ ಅನ್ನೋದನ್ನು ನೋಡುವಂಥ ಅವಕಾಶ ನಿಮ್ಗಿದೆಯಲ್ಲ. ಈಗ ಸರ್ಕಾರ ನಿಮ್ಮದೇ ಇದೆ ಅಲ್ಲ, ಸರ್ಕಾರ ಅದನ್ನೇ ಹೇಳ್ತಾ ಇದೆ. ಈಗ ನಿಗೂಢತೆಯ ಕೆಲಸವನ್ನು, ನಿಗೂಢತೆಯಲ್ಲೇ ನಾವು ಕೆಲಸವನ್ನು ಸಾಧಿಸ್ತೀವಿ ಅಂತ ಹೇಳೋರನ್ನ ನಾವು ಒಳ ಹೊಕ್ಕಿ ನೋಡೋಕ್ಕಾಗ್ತಿದೆಯೇ? ಅದಕ್ಕೆ ಏನು, ಅವ್ರು ಮುಕ್ತವಾಗಿರಬೇಕು. 100 ವರ್ಷ ತುಂಬಿದೆ ಅಂತ ಹೇಳ್ತಾರೆ. ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷ ಕಳೆದೋಗ್ಬಿಟ್ಟಿದೆ ಅಲ್ವೇ? 100 ವರ್ಷ ತುಂಬಿರ್ತಕ್ಕಂಥ ಹೊತ್ತಿನಲ್ಲಿ ಅವರು ಸಮಾಜಕ್ಕೆ ಉತ್ತರದಾಯಿಯಾಗಿ ನೋ ನಾವು ಇಷ್ಟು ಸ್ವಚ್ಛವಾಗಿದ್ದೀವಿ, ಇಷ್ಟು ಸ್ಪಷ್ಟವಾಗಿದ್ದೀವಿ ಅಂತ ಹೇಳ್ತಕ್ಕಂಥ ಹೊಣೆಗಾರಿಕೆ, ನೈತಿಕ ಜವಾಬ್ದಾರಿ ಅದನ್ನ ದೊಡ್ಡ ಸಂಘಟನೆ ಅಂತ ಹೇಳ್ಕೊತಾರಲ್ಲ ಅವ್ರದ್ದೇ ಆಗಿರುತ್ತೆ. ನಾವೀಗೇನು ಮಾಡಬೇಕು? ಪ್ರಿಯಾಂಕ್ ಖರ್ಗೆ ಅವ್ರು ಕೇಳ್ತಾ ಇದ್ದಾರೆ, ಆಯ್ತು ರೀ ನೋಂದಣಿ ಆಗಿದ್ದ ಪತ್ರ ಅಂತಂದು ನನ್ನ ಮುಖಕ್ಕೆ ಹೆಸರಿ ಸಾಕು ಅಂತ ಹೇಳ್ತಾ ಇದ್ದಾರೆ. ಮುಖಕ್ಕೆ ಹೆಸರಿ ಸಾಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಅವರು ಬಿ ಜೆ ಪಿ ನೋಂದಣಿ ಮಾಡ್ಕೊಂಡಿದ್ದಾರೆ. ಯಾಕೆ ಹೇಳಿ? ನೋಂದಣಿ ಮಾಡ್ಕೊಳ್ಳದೇ ಇದ್ದರೆ ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕೆ ಕಷ್ಟ ಆಗುತ್ತೆ, ಒಂದು ಸಿಂಬಲನ್ನು ಹೊಂದೋಕ್ಕೆ ಕಷ್ಟ ಆಗುತ್ತೆ, ಒಂದು ಪೊಲಿಟಿಕಲ್ ಪಾರ್ಟಿ ಹೆಸರನ್ನು ಹೊಂದೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ನೋಂದಣಿ ಮಾಡ್ಕೊಂಡಿದ್ದಾರೆ. ಅವ್ರು ಬೇರೆ ಬೇರೆ ಅನ್ಯಾನ್ಯ ಚಟುವಟಿಕೆಗಳ ಸಂಸ್ಥೆಗಳನ್ನು ನೋಂದಣಿ ಮಾಡ್ಕೊಂಡಿದ್ದಾರೆ. ಅವೆಲ್ಲದಕ್ಕೂ ಮಾತೃ ಸಂಸ್ಥೆ ಅಂತ ಹೇಳ್ತಾ ಇರತಕ್ಕಂಥ ಆರ್ ಎಸ್ ಎಸ್ ಯಾಕೆ ತನ್ನ ನಿಗೂಢತೆಯನ್ನು ಕಾಪಾಡಿಕೊಳ್ಳುತ್ತೆ ಅಂತ ಅಂದರೆ, ಆರ್ ಎಸ್ ಎಸ್ಗೆ ಒಂದು ಭಾರಿ ದೊಡ್ಡ ಅಭದ್ರತೆ ಇದೆ, ಒಂದು ಭಯ. ಆರ್ ಎಸ್ ಎಸ್ ಏನಂತಂದರೆ ಅದು ಒಂದು ರಾಷ್ಟ್ರೀಯ ಮುಖ್ಯಧಾರೆಯಲ್ಲಿ ಮೊನ್ನೆ ಯಾರೋ ಗೆಳೆಯರು ಕೇಳಿದ್ರು, ಅದು ಯಾಕೆ ನೀವು ಅದು ನಾನು ಹೇಳಿದೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಕರೆಸ್ಕೋಬೇಕು ಅಂತಾದರೆ ಅದು ಈ ರಾಷ್ಟ್ರದಲ್ಲಿರುವ ಎಲ್ಲ ಜನಸಮುದಾಯವನ್ನು ಪ್ರೀತಿಸುವ ಒಳಗೊಳ್ಳುವ ರೀತಿ ಆಗಬೇಕು. ಒಂದು ನಾವು ಒಳಗೊಳ್ತೀವಿ ಅನ್ನೋದು ಅವರ ಸಿದ್ಧಾಂತ. ಏನು ಕೇಳಿದ್ರೆ ಹಿಂದುತ್ವ ಅಂದ್ರೆ ನ್ಯಾಷನಾಲಿಟಿಯಲ್ಲಿ ಎಲ್ಲರೂ ಬಂದ್ರು, ನಾವು ಎಲ್ಲರನ್ನೂ ಒಳಗೆ ಸೇರ್ಕೊಂಡಿದ್ದೇವೆ ಅನ್ನೋದನ್ನು ಹೇಳ್ತಾರೆ ಅವರು. ನಾವು ಹೇಳೋದು, ನಾವು ಹಿಂದೂ ಧರ್ಮದ ಜೀವನ ಪದ್ಧತಿಯನ್ನು ನಾವು ಗ್ರಹಿಸಿದ್ರೆ ಅವರು ಹಿಂದುತ್ವ ಎನ್ನುವ ಪೊಲಿಟಿಕಲ್ ಐಡಿಯಾಲಜಿಯ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅವರ ಪೊಲಿಟಿಕಲ್ ಐಡಿಯಾಲಜಿಯ ಜೊತೆಗೆ ನಮಗೆ ಡಿಫ್ರೆನ್ಸಸ್ ಇದೆ. ಹಿಂದೂ ಧರ್ಮದ ಐಕಾನ್ಸ್ಗಳಾಗಿ ನಾವು ಗಮನಿಸಿದ್ರೆ ಈ ತ್ರಿಮತ ಆಚಾರ್ಯರು ಅಂತ ಕರಿತೀವಿ ನಾವು, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು. ಅದೇ ರೀತಿಯಲ್ಲಿ ಈ ದೇಶದಲ್ಲಿ ಭಾರಿ ದೊಡ್ಡ ಸಂತ ಪರಂಪರೆ ನಡೆದು ಬಂದಿದೆ.
ಅದು ಸಂತ ತುಕಾರಾಮನಿಂದ ಹಿಡಿದು ಕಾಶ್ಮೀರದ ಲಲ್ಲೇಶ್ವರಿಯಿಂದ ಹಿಡಿದು ಕನ್ನಡದ ಅಕ್ಕಮಹಾದೇವಿಯಿಂದ ಹಿಡಿದು ಬಸವೇಶ್ವರರವರಿಂದ ಹಿಡಿದು ಕನಕದಾಸರಿಂದ ಹಿಡಿದು ತಮಿಳುನಾಡಿನ ತಿರುವಳ್ಳವರಿಂದ ಹಿಡಿದು ಕೇರಳದ ನಾರಾಯಣಗುರು ಅವರಿಂದ ಹಿಡಿದು ಮಹಾರಾಷ್ಟ್ರದ ಭಕ್ತಿ ಪರಂಪರೆಯಿಂದ ಹಿಡಿದು ಭಾರಿ ದೊಡ್ಡ ಒಂದು ಸಂತ ಪರಂಪರೆ ನಡೆದಿದೆ. ಈ ಎಲ್ಲ ಸಂತ ಪರಂಪರೆಯ ಮನುಷ್ಯ ಪ್ರೀತಿಯ ನಿಲುವಿದೆಯಲ್ಲ, ಅವರೆಲ್ಲರ ನಿಲುವು ಏನು ಅಂದರೆ ಮನುಷ್ಯ ಪ್ರೀತಿ. ಈ ಮನುಷ್ಯ ಪ್ರೀತಿಯ ನಿಲುವಿನಿಂದ RSS ದೂರ ಇದೆ. RSS ಹೆಂಗೆ ಹೇಳ್ತೀರಿ? ಇಡೀ ದೇಶದಲ್ಲಿ 83,000ಕ್ಕಿಂತಲೂ ಹೆಚ್ಚು ಶಾಖೆಗಳಿದೆ. ಶಾಖೆಗಳಲ್ಲಿ ಬಂದು ಸೇರುವಂತಹ ವಿದ್ಯಾರ್ಥಿಗಳಿರಲಿ, ಕಾರ್ಯಕರ್ತರಿರಲಿ, ಸಹಸ್ರ ಸಂಖ್ಯೆಯಲ್ಲಿದ್ದಾರೆ. ಮನುಷ್ಯ ಪ್ರೀತಿಯಿಂದ ದೂರ ಇದ್ದೆ ಅನ್ನೋದನ್ನು ಹೇಗೆ ಹೇಳ್ತೀರಿ? ಹೇಗೆ ಅದನ್ನು ಸಮರ್ಥಿಸಿಕೊಳ್ತೀರಿ ಅಂತ ನೋಡಿ, ಅವರು RSS ಈಗಲೂ ಹೇಳುತ್ತೆ ನಾವೊಂದು ಬಲಶಾಲಿ ಸಂಘಟನೆ, ಎಲ್ಲ ಕಡೆ ನಮ್ಮ ಶಾಖೆ ಇದೆ ಅಂತ. ನೋಡಿ ಸರ್, ಮೆಂಬರ್ಶಿಪ್ ಇಲ್ಲ. ಸಾಂಸ್ಕೃತಿಕ ಸಂಘಟನೆ ಹೌದು. ಅವ್ರು ಎಲ್ಲಿ ತೋರಿಸೋದು ಅದನ್ನು ಸಂಖ್ಯೆ ಇಷ್ಟಿದೆ ಅಂತ? 83,000 ಶಾಖೆ. ಸರ್ಕಾರದ ಒಂದು ಅಂಕಿ ಸಂಖ್ಯೆ, ಒಂದು ಇಲಾಖೆಯಲ್ಲಿ ಎಷ್ಟು ಬಾವಿ ತೋಡಿದ್ದೀವಿ, ಎಷ್ಟು ಕೆರೆ ತೋಡಿದ್ದೀವಿ ಅನ್ನೋದಕ್ಕೆ ಒಂದು ಅಂಕಿ ಸಂಖ್ಯೆ ಇರುತ್ತೆ. ತೋಡದೇ ಇದ್ದರೆ ಮಾಹಿತಿ ಹಕ್ಕಲ್ಲಿ ಅರ್ಜಿ ತೊಗೊಂಡು ನೋಡ್ಕೋತಾನೆ. ಇವ್ರು ಹೇಳ್ಕೊತಿದ್ದಾರೆ ಅಷ್ಟೇ, ನಮ್ದು ಇಷ್ಟು ಸಂಖ್ಯೆ ಅಂತೇಳಿ ಅಂತ. ಇವತ್ತು ಅವ್ರ ಸಂಖ್ಯೆಗೆ ಯಾವ ಆಧಾರ ಇಲ್ಲ. ಆದರೆ ಅವ್ರದ್ದು ನಿಮ್ಗೆ ಅನ್ನಿಸ್ತಾ ಇದೆ ಈಗೆಲ್ಲ ಪಥಸಂಚಲನದ ಮೂಲಕ ಇರೋರೆಲ್ಲ RSS ಸಂಘಟನೆ, ಏನು ಹಂಗೇನಿಲ್ಲ. ಈಗ ನೋಡಿ, ಗಣಿ ಲೂಟಿಯಲ್ಲಿ ಶಿಕ್ಷೆಗೊಳಗಾಗಿರ್ತಕ್ಕಂಥ ವ್ಯಕ್ತಿ ಜನಾರ್ದನ್ ರೆಡ್ಡಿ ಅವರು ನಿನ್ನೆ RSSನ ಗಣವೇಷ ಧರಿಸಿ ಇಲ್ಲಿಂದ ಇಲ್ಲಿಯವರಿಗೆಲ್ಲ ನಾಮ ಇಟ್ಕೊಂಡು ಆ ಬ್ಯಾಕ್ಗ್ರೌಂಡಲ್ಲಿ ನಮಸ್ತೆ ಸದಾ ವತ್ಸಲೆ ಅಂತ ಹಾಡನ್ನೆಲ್ಲ ಹೇಳ್ತಾ ನಾನು ಏನೋ ಪಥಸಂಚಲನಕ್ಕೆ ಆಹ್ವಾನ ಮಾಡ್ತಾಯಿದ್ರು. RSSಗೂ ಈ ಗಣವೇಷಧಾರಿಯಾಗಿ ಪ್ರದರ್ಶನ ಪ್ರಿಯತೆಗೆ ಬಂದಿರತಕ್ಕಂಥ ಜನಾರ್ದನ್ ರೆಡ್ಡಿಯೇ RSS ಅಂತಂದರೆ, ಜನಾರ್ದನ್ ರೆಡ್ಡಿಯವರ ಭ್ರಷ್ಟಾಚಾರಕ್ಕೂ ಸಹಿತ RSS ಹೊಣೆಗಾರ ಒಪ್ಕೋಬೇಕಲ್ಲ. ಹಾಗಾದರೆ ಅವ್ರು ಯಾರು ಅವ್ರ ಜನ ಅಂತಂದರೆ, BJPಯ ರಾಜಕೀಯ ಶಕ್ತಿಯ ಭಾಗವಾಗಿರ್ತಕ್ಕಂಥ ಜನ, ಅಥವಾ ವಿದ್ಯಾರ್ಥಿಗಳ ಚಳುವಳಿ ಸಮಸ್ಯೆಗಳಿಗಾಗಿ ನಾವು ಭಾಗವಹಿಸ್ತೀವಿ ಅಂತ ಪ್ರತಿಪಾದಿಸ್ತಕ್ಕಂಥ ಒಂದು ಅವ್ರ RSS ಪ್ರಣೀತವಾಗಿರ್ತಕ್ಕಂಥ ವಿದ್ಯಾರ್ಥಿ ಸಂಘಟನೆಯ ಕಾರ್ಯಕರ್ತರು. ಅವರಿಗೆಲ್ಲ ಒಂದು ಪ್ರದರ್ಶನದ ಭಾಗವಾಗಿ ವರ್ಷಕ್ಕೊಂದು ಸತಿ ಎಲ್ಲರೂ ಈ ಯೂನಿಫಾರ್ಮ್ ಹಾಕಿ ಮೆರವಣಿಗೆಯನ್ನು ಮಾಡ್ತಾರೆ. ನೀವು ಕಾಂಗ್ರೆಸ್ನಲ್ಲಿ ಡೈರೆಕ್ಟ್ಲಿ ಆ್ಯಂಡ್ ಇಂಡೈರೆಕ್ಟ್ಲಿ RSSಗೆ ಹೆಲ್ಪ್ ಮಾಡೋರು ಇಲ್ಲ ಅಂತ ಹೇಳೋದು ನೀವು. ಎಷ್ಟು ಮಂದಿ ಇಲ್ಲ RSSಗೆ ಒಳಗೊಳಗೆ ಹೆಲ್ಪ್ ಮಾಡೋರು? ನೀವು RSSನ ಒಳ ಹೊಕ್ಕನ್ನ ಹೊರಗೆ ಬಂದವರು, RSSನಲ್ಲಿ ಸ್ವಯಂ ಘೋಷಿತವಾಗಿ ಹೇಳ್ತಾರೆ. ಕಾಂಗ್ರೆಸ್ನವರು ಸ್ವಯಂ ಉಚ್ಚಾಟಿತವಾಗಿ ಬಂದವರು ನೀವು. ಕಾಂಗ್ರೆಸ್ನವರು ಮೌನವಾಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರೇನು RSSನ ಬೆಂಬಲಿಗರು ಅಂತಲ್ಲ. ಸ್ಪಷ್ಟವಾಗಿ RSSಗೂ ಗಾಂಧಿ ಪ್ರಣೀತವಾದಂತಹ ಅಂಬೇಡ್ಕರ್ ಸಂವಿಧಾನ ಬದ್ಧತೆಯನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ಸಿಗೂ ಒಂದು ದೊಡ್ಡ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇದೆ. ನಾವು ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿ ಅಲ್ವಾ, ಸೊ ನಾವು ನೋಂದಣಿ ಆಗಿದ್ದೀವಿ. ಇವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಆದರೆ ಸ್ಪಷ್ಟವಾಗಿ ಅವರು ಉದ್ಗ್ರಂಥಗಳಲ್ಲಿ ಹೇಳ್ತಾರೆ RSSನವರು, ಈ ದೇಶದಲ್ಲಿ ಮುಸಲ್ಮಾನರು, ಕ್ರಿಶ್ಚಿಯನ್ನರು, ಕಮ್ಯುನಿಸ್ಟರು ದೇಶಕ್ಕೆ ಒಳಗಿನ ಅಪಾಯ ಅಂತ ಅವರೇ ಹೇಳ್ತಾರೆ. ನಾವು ಹೇಳಿದ್ದಲ್ಲ, ಯಾರು RSSನವ್ರು ಪ್ರತಿಪಾದಿಸ್ತಾರೆ. ಮತ್ತು ಈಗ ರಾಷ್ಟ್ರೀಯ ಸಂಘಟನೆ ಆಗೋದು ಹೆಂಗೆ? ಅದು BJP ಅವ್ರನ್ನ ಬಿಟ್ಟು ಬೇರೆ ಪಕ್ಷದವ್ರನ್ನೆಲ್ಲ ಚುನಾವಣೆಯಲ್ಲಿ ಸೋಲಿಸಬೇಕು ಅಂತ RSSನವ್ರು ಪ್ರಯತ್ನ ಮಾಡ್ತಾರೆ. ಎಲ್ಲ ಕಡೆನೂ ಯಾರಾದರೂ ಒಬ್ಬ ನಿಮ್ಮಲ್ಲಿ ಆ ಥರ ದಾಖಲೆಗಳು 100ಕ್ಕೆ ಪ್ರತಿಯೊಬ್ಬ RSSಗೂ ಸಹಿತ ರಾಜಕೀಯವಾಗಿ BJPಯನ್ನೇ ಬೆಂಬಲಿಸ್ತಾನೆ. ಚುನಾವಣೆಗೆ 3 ತಿಂಗಳಿರುತ್ತಿಗೆ ಅಲ್ಲೆಲ್ಲ ಸಂಘಟನೆಗಳೊಳಗೆ ಭಿನ್ನಾಭಿಪ್ರಾಯಗಳು ಅದು ಇದೆಲ್ಲ ಇರುತ್ತೆ. ಸ್ವಲ್ಪ ವ್ಯಕ್ತಿಶಃವಾಗಿ ಬೆಳೆದಿರುತ್ತಲ್ಲ, ಅದನ್ನೆಲ್ಲ ಸರಿ ಮಾಡೋಕ್ಕೆ ಸಕಲ ಪರಿವಾರದ ಸಮನ್ವಯ ಬೈಠಕ್ ಅಂತ ಮಾಡಿಬಿಡ್ತಾರೆ. ಅಲ್ಲಿ ಕೂತ್ಕೊಂಡು ಎಲ್ಲ BJP ಕೆಲಸ. ಹಾಗಾದ್ರೆ RSSನವ್ರು ಹೇಳಿ, ಭ್ರಷ್ಟರಾಗಿರ್ತಕ್ಕಂಥ BJP ಎಷ್ಟೋ ನಿಮಗೆ ಗೊತ್ತಿದೆ, ಅವ್ರು ಭಾರಿ ದೇಶವನ್ನು ಪ್ರೀತಿ ಮಾಡೋರಲ್ಲ, ಗಣಿ ಲೂಟಿಕೋರರನ್ನ ಸೋಲಿಸಿ ಅಂತ RSSನವ್ರು ಹೇಳಿದ್ದೆಲ್ಲರೂ ನೋಡಿದ್ದೀರಾ? ಅವ್ರ ವಿರುದ್ಧ ಚುನಾವಣೆ ಕೆಲಸ ಮಾಡಲ್ಲ ಅಂತ ಹೇಳಿದ್ದಂತ ನೋಡಿದ್ದೀರಾ? ಭ್ರಷ್ಟಾಚಾರದ ವಿಚಾರದಲ್ಲಿ 100% ನ್ಯೂಟ್ರಾಲಿಟಿಯನ್ನು ಇಟ್ಕೊಂಡಿದ್ದಾರೆ. ಯಾವುದ್ರ ಬಗ್ಗೆ? ಭ್ರಷ್ಟಾಚಾರದ ವಿರುದ್ಧ ಮಾತಾಡೋ ವಿಚಾರದಲ್ಲಿ. ಜನರನ್ನ ಯಾರು ಅರ್ಥಶೌಚ ಅಂದರೆ ಇಂಡೈರೆಕ್ಟ್ಲಿ ನೀವು ಭ್ರಷ್ಟಾಚಾರಿಗಳಿಂದ RSS ಹಣ ಪಡೆದು ಈ ಥರದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಅಂತ ಹೇಳ್ತಾ ಇರೋದು ನೋಡಿ. ಸ್ಪಷ್ಟವಾಗಿ ಹೇಳ್ತೀನಿ ಸರ್, ನಮ್ಮ ಹತ್ರ ತುಂಬ ಸ್ಪಷ್ಟವಾದಂತಹ ಉದಾಹರಣೆಗಳಿದೆ, ಯಾರೂ ಅಲ್ಲಗಳೆಯೋಕ್ಕಾಗಲ್ಲ. ಗಣಿ ಲೂಟಿಕೋರರಿಂದ RSS ಪ್ರಣೀತವಾಗಿರ್ತಕ್ಕಂಥ ಯಾವ್ಯಾವ ಸಂಸ್ಥೆಗಳು ಎಷ್ಟೆಷ್ಟು ಕೋಟಿ ಹಣಗಳನ್ನು ಪಡೆದ್ವು ಅನ್ನೋದು ನಮಗೆ ಬರ್ತಾ ಇದೆ. ಈಗ ಕಳೆದ ಬಾರಿ ಕರ್ನಾಟಕದಲ್ಲಿ ಅಧಿಕಾರ ಇದ್ದ ಸಂದರ್ಭದಲ್ಲಿ ಅವರು ಯಾವ್ಯಾವ ವಿದ್ಯಾಸಂಸ್ಥೆಗೆ ಯಾವ್ಯಾವ ರೀತಿ ಅನುದಾನ ಪಡೆದಿದ್ರು, ಜಾಗವನ್ನು ಪಡೆದಿದ್ರು, ಜಗಜ್ಜಾಹೀರಾಗಿದೆ. ಆದರೆ RSS ಪಡೆದಿದೆಯಾ ಅಂದರೆ ಇಲ್ಲ, ತಾಂತ್ರಿಕವಾಗಿ. ಯಾಕೆ ಹೇಳಿ? RSSನ ಹೆಸರಿಗೆ ಯಾವ ಜಾಗ ಬಂದಿಲ್ಲ. ಅವ್ರು ಏನೇನೋ ಒಂದು ಹೆಸರುಗಳನ್ನು ಇಟ್ಕೊಂಡಿರ್ತಾರೆ, ಪ್ರೇರಣಾ, ಮಧುಕೃಪಾ, ಎಲ್ಲ ಟ್ರಸ್ಟ್ಗಳು ಬೇರೆ ಬೇರೆ.
ಆ ಟ್ರಸ್ಟ್ ಅದು ನಡೀತಿರೋ ಚಟುವಟಿಕೆ ಯಾರ್ದು ಅಂದರೆ RSS ಇಂದು, ಸಂಸ್ಥೆ ಹೆಸರು ಯಾರ್ದು ಅಂದರೆ ಬೇರೆಯವ್ರದ್ದು. ಇದೇ ನಿಗೂಢತೆ ಅಲ್ವೇ, ಇದೇ ಅನುಮಾನ ಹುಟ್ಟಿಸ್ತಕ್ಕಂಥದ್ದಲ್ವೇ. ಈ ಅನುಮಾನಗಳಿಂದ RSS ಮೇಲೆದ್ದು ಬರ್ತಕ್ಕಂಥ ಅವಕಾಶ ಅದಕ್ಕೆ 100 ತುಂಬಿದೆ ಅಂತ ಹೇಳ್ಕೊತಿದ್ದಾರಲ್ಲ, ಆ ಸಂದರ್ಭದಲ್ಲಾದರೂ ಆ ಬದ್ಧತೆಯನ್ನು ಅವರು ಪ್ರಕಟ ಮಾಡುವಂಥ ಒಂದು ಅವಕಾಶವನ್ನು ಬಳಸ್ಕೋಬೇಕು. ಅವರು ಬಳಸ್ಕೊಳ್ಳದೇ ಇದ್ದರೆ ಜನರ ಎದುರುಗಡೆ ನಿಗೂಢವಾಗಿ ಅನುಮಾನಾಸ್ಪದವಾಗಿ ಕಾಣ್ತಾರೆ. ಜನ ಏನು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅದಕ್ಕೆ ಅವರು ಉತ್ತರ ಕೊಡದೇ ಇರೋಂಥ ಪರಿಸ್ಥಿತಿ ಬಂದಿದೆ. ಒಂದು ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಆಗಿ ಸಾಮಾಜಿಕ ಕೆಲಸ ಮಾಡೋದೇ ತಪ್ಪು ಅನ್ನೋದು ನಿಮ್ಮ ವಾದನ? ಅಲ್ಲ, ಸಾಮಾಜಿಕ ಕೆಲಸ ಮಾಡ್ತಾ ಇಲ್ಲ. ಪ್ರದರ್ಶನ ಪ್ರಿಯತೆ ಬೇರೆ, ಸಾಮಾಜಿಕ ಕೆಲಸಗಳು ಬೇರೆ ಅಲ್ಲ ಸರ್. ಈ ದೇಶ ಪ್ರದರ್ಶನಕ್ಕೆ ಬೇಕಾಗುವ ಹಾಗೆ ಅಥವಾ ಪ್ರದರ್ಶನ ಮಾಡುವ ಹಾಗೆ ಏನ್ ಕಾರ್ಯಕ್ರಮ ಅಂದ್ರೆ ಪಥಸಂಚಲನ ಈಗ ಪ್ರದರ್ಶನ ಅಂತ ಹೇಳ್ತೀರ? ಪ್ರದರ್ಶನ, ಆ ಪಥಸಂಚಲನ ಮಾಡ್ತಾರಲ್ಲ ಅವ್ರ ಪ್ರದರ್ಶನನೇ. ಆ ಪಥಸಂಚಲನ ಮಾಡೋರ್ನೆಲ್ಲ ಹೋಗಿ ನೀವಂತ ಏನೋ ಹೇಳ್ತೀರಲ್ಲ, ನೀವೆಂತ ಮಂಪರು ಪರೀಕ್ಷೆನೋ ಅಥವಾ ನಿಮ್ದೇನೋ ಒಂದು ಹೇಳ್ತೀರಲ್ಲ ಸ್ಟಿಂಗ್ ಆಪ್ರೇಷನ್ ಏನಾದ್ರು ಮಾಡಿ, ಅವರೇನು ನಿತ್ಯ ಹೋಗಿ RSS ಶಾಖೆಯಲ್ಲಿ ಟ್ರೈನೂ ಆಗಿರೋದಿಲ್ಲ. ಅವ್ರು ಹಿಂಗೆ ಬದುಕರ್ಸ್ ಪ್ರೀತಿಯಿಂದ RSS ಇಂದ ಒಂದು ಪ್ರಾರ್ಥನೆ ಹೇಳೋ ಅಂದರೆ ಪ್ರಾರ್ಥನೆನೂ ಬರೋದಿಲ್ಲ. ಮೆರವಣಿಗೆಯಲ್ಲಿ ಎಡ ಬಲ ಅಂತ ಹೆಜ್ಜೆ ಹಾಕ್ಕೊಂಡು ಹೋಗ್ತಿರ್ತಾರೆ. ಅದಾದಮೇಲೆ ಒಂದು ಉಪನ್ಯಾಸ ಕೇಳ್ತಾರೆ, ಎಲ್ಲ ಬಂದು ಪಾನಕ ಕುಡಿದು ಈಚೆಗೆ ಬಂದುಬಿಡ್ತಾರೆ ಅಷ್ಟೇ. ಮತ್ತೇನಿದೆ ಆಮೇಲೆ ಏನು ಪ್ರದರ್ಶನ ಪ್ರಿಯತೆ ಅಂತಂದ್ರೆ ಏನು? ಕೆಲವು ಸತಿ ನೀವು ನೋಡ್ತಿದ್ದೀರಿ, ಏನು ಸುನಾಮಿ ಬಂದಾಗ RSSನ ಕಾರ್ಯಕರ್ತರು, ಬರಗಾಲ ಬಂದಾಗ RSSನ ಕಾರ್ಯಕರ್ತರು, ಈ ಫೋಟೋ ಇಮೇಜಸ್ ಎಲ್ಲ ಕಾಣ್ತಾ ಇರುತ್ತೆ. ಮಾಡಿಲ್ವಾ ಅಂದರೆ ಮಾಡಿದ್ದಾರೆ. ಪ್ರಾಸಂಗಿಕವಾಗಿ ಸಂದರ್ಭಾನುಸಾರ ಆದರೆ ನಿತ್ಯ ನಿರಂತರ ಮಾಡ್ತಕ್ಕಂಥ ಸೇವಾ ಚಟುವಟಿಕೆಗಳು ಈ ದೇಶದಲ್ಲಿ ಮಾಡ್ತಕ್ಕಂಥ ಸಾವಿರಾರು ಸಂಸ್ಥೆಗಳಿಲ್ವಾ ಸರ್? ಸಾವಿರಾರು ಸಂಸ್ಥೆಗಳಿಲ್ವಾ? ಇವತ್ತು ರಾಮಕೃಷ್ಣ ಮಿಷನ್ ಯಾವ ಪ್ರದರ್ಶನ ಪ್ರಿಯತೆ ಅಂತ ತೋರಿಸ್ತಾರೆ? ರಾಮಕೃಷ್ಣ ಮಿಷನ್ನಿನ ಅಸಂಖ್ಯಾತ ಸನ್ಯಾಸಿಗಳು ಕೆಲಸ ಮಾಡ್ತಾ ಇಲ್ವಾ? ತ್ಯಾಗಜೀವಿಗಳಾಗಿ ಕೆಲಸ ಮಾಡ್ತಾ ಇಲ್ವಾ? ಕ್ರಿಶ್ಚಿಯನ್ ವಿಚಾರಧಾರೆಗಳಿಂದ ಪ್ರೇರಿತವಾಗಿ ಬಂದಿರತಕ್ಕಂಥ ಅವ್ರದ್ದೆಲ್ಲ ಕಾಂಗ್ರಿಗೇಷನ್ಗಳ ಮೂಲಕ ಸಾವಿರಾರು ಜನ ಭಗಿನಿಯರು ಸೇವೆ ಮಾಡ್ತಾ ಇಲ್ವಾ? ಆಧ್ಯಾತ್ಮಿಕ ಕ್ಷೇತ್ರದಲ್ಲೇ ಅಂತ ತಗೊಳ್ಳಿ, ನಿಮಗದು ಒಪ್ಪಿಗೆ ಆಗೋದು ಬಿಡೋದು ಪ್ರಶ್ನೆ ಬೇರೆ. ಅದೇನು ಇದಿದೆಯಲ್ಲ, ನಮ್ಮ ಮೌಂಟ್ ಅಬುಲಿ ಇರ್ತಕ್ಕಂಥದ್ದು ಒಂದು ಎಲ್ಲ ಕಡೆಗಳಲ್ಲೂ ಕೇಂದ್ರಗಳಿರ್ತವೆ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ. ಅವ್ರ ಕೇಂದ್ರ ಮೌಂಟ್ ಅಬುಲೇನೋ ಇದೆ. ವಿಶ್ವಾದ್ಯಂತ ಆ ಸಂಸ್ಥೆಗಳಿಲ್ವಾ? ಅಥವಾ ಇಸ್ಕಾನ್ ಸಂಸ್ಥೆಗಳಿಲ್ವಾ? ವಿಶ್ವಾದ್ಯಂತ ಸಂಸ್ಥೆಗಳಿಲ್ವಾ? ಅವ್ರು ಯಾವ ಪ್ರದರ್ಶನ ಪ್ರಿಯತೆಯನ್ನು ಮಾಡ್ತಾರೆ? ಇವರು ಎಲ್ಲದಕ್ಕೂ ನಮ್ಮದೊಂದು ಪ್ಯಾರಲಲ್ ಅನ್ನೋ ರೀತಿಯಲ್ಲಿ ಕರ್ನಾಟಕದಲ್ಲಿ ನಮ್ಮದು ಸಾಹಿತ್ಯ ಪರಿಷತ್ ಇದೆ, ಹೌದಾ ಸರ್? ರಾಷ್ಟ್ರ ಮಟ್ಟದಲ್ಲಿ ಸಾಹಿತ್ಯ ಅಕಾಡೆಮಿಗಳಿದ್ದಾವೆ, ಎಲ್ಲ ಇದೆ. ಅದಕ್ಕೆ ಒಂದು ಪರ್ಯಾಯವಾಗಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಅಂತಿದೆ ಅವ್ರದ್ದು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಅಂದ್ರೆ ಏನು? ಬರೀ ಹಿಂದಿ ಸಾಹಿತ್ಯವನ್ನು, ಸಂಸ್ಕೃತ ಸಾಹಿತ್ಯವನ್ನು ವಿಜೃಂಭಿಸೋದಷ್ಟೇ ಆ ಸಂಘಟನೆಗಳ ಕೆಲಸ. ಹಾಗೆಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಕರೆಸ್ಕೊಂಡ್ಮೇಲೆ, ರಾಷ್ಟ್ರೀಯ ಅಂದರೆ ಯಾವ್ದು ಹೇಳಿ? ಭಾರತದ ಸ್ವಯಂ ಸೇವಕ ಸಂಘ ಅಂತ ಕರೆಸ್ಕೊಂಡ್ರೆ ಅವ್ರ ಶಾಖೆಯನ್ನು ಹೇಳ್ತಾರಲ್ಲ 83,000 ಶಾಖೆ ಅಂತ. 83,000 ಶಾಖೆ ನಿತ್ಯ ನಡೀತಾ ಇದ್ದರೆ 83,000 ಭಾರತದ ರಾಷ್ಟ್ರಧ್ವಜವನ್ನು ಹಾರಿಸಿ ಜನಗಣಮನ ಹೇಳಲಿ ಸರ್, ಒಂದೇ ಮಾತರಂ ಹೇಳಲಿ ಸರ್, ಅವಾಗ ಒಪ್ಕೊಳ್ಳೋಣ. ಇವ್ರು ಬೆಳೆಸ್ತಿರೋದು ಅವ್ರ ಸಂಘಟನೆಯನ್ನು, ಇವ್ರು ಬೆಳೆಸ್ತಿರೋದು ಒಂದು ರಾಜಕೀಯ ಶಕ್ತಿಯನ್ನು, ಅದಕ್ಕೆ ರಾಷ್ಟ್ರೀಯತೆ ಎನ್ನುವ ಒಂದು ಶಬ್ದವನ್ನು ಅದು ತಗೊಂಡಿದ್ದಾರೆ ಅಷ್ಟೇ. ಒಬ್ಬ ಮುಸ್ಲಿಮೋ ಅಥವಾ ಒಬ್ಬ ಕ್ರಿಶ್ಚಿಯನೋ, ಒಬ್ಬ ಜೈನನೋ, ಬೌದ್ಧನೋ ಯಾರೋ ಒಬ್ಬ ರಾಷ್ಟ್ರೀಯ ಕೆಲಸಕ್ಕೋಸ್ಕರ ನಾನು ಬಂದು ನಿಮ್ಮ ಜೊತೆ ಸೇರ್ತೇನೆ ಅಂತ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅವರನ್ನು ಒಳಗೆ ತಗೊಳ್ಳಲ್ಲ ಅನ್ನೋದನ್ನು ನೀವು ಹೇಳ್ತೀರಿ? ಇಲ್ಲ, ಅವ್ರು ತಗೋತಾರೆ, ಖಂಡಿತ ತಗೋತಾರೆ. ಅವರು ಕಾಲಾಳುಗಳನ್ನು ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ಯಾರು ಬಂದರೂ ತಗೋತಾರೆ. ಅವರು ಮೊಹಮ್ಮದನ್ನು ತಗೋತಾರೆ, ಅಹಮದನ್ನು ತಗೋತಾರೆ, ಜೋಸೆಫನ್ನು ತಗೋತಾರೆ, ಅಥವಾ DSSL ವರ್ಕ್ ಮಾಡ್ತಿದ್ದವ್ರನ್ನ ತಗೋತಾರೆ, ರೈತ ಸಂಘದಲ್ಲಿದ್ದರೆ ಅವನು ತಗೋತಾರೆ, ಎಲ್ಲ ತಗೋತಾರೆ. ಎರಡನೇ ಪ್ರಶ್ನೆ ಇಲ್ಲ. ಅವನಿಗೇನಾದರೂ ಆ ಹೋಗಿರ್ತಕ್ಕಂಥ ವ್ಯಕ್ತಿಗೇನಾದರೂ ಸರ್ ನಮಗೆ ಈ BJPಯ ಭ್ರಷ್ಟಾಚಾರದ ವಿರುದ್ಧ ಇದ್ದೀವಿ, ಇವ್ರು ಪ್ರಕಟ ಮಾಡ್ತಕ್ಕಂಥ ಕೋಮುವಾದದ ವಿರುದ್ಧ ಇದ್ದೀವಿ, ನಾನು ಸಂವಿಧಾನದ ಪರ ಇದ್ದೀವಿ ಅಂತ ಹೇಳಿಬಿಟ್ರೆ RSSನವ್ರಿಗೆ ಇಷ್ಟ ಆಗೋದಿಲ್ಲ ಸರ್. RSSನವ್ರು ನಾನು ಒಪ್ಪೋದಿಲ್ಲ, ಅವ್ನು ನಿತ್ಯ ಅನುಮಾನದಿಂದ ನೋಡ್ತಾರೆ. ಮತ್ತು ಈಗಲೂ ನೋಡಿ, ನಾವೆಲ್ಲ ಸರ್ಕಾರದಲ್ಲಿ ಆದೇಶ ಮಾಡಿದ್ದೀವಿ ಸಂವಿಧಾನದ ಪೀಠಿಕೆ ಹೇಳಬೇಕು ಅಂತ. ಯಾಕೆ RSSಗೆ ಅವ್ರ ಶಾಖೆಗಳಲ್ಲಿ ಅವ್ರು ಹೇಳಲಿ ನೋಡೋಣ. ಅವ್ರು ಈ ನಾಳೆಯಿಂದ ಹೇಳ್ಕೊಡ್ಬೋದು, ನನಗೆ ಗೊತ್ತಿಲ್ಲ. ಇವತ್ತಿನವರೆಗೆ ಅಂದರೆ ನಮ್ಮ ಸಂವಿಧಾನ ಸ್ವೀಕಾರ ಆದಮೇಲೆ 1949 ಜನವರಿ 26ನೇ ತಾರೀಕು ಸಂವಿಧಾನ ಸ್ವೀಕಾರ ಆದಮೇಲೆ, ಅಥವಾ ಸಂವಿಧಾನ ನಾವು ಗಣರಾಜ್ಯ ಅಂತ ಒಪ್ಕೊಂಡ್ಮೇಲೆ, ಅಥವಾ ಅದಕ್ಕೆ ತಿದ್ದುಪಡಿಯಾಗಿ ನಾವು 75ರ ದಶಕದಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಶಬ್ದಗಳನ್ನೆಲ್ಲ ಸೇರಿಸಿದ ಮೇಲೆ ಅದು ನಮ್ಮ ದೇಶದ್ದು, ನಮ್ಮನ್ನೆಲ್ಲ ಕಾಪಾಡ್ತಕ್ಕಂಥದ್ದು. ಆ ಸಂವಿಧಾನದ ಪೀಠಿಕೆಯನ್ನು ನಾವು ನಿತ್ಯ ಶಾಖೆಯಲ್ಲಿ ಪಠಣ ಮಾಡ್ತೀವಿ ಅಂತ ಹೇಳಿ ನೋಡೋಣ. ಹೇಳಿದ್ದಾರೆ ಅವರು, ನಾಳೆಯಿಂದ ಮಾಡ್ಬೋದು. ಇವತ್ತಿನವರೆಗೆ
ಒಂದೇ ಒಂದು RSS ಶಾಖೆಯಲ್ಲಿ, ಒಂದೇ ಒಂದು RSS ಪ್ರಣೀತವಾದ ಕಾರ್ಯಕ್ರಮದಲ್ಲಿ ಭಾರತದ ಸಂವಿಧಾನದ ಪೀಠಿಕೆಯನ್ನು ಅವರು ಪಠಣ ಮಾಡಿಲ್ಲ, ಅಭ್ಯಾಸ ಮಾಡಿಸಿಲ್ಲ. ಯಾಕೆಂದರೆ ಆ ಪೀಠಿಕೆಯನ್ನು ಹೇಳ್ಕೊಟ್ಬಿಟ್ರೆ ಇವರು ವಿಚಾರಧಾರೆ ಬಿದ್ದೋಗ್ಬಿಡುತ್ತೆ. RSS ವಿಚಾರಧಾರೆ ಬಿದ್ದೋಗ್ಬಿಡುತ್ತೆ. ಸಂವಿಧಾನನ ಪ್ರೀತಿಸಿ ಅಂತ ಅಂದ್ಬಿಟ್ರೆ RSS ವಿಚಾರಧಾರೆ ಬಿದ್ದೋಗುತ್ತೆ. ಇನ್ನೊಂದು ಪ್ರಶ್ನೆ, ರಾಷ್ಟ್ರವನ್ನು ಪ್ರೀತಿಸಿದ್ದು ಸಂವಿಧಾನವನ್ನು ಪ್ರೀತಿಸಿದ ಹಾಗಲ್ವಾ? ಇಲ್ಲ, ಅವ್ರ ರಾಷ್ಟ್ರ ಅನ್ನೋ ಕಲ್ಪನೆ ತಪ್ಪಾಗಿದೆ ಸರ್. ಈಗ ನಿಮಗೆ ಸರ್, ನೀವು ಶಾಲೆಗಳಲ್ಲಿ ಕಲ್ತು ಬಂದವರಲ್ಲ ಸರ್. ನಾವು ರೂಢಿಗತವಾಗಿ ಏನನ್ನು ಕೇಳ್ಕೊಂಡಿದ್ದೀವಿ ಹೇಳಿ? ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ, ನಮ್ಮ ಎಡಬಲದಲ್ಲಿ ಅರಬ್ಬಿ ಮತ್ತು ಬಂಗಾಳ ಕೊಲ್ಲಿ. ಅವರು ಅದನ್ನ ಬೇರೆ ಥರ ಹೇಳ್ತಾರೆ RSSನವರು. ಗಂಗಾ ನದಿ ಹೋಗಿ ಸೇರುವುದು ಗಂಗಾ ಸಾಗರ, ಏನು ಹೇಳಿ, ಸಿಂಧೂ ನದಿ ಹೋಗಿ ಸೇರುವುದು ಸಿಂಧೂ ಸಾಗರ ಅಂತ ಹೀಗೆಲ್ಲ ಹೇಳ್ಕೊತಾ ಇರ್ತಾರೆ. ಉತ್ತರದಲ್ಲಿ ಹಿಮಾಲಯ, ಇದರ ನಡುವೆ ಇರೋದು ಭಾರತ ಅಂತ ಹೇಳ್ತಿದ್ದಾರೆ. ಕರೆಕ್ಟಾ? ನಾವು ಹಂಗೆ ಹೇಳ್ತಾ ಇಲ್ಲ. ಭಾರತ ಅಂತಂದರೆ ಇಲ್ಲಿ ವಾಸಿಸ್ತಕ್ಕಂಥ ಜನಪರಂಪರೆ. ನೀವೀಗ ಕಾರ್ಯಕ್ರಮ ನಿರೂಪಕರಾಗಿ ಇಲ್ಲಿ ಕೂತಿದ್ದೀರಿ, ನಿಮಗೊಂದು ಭಾರಿ ದೊಡ್ಡ ಹಿನ್ನೆಲೆ ಇದೆ. ಅದೇನು ಇತಿಹಾಸದ ಪುಸ್ತಕದಲ್ಲಿ ದಾಖಲಾಗದೇ ಇರ್ಬೋದು. ನಿಮಗೆ ನಮ್ಮ ಅಜ್ಜ ಮುತ್ತಜ್ಜನಿಂದ ಈ ದೇಶದ ನೆಲದೊಳಗೆ ಬಂದು ನಾವು ಬದುಕ್ತಾ ಇದ್ದೀವಿ. ಕೃಷಿ ಮಾಡಿಕೊಂಡು ಅಥವಾ ಶ್ರಮ ವಹಿಸಿ ನಮ್ಮ ಬದುಕನ್ನು ಕಟ್ಕೊಂಡು ಬಂದಿರತಕ್ಕಂಥ ಭಾರಿ ದೊಡ್ಡ ಜನಪರಂಪರೆ ಇದೆ. ಆ ಜನಪರಂಪರೆ ಏನು ಇಲ್ಲಿದೆ ಅದು ಭಾರತ. ಅದು ಅವರಿಗೆ ಅರ್ಥ ಆಗಿಲ್ಲ. ಆ ಜನಪರಂಪರೆ ಅವರಿಗೆ ಅರ್ಥ ಆಗದೇ ಇದ್ದಿದ್ದರಿಂದ ಅವರಿಗೆ ಭಾರತದ ಜನಪದ ಅರ್ಥ ಆಗಲಿಲ್ಲ, ಜನಪದ ಕಾವ್ಯಗಳು ಅವರಿಗೆ ಅರ್ಥ ಆಗ್ತಾಯಿಲ್ಲ, ನಮ್ಮ ಉಪನಿಷತ್ತುಗಳು ಅರ್ಥ ಆಗಲಿಲ್ಲ. ಆ ಸ್ಮೃತಿಕಾರರು ಸಾವಿರಾರು ಜನ ಇದ್ದಾರೆ, ಅವ್ರನ್ನೆಲ್ಲ ನಾವು ಗೌರವಿಸೋಣ. ಆದರೆ ಅವರಿಗೆ ಮನು ಮಾತ್ರ ಅರ್ಥ ಆಗ್ತಿದ್ದಾನೆ. ಅವರು RSSನ ಸಂಸ್ಥೆಗಳಿಂದ ಪ್ರಕಟ ಆಗ್ತಕ್ಕಂಥ ಕೃತಿಗಳಿದಾವಲ್ಲ, ಆ ಮನುಸ್ಮೃತಿ ಪ್ರಕಟ ಅವ್ರು ಮಾಡಿದಷ್ಟು ಉಳಿದವ್ರನ್ನ ಏನಾದ್ರು ಪ್ರಕಟ ಮಾಡಿದ್ದಾರೆ ಕೇಳಿ? ಅವರು ಯಾಕೆ ಮಾಡೋದಿಲ್ಲ? ಅವರು ಭಾರತದ ಉಪನಿಷತ್ ವಾಕ್ಯಗಳನ್ನು ಅವ್ರು ಯಾಕೆ ಪ್ರತಿನಿಧಿಸ್ತಾ ಇಲ್ಲ? ಅಂದರೆ ನಾನು ಮೊದಲೇ ಹೇಳ್ದಂಗೆ ಆ ಸಂಘಟನೆಯ ವಿಚಾರಧಾರೆ ಬಂದಿದ್ದೇ ಅದು ವಿದೇಶಿ ನೆಲದಿಂದ ಪ್ರೇರಿತವಾಗಿರ್ತಕ್ಕಂಥ ವಿಚಾರಧಾರೆ. ಅದು ಒಂದು ಶ್ರೇಷ್ಠತಾವಾದದ ವ್ಯಸನದ ವಿಚಾರಧಾರೆ. ಭಾರತ ಉಳಿಬೇಕಲ್ಲ. ಭಾರತ ಉಳಿಬೇಕಂದ್ರೆ ಇಷ್ಟು ಜನಕೋಟಿಯ ಈ ದೇಶ ಉಳಿಬೇಕಂತಂದರೆ ಇಲ್ಲಿಯ ಬಹುತ್ವ ಉಳಿಬೇಕು, ಇಲ್ಲಿಯ ಬಹುಸಂಸ್ಕೃತಿ ಉಳಿಬೇಕು, ಇಲ್ಲಿಯ ವಿಭಿನ್ನ ಆಚಾರ ಪದ್ಧತಿಗಳು ಉಳಿಬೇಕು ಅಲ್ವೇ? ಈಗ ನಾನು ನೋಡಿ ಇಲ್ಲಿ ಹಣೆಗೆ ಕುಂಕುಮ ಇಟ್ಕೊಂಡಿದ್ದೀನಿ, ಅದು ನನ್ನ ಆಚಾರ ಪದ್ಧತಿ. ನೀವು ಹಣೆಗೆ ಏನೋ ಕುಂಕುಮ ಇಟ್ಟಿಲ್ಲ, ಕೈಗೇನೋ ನಿಮ್ಮ ಭಕ್ತಿಯ ಭಾಗವಾಗಿ ಒಂದು ದಾರ ಕಟ್ಕೊಂಡಿದ್ದೀರಿ, ನಾನು ದಾರ ಕಟ್ಕೊಂಡಿಲ್ಲ ಅಲ್ವೇ? ನೀವು ಯಾವುದೋ ಒಂದು ಬಣ್ಣದ ಹರಳನ್ನು ನೀವು ಹಾಕ್ಕೊಂಡಿದ್ದೀರಿ, ನಾನು ಹಾಕಿಲ್ಲ. ನಮ್ಮಿಬ್ಬರ ನಡುವೆ ಎಲ್ಲಿ ಕೂತಿದ್ದೀವಿ, ನಾವಿಬ್ಬರು ಗುರುತಿಸುವಾಗ ಹಿಂದೂಗಳು ಅಂತ ಗುರುಸ್ಕೋತೀವಿ. ನಮ್ಮಿಬ್ಬರು ಆಚಾರ ವಿಚಾರಗಳಲ್ಲಿ ಇಷ್ಟು ವ್ಯತ್ಯಾಸ ಇದೆ. ನಾವಿಬ್ಬರು ಮಾತಾಡ್ತಿದ್ದೀವಿ ಕನ್ನಡ, ಆದರೆ ನಿಮ್ಮ ಕನ್ನಡಕ್ಕೂ ನನ್ನ ಕನ್ನಡಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಇಷ್ಟು ಬಹುಸಂಸ್ಕೃತಿಯ ದೇಶವನ್ನು ಇವರು ಒಂದು ಏಕ ಸಂಸ್ಕೃತಿಯ ಭಾಗವಾಗಿ ಚರ್ಚೆ ಮಾಡ್ತಾ ಇದ್ದಾರೆ RSSನವರು. ಭಾರತ ಅರ್ಥ ಆಗಲಿಲ್ಲ ಅವರಿಗೆ. ಅಂದ್ರೆ 100 ವರ್ಷ ಮಾಡ್ಕೊಂಡು ಬಂದಿರೋದು ಇದೆ ಅಂತ ಅಂದ್ಕೊಳ್ತೀರಿ? ಅಂದ್ರೆ ಶತಾಬ್ದಿಯನ್ನ ಆಚರಿಸ್ತು ಇತ್ತೀಚೆಗೆ RSS ಅನ್ನೋದು. ಅಷ್ಟು ಗಟ್ಟಿಯಾಗಿ ಬೆಳೆತಿರುವಂತಹ RSS ಬಗ್ಗೆ ಕಾಂಗ್ರೆಸ್ಗೆ ಒಂದು ಸಣ್ಣ ಭಯ ಇದೆಯಾ? ಅದಕ್ಕೋಸ್ಕರ ಈ ರೀತಿಯ ಒಂದು RSSಗೆ ಭಯ ಇರೋದೇ ಹೊರತು ಕಾಂಗ್ರೆಸ್ಸಿಗೆ ಭಯ ಇಲ್ಲ. ಕಾಂಗ್ರೆಸ್ ಇರೋದೇ ಒಂದು ನಿರ್ಭಯತಾ ವಿಚಾರದ ಆಧಾರದ ಮೇಲೆ. ಕಾಂಗ್ರೆಸ್ಸಿಗೆ ಭಯ ಇಲ್ಲ, ಅವ್ರಿಗೆ ಭಯ ಇರೋದೆ. ಭಯ ಇದ್ದಿದ್ರಿಂದನೇ ನಮ್ಮ ದೇಶದಲ್ಲಿ ಇಷ್ಟು ದೊಡ್ಡ ವಿಶ್ವದ ಶ್ರೇಷ್ಠ ಒಂದು ಮಿಲಿಟ್ರಿ ಶಕ್ತಿಯನ್ನು ಹೊಂದಿರತಕ್ಕಂಥ ದೇಶಗಳಲ್ಲಿ ನಾವು ಒಂದು ಅಲ್ವೇನ್ರಿ? ಇವ್ರು ದೊಣ್ಣೆ ಹಿಡ್ಕೊಂಡು ಯಾರ ವಿರುದ್ಧ ಹೋಗೋದು ಮೆರವಣಿಗೆ? ಅದೇನು ಮಾರಕ ಆಯುಧನ ನೋಡ್ರಿ, ಒಬ್ಬೊಬ್ಬ ಹಿಡ್ಕೊಂಡು ಹೋದ್ರೆ ಏನು ಅಪಾಯ ಅಲ್ಲ ಸರ್. ಗುಂಪಲ್ಲಿ 100 ಜನ ಹಿಡ್ಕೊಂಡು ಪ್ರದರ್ಶನ ಮಾಡ್ತಾ ಹೋದರೆ ಅದೊಂದು ಮನಸ್ಥಿತಿ ನಿರ್ಮಾಣ. ಅದೊಂದು ಮನಸ್ಸು. ಎಲ್ಲಾದ್ರೂ RSSನ ಕಾರ್ಯಕರ್ತರು ದೊಣ್ಣೆಗಳನ್ನು ಹಿಡ್ಕೊಂಡು ಹೋಗಿ ಯಾರಿಗಾದ್ರೂ ಹೊಡೆದು ಹಲ್ಲೆ ಮಾಡಿರೋದು? RSSನವರು 100ಕ್ಕೆ 100 ಹೇಳ್ತೀನಿ. ಹಾಗೆ ಅವ್ರ ಮೆರವಣಿಗೆಯಲ್ಲಿ ಹೋಗಿ ಗುಂಪಲ್ಲಿ ಹೋಗಿ ಅವ್ರದ್ದು ಟೊಪ್ಪಿ ಹಾಕಿ ಯೂನಿಫಾರ್ಮ್ ಹಾಕಿ, ಮೊದಲು ಚಡ್ಡಿ ಈಗ ಪ್ಯಾಂಟ್ ಇತ್ತು, ಆ ಪ್ಯಾಂಟೆಲ್ಲ ಹಾಕ್ಕೊಂಡು ಹೋಗಿ ಅವ್ರು ದೊಣ್ಣೆ ತೊಗೊಂಡೋಗಿ ಇವತ್ತೆಲ್ಲ RSSನವ್ರು ಕರೆ ಕೊಟ್ಟು ಇವತ್ತೆಲ್ಲ ಹೋಗ್ಬಿಟ್ಟು ಕರ್ನಾಟಕ ನ್ಯೂಸ್ ಬೀಟ್ ಚಾನಲನ್ನು ಪುಡಿ ಮಾಡೋಣ ಅಂತ ಹೇಳಿ ಅವ್ರು ಮಾಡೋದೇ ಇಲ್ಲ. ಅವ್ರು ಮಾಡೋದೇ ಇಲ್ಲ. RSS ಅಲ್ಲೇ ನಿಗೂಢತೆಯನ್ನು ಕಾಪಾಡ್ಕೊಳ್ತೇವೆ. ಯಾವ ತರ ನಿಗೂಢತೆ? ಆ ರೀತಿ ಮಾನಸಿಕವಾಗಿ ಯೂನಿಫಾರ್ಮ್ ಇಲ್ಲದೆ ಕಳಿಸೋ ಜನನ ರೆಡಿ ಮಾಡ್ತಾರೆ ಅವರು. ಯೂನಿಫಾರ್ಮ್ ಇಲ್ಲದೆ ಕಳಿಸೋ ಜನನ ರೆಡಿ ಮಾಡ್ತಾರೆ. ಅಂದ್ರೆ ಸಂಘದ ಪರಿವಾರ ಸಂಘಗಳು ಈ ರೀತಿಯ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುತ್ತೆ ಅನ್ನೋದನ್ನ ಹೇಳ್ತೀರಿ? ಪ್ರೇರಿತವಾಗಿರ್ತಕ್ಕಂಥ ನೋಡಿ ಸರ್, ವೆರಿ ಸಿಂಪಲ್. ಈ ದೇಶದಲ್ಲಿ ಹಲವಾರು ರಾಜಕೀಯ ಪಕ್ಷಗಳಿವೆ. ಕೋಮು ಆಧಾರಿತವಾಗಿರ್ತಕ್ಕಂಥ ರಾಜಕೀಯ ಪಕ್ಷಗಳಿವೆ. ಅದರಲ್ಲೇನು ಪ್ರಶ್ನೆ ಅಲ್ಲ. ಬೇರೆ ಪಕ್ಷ, ನಮ್ಮದು ಒಂದು ಕಾಂಗ್ರೆಸ್ ಒಂದು ರಾಜಕೀಯ ಪಕ್ಷ ಅಲ್ಲ, ಕೋಮು ಆಧಾರಿತ ಅಲ್ಲ, ನಾವು ಸಂವಿಧಾನ ಆಧಾರಿತವಾದ ರಾಜಕೀಯ ಪಕ್ಷ. ಯಾಕೆ ಹಾಗಾದ್ರೆ ಮೃದು ಹಿಂದುತ್ವವನ್ನು ಈಗ ಅಲ್ಲ, ಮೃದು ಹಿಂದುತ್ವ ಅಲ್ಲ, ಹಿಂದೂ ಧರ್ಮ ವರ್ಸಸ್ ಹಿಂದುತ್ವ. ಕಾಂಗ್ರೆಸ್ಸು ಹಿಂದೂ ಧರ್ಮದಲ್ಲಿರಬಹುದಾದಂಥ ಉದಾತ್ತ ಆಶಯಗಳನ್ನು ಕಾಂಗ್ರೆಸ್ ಸದಾ ಸ್ವೀಕಾರ ಮಾಡಿದೆ, ಸದಾ ಅದನ್ನು ಪ್ರಕಟ ಮಾಡ್ತಾ ಇದೆ.
BJP ಹಿಂದುತ್ವ ಎನ್ನುವ ಪೊಲಿಟಿಕಲ್ ಐಡಿಯಾಲಜಿಯನ್ನು ಪ್ರಕಟ ಮಾಡ್ತಾ ಇದೆ ಅಷ್ಟೇ. ಇಟ್ ಈಸ್ ಎ ಪೊಲಿಟಿಕಲ್ ಐಡಿಯಾಲಜಿ. ವೆರಸ್ ಕಾಂಗ್ರೆಸ್ ಇಂದು ಸ್ಪಿರಿಚುವಲ್ ಐಡಿಯಾಲಜಿ. ಕಾಂಗ್ರೆಸ್ಸಿನ ಐಡಿಯಾಲಜಿ ಗಾಂಧಿ ಪ್ರಣೀತವಾದಂಥದ್ದು, ಅದರಲ್ಲೇನು ಎರಡನೇ ಮಾತೇ ಇಲ್ಲ. ಅದಕ್ಕೊಂದು ಸ್ಪಿರಿಚುವಾಲಿಟಿ ಇದೆ. ಸೊ ಆಧ್ಯಾತ್ಮಿಕತೆ, ಧಾರ್ಮಿಕ ಉನ್ಮತ್ತವಾದ ಇವೆರಡಕ್ಕೂ ಭಾರಿ ದೊಡ್ಡ ವ್ಯತ್ಯಾಸ ಇದೆ. ಆ ವ್ಯತ್ಯಾಸವನ್ನು ಮನಗಾಣಿಸೋದ್ರಲ್ಲಿ, ಆ ಗೆರೆಯನ್ನು ಮರೆಸೋದ್ರಲ್ಲಿ ಅವರು ಭಾರಿ ನಿಷ್ಣಾತರಾಗಿದ್ದಾರೆ. ಅವರೆಲ್ಲೂ ಆಧ್ಯಾತ್ಮಿಕತೆಯನ್ನು ಮುಂದಕ್ಕೆ ಬರೋಕ್ಕೆ ಬಿಡ್ತಾನೇ ಇಲ್ಲ. ಆಧ್ಯಾತ್ಮಿಕತೆ ಎಂದರೆ ಏನು ಹೇಳಿ, ಅದು ಬುದ್ಧ, ಬಸವ, ಮಹಾವೀರ, ಕನಕ, ಪುರಂದರ, ಸಂತ ಶಿಶುನಾಳ ಶರೀಫ, ಗಾಂಧಿ ಇವರು ಪ್ರಕಟ ಮಾಡೋದು ಆಧ್ಯಾತ್ಮಿಕತೆ. ಅಂದ್ರೆ RSS ಮಾಡ್ತಾ ಇರೋದು ವೈದಿಕ ಪರಂಪರೆಯನ್ನು ಅವರು ಪೋಷಿಸ್ತಿದ್ದಾರೆ, ಬೆಳೆಸ್ತಾ ಇದ್ದಾರೆ ಅನ್ನೋದು ನೀವು ಹೇಳೋದು ಇಲ್ಲ. ನನಗೆ ಮೊನ್ನೆ ನಮ್ಮ ಗೆಳೆಯರೊಬ್ಬರು ಹೇಳಿದ್ರು, ವೈದಿಕ ಪರಂಪರೆಯ ಭಾಗವಾಗೂ ಅವರಿಲ್ಲ ಸರ್. ಅವ್ರದ್ದು ಕ್ರಾಪು, ಅವ್ರ ಕಾಪಿ ಇದು ಏನು ಬ್ಲ್ಯಾಕ್ ಕ್ಯಾಪು, ಅವ್ರದ್ದು ಬೆಲ್ಟು, ಅವ್ರದ್ದು ಈಗ ಬಂದಿರತಕ್ಕಂಥ ಪ್ಯಾಂಟು, ಅವ್ರು ಹಾಕ್ತಕ್ಕಂಥ ಯೂನಿಫಾರ್ಮು, ಅದೊಂದು ವೈದಿಕತೆ ಪರಂಪರೆಯ ರೂಪದಲ್ಲೂ ಇಲ್ಲ ಸರ್. ಅವರು ಅದಕ್ಕೆಲ್ಲ ಬೆನ್ನು ಹತ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಬಿಟ್ಟರೆ ಅದಕ್ಕೆ ಬಂದಾಗ ನಿನ್ನೆ ಯಾವುದೋ ಡಿಸ್ಕಷನಲ್ಲಿ ನಾನು ನೋಡಿದೆ, ಯಾವುದೋ ನಿಮ್ಮ ಚಾನಲ್ ಡಿಸ್ಕಷನ್ ಯಾರು ಗೆಳೆಯರು RSSನ ಒಬ್ಬ ವಕ್ತಾರ ಹೇಳ್ತಾ ಇದ್ದಾರೆ, ಸರ್ ಗಾಂಧಿಯನ್ನು ನಾವು ಮಹಾತ್ಮ ಅಂತ ಒಪ್ಕೊಳ್ಳೋಕೆ ಸಾಧ್ಯ ಏನಿಲ್ಲ, ಅವನು ರಾಷ್ಟ್ರಪಿತ ಅಲ್ವೇ ಅಲ್ಲ ಗಾಂಧಿ ಅಂತ ಹೇಳಿ ಸಾರ್ವಜನಿಕವಾಗಿ ನಾನು ಹೇಳಿದೆ. ಅದು ಒಳಗಿನ ಕಹಿ, ಒಳಗಿನ ಸತ್ಯ ಮುಚ್ಚಿಡ್ಬೇಕಂದ್ರೂ ಪ್ರಕಟ ಆಗ್ತಾ ಇದೆ. ಅವರಿಗೆ ಮುಚ್ಚಿಡಬೇಕು ಅಂತಂದ್ರೂ ಆಗ್ತಾ ಇಲ್ಲ, ಪ್ರಕಟ ಆಗ್ತಾ ಇದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಭಾರತೀಯತೆಗೆ ವಿರುದ್ಧವಾಗಿ RSSನ ರಾಷ್ಟ್ರೀಯತೆಯನ್ನು ಪ್ರಕಟ ಮಾಡ್ತಾ ಇದ್ದಾರೆ. ಭಾರತೀಯತೆ, ಕಾಂಗ್ರೆಸ್ನ ರಾಷ್ಟ್ರೀಯತೆಗೂ ಮತ್ತು RSSನ ರಾಷ್ಟ್ರೀಯತೆಗೆ ಇರುವಂಥ ವ್ಯತ್ಯಾಸ ಏನು ನಿಮ್ಮ ಲೆಕ್ಕದಲ್ಲಿ? ನೀವು RSS ಒಳಗಿದ್ದು ಹೊರಗೆ ಬಂದವರು. ಹೌದು, ಭಾರತದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ಇವ ನಮ್ಮವ. ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ಮುಸ್ಲಿಂ ತುಷ್ಟೀಕರಣ ರಾಜಕಾರಣವನ್ನು ಮಾಡ್ತಾರೆ ಅಂತ. ಬೇರೆ ಏನಲ್ಲ, ಮುಸ್ಲಿಂ ತುಷ್ಟೀಕರಣ ರಾಜಕಾರಣವನ್ನು ಮಾಡ್ತೀರಿ ಅಂತ BJP ಅವರು ಆರೋಪ ಮಾಡ್ತಾರೆ ಸರ್. RSSನವ್ರು ಮುಸ್ಲಿಂ ಮಂಚ್ ಅಂತ ಮಾಡಿಕೊಂಡು, BJP ಅವರು ಅಲ್ಪಸಂಖ್ಯಾತ ಮೋರ್ಚಾ ಮಾಡಿಕೊಂಡು, BJP ಅವರು ಮಾಡಿದ್ರೆ ಅದು ಮುಸ್ಲಿಂ ತುಷ್ಟೀಕರಣ ಅಲ್ವಾ? ಅವ್ರ ಹತ್ರ ಯಾಕಂತೆ RSSನವ್ರ ಹತ್ರ ಮುಸ್ಲಿಂ ಮೋರ್ಚಾ ಅಂತ ಇಟ್ಕೊಂಡಿದ್ದಾರೆ, ಅವರು ಮುಸ್ಲಿಂ ಮಂಚ್ ಅಂತ ಯಾಕೆ ಮಾಡ್ಕೊಂಡಿದ್ದಾರೆ? BJP ಒಳಗೆ ಯಾಕೆ ಅಲ್ಪಸಂಖ್ಯಾತ ಮೋರ್ಚಾ ಅಂತ ಮಾಡ್ಕೊಂಡಿದ್ದಾರೆ? ಕಾಂಗ್ರೆಸ್ಸು ಒಂದು ರಾಜಕೀಯ ಪಕ್ಷವಾಗಿ ಎಲ್ಲರನ್ನ ಒಳಗೊಳ್ತಕ್ಕಂಥ ಪ್ರಕ್ರಿಯೆಯನ್ನು ನಿರಂತರವಾಗಿ ಸಾಧಿಸೋ ಪ್ರಯತ್ನವನ್ನು ಮಾಡ್ತಾ ಇದೆ. ಒಡೆದಾಳ್ತಕ್ಕಂಥ ನೀತಿಯನ್ನು ಹೊಡೆದೋಡಿಸುವ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. RSSಗೆ ಒಡೆದಾಳೋದ್ರಲ್ಲೇ ಅದರ ಶಕ್ತಿ ಇರೋದು. ನಾವೆಲ್ಲರೂ ಒಂದೇ ಅಂದರೆ RSS ಬಿದ್ದೋಗ್ಬಿಡುತ್ತೆ ಸರ್. RSSನವರು ನಾವೆಲ್ಲರೂ ಒಂದೇ, ಈ ದೇಶದಲ್ಲಿರ್ತಕ್ಕಂಥ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ನಾವೆಲ್ಲರೂ ಒಂದೇ, ಜೈನ, ಪಾರ್ಸಿ ನಾವೆಲ್ಲರೂ ಒಂದೇ, ಇಲ್ಲಿರ್ತಕ್ಕಂಥ ಎಲ್ಲ ಭಾಷೆಯವರು ನಾವೆಲ್ಲ ಒಂದೇ ಅಂತ ಅಂದ್ಬಿಟ್ರೆ RSSನವ್ರು ಬಿದ್ದೋಗ್ಬಿಡ್ತಾರೆ. ಹಂಗಾಗಿ ಅವರಿಗೆ ಒಂದು ದೇವ ಭಾಷೆ, ಒಂದು ರಾಷ್ಟ್ರ ಭಾಷೆ. ವಾಟ್ ಅಬೌಟ್ ಯುವರ್ ಕುಂದಾಪುರ ಕನ್ನಡ? ವಾಟ್ ಅಬೌಟ್ ಯುವರ್ ತುಳು? ವಾಟ್ ಅಬೌಟ್ ಬ್ಯಾರಿ? ವಾಟ್ ಅಬೌಟ್ ಕನ್ನಡ? ವಾಟ್ ಅಬೌಟ್ ಕೊಂಕಣಿ? ವಾಟ್ ಅಬೌಟ್ ಮಲಯಾಳಿ, ತಮಿಳ್ನಾಡು ತಮಿಳ್ ಭಾಷೆ, ತೆಲುಗು, ಒರಿಯಾ, ಭೋಜ್ಪುರಿ, ರಾಜಸ್ಥಾನಿ, ಮರಾಠಿ, ಕಾಶ್ಮೀರಿ, ಅಸ್ಸಾಮಿ, ಎಷ್ಟು ಭಾಷೆಗಳಿದ್ದಾವೆ ಈ ದೇಶದಲ್ಲಿ. ಅದನ್ನು ಅವ್ರು ಯಾವುದೂ ಒಪ್ತಾ ಇಲ್ಲ. ಇಷ್ಟು ದೊಡ್ಡ ಜನಪರಂಪರೆಯ ಭಾಷೆಗಳ ವಿರುದ್ಧವಾಗಿ ಒಂದು ರಾಷ್ಟ್ರ ಭಾಷೆ, ಒಂದು ದೇವ ಭಾಷೆ, ಅದು ಹೆಂಗೆ ಸರ್? ಹಿಂದಿ ಹೇರಿಕೆಯನ್ನು RSS ಮೂಲಕ ಮಾಡ್ತಾ ಇದ್ದಾರೆ. 100% ಅದರಲ್ಲಿ ಅನುಮಾನವೇ ಬೇಡ. ಹಿಂದಿ ಹೇರಿಕೆ ಮತ್ತು ಸಂಸ್ಕೃತ ಹೇರಿಕೆ ಎರಡೂ ಅವ್ರು ಮಾಡ್ತಾ ಇದ್ದಾರೆ. ಆಯ್ತಪ್ಪ, ಹಿಂದಿಯನ್ನು ಒಂದು ಭಾಷೆಯಾಗಿ ಕಲಿಯೋಣ, ದ್ವೇಷ ಯಾಕೆ? ಸಂಸ್ಕೃತವನ್ನು ಒಂದು ಭಾಷೆಯಾಗಿ ಕಲಿಯೋಣ, ದ್ವೇಷ ಯಾಕೆ? ನೀವ್ಯಾಕೆ ಈ ಶ್ರೇಷ್ಠತ್ವವಾದವನ್ನು ಮುಂದಕ್ಕಿಡ್ತಾ ಇದ್ದೀರಿ? ಹಾಗಂತ ದ್ರಾವಿಡ ನೆಲದಲ್ಲಿ RSS ಇಲ್ಲ ಅಂತ ಹೇಳೋದಾ? ಕೇರಳದಲ್ಲೂ ಕೂಡ RSS ಇದೆ, ತಮಿಳುನಾಡಲ್ಲೂ ಕೂಡ ಎಲ್ಲ ಕಡೆ ಇದೆ ಸರ್ RSS. ಆಯಾಯ ಪ್ರಾದೇಶಿಕವಾಗಿ ಅಲ್ಲಿನ ಭಾಷೆಗಳನ್ನ ಅವರು ಪ್ರತಿಬಿಂಬಿಸ್ತಾ ಇಲ್ವಾ? ಅಲ್ಲಿನ ಭಾಷೆಗಳ ಆಧಾರದ ಮೇಲೆ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇಲ್ವಾ? ಅಲ್ಲಿಯ ಜನಕ್ಕೆ ಭಾಷೆ ಅರ್ಥ ಆಗುವವರೆಗೂ, ಹಿಂದಿ ಸಂಸ್ಕೃತವನ್ನು ಹೇರುವವರೆಗೂ ಅವರಲ್ಲಿ ಸ್ಥಳೀಯ ಭಾಷೆ ಹಿಡ್ಕೊಂಡೇ ಹೋಗಬೇಕು. ಈಗ ನಿಮ್ಮೂರಿಗೆ ಬಂದು, ನಾನು ಕುಂದಾಪುರಕ್ಕೆ ಬಂದು ಏಕಾಏಕಿ ಹಿಂದಿಲೇ ಸಂಸ್ಕೃತದಲ್ಲೇ ಎಲ್ಲ ಶುರು ಮಾಡಿಬಿಟ್ರೆ RSSನ ಎಲ್ಲ ಘೋಷಣೆಗಳು, RSSನ ಎಲ್ಲ ದಿಕ್ತತ್ಗಳು, RSSನ ಎಲ್ಲ ಅವರ ಕೋಡ್ ವರ್ಡ್ಸ್ ಎಲ್ಲ ಕೋಡ್ ವರ್ಡ್ಸ್ ಇಂದ ಅವರೇನೋ ಒಂದು ಇದೆಲ್ಲ ಶಾಖೆ ಎಲ್ಲ ಮಾಡುವಾಗ ನಿಲ್ಲಿಸು ಅನ್ನೋದಕ್ಕೆ ಸ್ತಬ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಹೇಳಿ ನಿಲ್ಲಿಸು ಅಂತ. ಬಾರಿ ತಿಳ್ಕೊಂಡಿದ್ದೀರಿ ನೀವು RSSನಲ್ಲಿ. ಸ್ತಬ ಅಂತ ಹೇಳ್ತಾರೆ.
ಶುರು ಅಂತ ಹೇಳ್ತಾರೆ. ಕನ್ನಡದಲ್ಲಿ ಹೇಳಿ ಪ್ರಾರಂಭಿಸೋಣ ಅಂತ ಯಾಕೆ ಹೇಳೋಕ್ಕೆ ಸಾಧ್ಯ ಇಲ್ಲ? ಯಾಕೆ ಅದನ್ನೆಲ್ಲ ಅಂದರೆ ಅಲ್ಲಿಯ ಒಂದು ಸಣ್ಣ ಪ್ರಕ್ರಿಯೆಗಳ ಮುಖೇನವೇ ಒಂದು ಭಾಷೆಯನ್ನು ಹೇರುವ ನಿರಂತರ ಪ್ರಯತ್ನ ನಡೀತಾ ಇದೆ. ಯಾಕೆ RSS ನಾಳೆ ಸರಸಂಘ ಚಾಲಕರು ಅವರು ವಿಜಯದಶಮಿ ಭಾಷಣ ಮಾಡ್ತಾರಲ್ಲ, ಮಾಡಿದಾಗ ಹೇಳಿ ನಮ್ಮ ಎಲ್ಲ ಏನು ಇದು RSS ಶಾಖೆಗಳಲ್ಲಿ ಸ್ಥಳೀಯ ಭಾಷೆಗಳಲ್ಲೇ ಎಲ್ಲ ನಿರ್ದೇಶನವನ್ನು ಕೊಡತಕ್ಕದ್ದು ಅಂತ ಹೇಳಿ, ನಿರ್ದೇಶನ ಎಲ್ಲೆಲ್ಲಿ ಏನೇನು ಹೇರಬೇಕಾಗುತ್ತೆ ಅಲ್ಲಿರುತ್ತೆ. ಪೂರಾ ಹಿಂದಿಲೇ ಹೇಳಿಬಿಟ್ರೆ ಆ ಪ್ರಚಾರಕರಿಗೂ ಸಂಪೂರ್ಣ ಹಿಂದಿ ಬರ್ತಿರೋದಿಲ್ಲ, ಇಲ್ಲಿ ಜನಕ್ಕೆ ಹಿಂದಿ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ಭಾಷೆಯ ಬೆನ್ನನ್ನು ಹತ್ತಿಕೊಂಡೇ ಮತ್ತೆರಡು ಭಾಷೆಯನ್ನು ಹೇರುವ ಪ್ರಯತ್ನ, ಅದು ಶ್ರೇಷ್ಠತವಾದದ ಭಾಗ ಅಷ್ಟೇ. ಅದು ಅವರು ಪ್ರತಿಪಾದಿಸ್ತಕ್ಕಂಥ ಶ್ರೇಷ್ಠತವಾದದ ಭಾಗವಾಗಿ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಭಾಳ ಪ್ರಮುಖವಾಗಿ ಪ್ರಿಯಾಂಕ್ ಖರ್ಗೆ ಅವರು ಈ ವಿಷಯವನ್ನು ಪ್ರಸ್ತಾಪಿಸಿದಾಗ ಯಾವ ಕಾಂಗ್ರೆಸ್ನ ಇತರ ನಾಯಕರು ಪ್ರಿಯಾಂಕ್ ಖರ್ಗೆಗೆ ಧ್ವನಿಯಾಗಿ ನಿಂತಿಲ್ಲ. ಅಂದರೆ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡದಾಗಿ ಕಾಡ್ತಾ ಇರೋದೇನು ಕೇಳಿದ್ರೆ ಒಂದು ಸೈದ್ಧಾಂತಿಕ ಬದ್ಧತೆಯ ಕೊರತೆ ನೇರವಾಗಿ ಕಾಣಿಸ್ತಾ ಇದೆ. ಒಂದು ಕಾಂಗ್ರೆಸ್ನವರು ಹೆಚ್ಚಾಗಿ ಈ BJPಯ ಥರದಲ್ಲಿ ಕೂಗುಮಾರಿಗಳಲ್ಲ. ಅಲ್ಲ, ಕೂಗುಮಾರಿಗಳು ಅಲ್ಲದೇ ಇದ್ರು ಪ್ರಿಯಾಂಕ್ ಖರ್ಗೆಗೆ ಒಂದು ಸಪೋರ್ಟಿವ್ ವಾಯ್ಸ್ ಕೊಡ್ಬೇಕಿತ್ತಲ್ಲ. ನಾನೊಬ್ಬ ಕಾಂಗ್ರೆಸ್ನಲ್ಲಿ ನಾನು ಯಾವುದೇ ನಾಮಿನೇಷನ್ ಪಡೆಯದ ಅಥವಾ ಇನ್ನೇನು ಪಡೆಯದೇ ಇರತಕ್ಕಂಥ ಕಾಂಗ್ರೆಸ್ಸಿನ ಒಬ್ಬ ಕಾರ್ಯಕರ್ತನಾಗಿ ನನಗೂ ಪ್ರಿಯಾಂಕ್ ಖರ್ಗೆ ಏನು ಇದೆಯಾ ಸರ್, ನೆಂಟಸ್ತಿಗೆ ಇದೆಯಾ? ನಮ್ಮ ಜಿಲ್ಲೆ ಬೇರೆ, ಅವ್ರ ಜಿಲ್ಲೆ ಬೇರೆ ಎಲ್ಲ ಇದೆ. ಈ ರೀತಿ ಅಸಂಖ್ಯಾತದಂಥ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಪಡೆ ಅವರು ಒಂಥರ ಪ್ರಿಯಾಂಕ್ ಖರ್ಗೆ ವಿಷಲ್ ಬ್ಲೋಯರ್ ಅಂತ ಹೇಳ್ತಾರಲ್ಲ, ಹಂಗಾಗ್ಬಿಟ್ಟಿದ್ದಾರೆ. ಹಾಗಾಗಿದ್ದರಿಂದ ಏನಾಗಿದೆ ಅಂತಂದರೆ ಕಾಂಗ್ರೆಸ್ಸಿನ ಎಲ್ಲ ನಾಯಕತ್ವವು ಸಹಿತ ಪ್ರಿಯಾಂಕ್ ಖರ್ಗೆ ಅವರ ಅಭಿಪ್ರಾಯದ ಪರವಾಗಿದ್ದಾರೆ. ಎಲ್ಲರೂ ಮಾತಾಡಬೇಡ. ಈಗ ಅಲ್ಲಿ ನೋಡ್ರಿ RSSನವ್ರು BJP ಅವ್ರಿಗೆ ಹೇಳಿದ್ದಾರೆ, ನೀವು ಭಾರಿ ಮಾತಾಡಬೇಡಿ, ನೀವು ಮಾತಾಡೋದ್ರಿಂದ ನಮಗೆ ಇನ್ನೂ ಸಮಸ್ಯೆ ಆಗುತ್ತೆ, ಸುಮ್ಮನಿರಿ ಅಂತ ಹೇಳಿದ್ದಾರೆ. ಇವು ಸುಮ್ಮನಿರು ಅಲ್ಲರು, ಯಾರು BJP ಅವರು ಅವರು ಲೂಸ್ ಟಾಕ್ ಮಾತಾಡಬಾರ್ದು ಅಂತ RSS ಹೇಳಿದಿದ್ರೆ ನಿಮ್ಮ ನಾಯಕರಿಗೆ ಮಾತಾಡಬೇಡಿ ಅಂತ ನಿಮ್ಮ ಹೈಕಮಾಂಡ್ ಏನಾದರೂ ನಿರ್ದೇಶನ ಕೊಟ್ಟಿಲ್ಲ? ಏನು ಸರ್, ರಾಹುಲ್ ಗಾಂಧಿ ಅವರು ಏನು ಗಾಂಧಿಯನ್ನು ಕೊಂದವರು RSSಗರು ಅಂತ ಹೇಳಿದ್ದನ್ನು ಸುಪ್ರೀಂ ಕೋರ್ಟ್ನವರು ತಡೆಯಾಜ್ಞೆ ಕೊಡೋ ಸಂದರ್ಭದಲ್ಲಿ ನೀವು ಕ್ಷಮೆ ಕೇಳಿದ್ರೆ ಇಲ್ಲೇ ಮುಗಿಸ್ತೀನಿ ವಿಚಾರನ ಅಂತ ಹೇಳ್ತಾರೆ ಸುಪ್ರೀಂ ಕೋರ್ಟ್ನವರು. ರಾಹುಲ್ ಗಾಂಧಿ ಹೇಳ್ತಾರೆ ನೋ, ನನಗೆ ಹೇಳಿರ್ತಕ್ಕಂಥ ಮಾತಿಗೆ ಬದ್ಧನಾಗಿದ್ದೀನಿ. ಗಾಂಧಿಯನ್ನು ಕೊಂದವರು RSS ವಿಚಾರಧಾರೆಯಿಂದ ಪ್ರೇರಿತರಾದವರು ಅನ್ನೋ ಮಾತಿಗೆ ನಾನು ಬದ್ಧನಾಗಿದ್ದಂತಕ್ಕಂಥ ನಮ್ಮ ರಾಷ್ಟ್ರಮಟ್ಟದ ನಾಯಕ ಅಲ್ವಾ ಸರ್? ನಾಥುರಾಮ್ ಗೋಡ್ಸೆ ನಮ್ಮವನ ಅಲ್ಲ ಅಂತ ಹೇಳುತ್ತೆ RSSನವ್ರಿಗೆ ಸುಲಭ ಅಲ್ವೇ? ಅವ್ರ ಹತ್ರ ಮೆಂಬರ್ಶಿಪ್ ರಿಜಿಸ್ಟ್ರೇ ಇಲ್ವಲ್ಲ. ಮೆಂಬರ್ಶಿಪ್ ರಿಜಿಸ್ಟ್ರಿ ಇದ್ದರೆ ಪೊಲೀಸ್ನವ್ರು ಇನ್ವೆಸ್ಟಿಗೇಷನ್ ಮಾಡಿ ಅಥವಾ ಒಂದು ಸರ್ಕಾರ ಇನ್ವೆಸ್ಟಿಗೇಷನ್ ಮಾಡಿ ಮೆಂಬರ್ಶಿಪ್ ಬುಕ್ಕನ್ನು ತೊಗೊಬಂದು, ಈಗ ಯಾವುದೋ ಒಂದು ಶಾಲೆಗಳಲ್ಲಿ ಯಾರೊಬ್ಬ ವಿದ್ಯಾರ್ಥಿ ತಪ್ಪು ಮಾಡ್ತಾನಪ್ಪ, ಅವನು ಉದಾಹರಣೆಗೆ A ಕಾಲೇಜ್ನವನು ಇಲ್ಲ ನಾನು B ಕಾಲೇಜ್ ಅಂತ ಹೇಳೋಕ್ಕಾಗೋದಿಲ್ಲ. ನಮ್ಮ ಹತ್ರ ರಿಜಿಸ್ಟ್ರ್ ಇರುತ್ತೆ. ಇಲ್ಲ ಅವನು ಇಂಥ ಕಾಲೇಜಿನ ಇಂಥ ಕ್ಲಾಸಿನ ಇಂಥ ಸೆಕ್ಷನಿನ ವಿದ್ಯಾರ್ಥಿ ಅಂತೇಳಿ ದಾಖಲೆಗಳಂತಂದು ಹಾಜರುಪಡಿಸ್ತೀವಿ. RSSಲ್ಲಿ ಅದು ಇಲ್ಲವಲ್ಲ, ಹಾಗಾಗಿ ಅವ್ರಿಗೆ ತುಂಬ ಸುಲಭ. ನಿಮ್ಮ ವರಿಷ್ಠ ನಾಯಕ ರಾಹುಲ್ ಗಾಂಧಿ ಅವರು ಒಂದು ಕಡೆ ಹೇಳ್ತಾರೆ RSS ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಇರುವವರು ಮತ್ತು RSS ಜೊತೆಗೆ ನಂಟು ಹೊಂದಿರುವವರು ಪಕ್ಷವನ್ನು ಬಿಡಬಹುದು ಅಂತ. ಅದರ ಬೆನ್ನಿಗೆ ನಿಮ್ಮ DCM DK ಶಿವಕುಮಾರ್ ಅವರು ಹೇಳ್ತಾರೆ ಅದು ಕಲಾಪದಲ್ಲೂ ಕೂಡ RSSನ ಗೀತೆಯನ್ನು ಅವರು ಹೇಳ್ತಾರೆ ಅಂತ. ಇಲ್ಲ, ಅದು ಅದರ ಜೊತೆಗೆ ಬೇರೆ ಬೇರೆಯವ್ರ ಕಡೆ ಎಲ್ಲರೂ ಕೂಡ RSS ಜೊತೆಗೆ ನಂಟನ್ನು ಹೊಂದಿದ್ದಾರೆ. BJP ಅವರನ್ನ ಟಾರ್ಗೆಟ್ ಮಾಡೋ ಸಂದರ್ಭ ನಾನು ಅದರಿಂದ ಈ ಡಿಸ್ಕಷನ್ ಅಶೋಕ್ ಅವರ ಜೊತೆಗೆ ಡಿಸ್ಕಷನ್ ಮಾಡ್ತಿರೋ ಸಂದರ್ಭದಲ್ಲಿ ಅಯ್ಯೋ ಅಪ್ಪ ಏನಷ್ಟು RSS ಬಗ್ಗೆ ಮಾತಾಡ್ತಿದ್ಯಾ, ನಾನು RSSನ್ನು ಕಂಡವನೇ ಅನ್ನೋ ಅರ್ಥದಲ್ಲಿ ಹೇಳಿ ನಮಸ್ತೆ ಸದಾ ವತ್ಸಲೆ ನೀವು ಸಂಘದ ಪ್ರಾರ್ಥನೆ ಹೇಳ್ತಿರಲ್ಲ ಅದು ನನಗೆ ಬರುತ್ತೆ ಅಂತ ಹೇಳಿದ್ದಾರೆ. ಈಗ ನನಗೂ ಬರುತ್ತೆ. ಸುಧೀರ್ ಕುಮಾರ್ ಮುರಳಿ ಅವರಿಗೆ ಒಂದು ಸಮುದಾಯದ ಪ್ರೀತಿಯ ಇದು ಯಾವುದು DK ಶಿ ಅವ್ರ ಬಗ್ಗೆ ಇಲ್ಲ ಹಾಗಲ್ಲ. DK ಶಿ ಅವರು ಕಾಂಗ್ರೆಸ್ ಪಕ್ಷದ ಕರ್ನಾಟಕದ ಪರಮೋಚ್ಚ ನಾಯಕರಲ್ಲಿ ಒಬ್ಬರು, DK ಶಿವಕುಮಾರ್ ಅವರು ಆ ಮಾತನ್ನು ತುಂಬ ಸ್ಪಷ್ಟವಾಗಿ ಹೇಳಿ ಅದು ಆ್ಯಕ್ಚುಲಿ BJP ಅವ್ರಿಗೆ ತಿವಿದಿದ್ದೋ ಅಶೋಕ್ ನಿಮಗೇನಾರು ಹೇಳಕ್ಕೆ ಬರುತ್ತೇನ್ರಿ ಅಂತ. ಆ್ಯಕ್ಚುಲಿ ಅಶೋಕ್ ಅವ್ರು ನಾಳೆ ಕರ್ಕೊಬಂದೆವು, ನೀವು ಇಮಿಡಿಯೇಟ್ ಮಾಡಬೇಕು, ಮತ್ತು ಬ್ಯಾಟ್ ಮಾಡ್ಕೊಬಂದರೆ ಕಷ್ಟ. ಇವತ್ತು ಸಂಜೆ ಕರ್ಕೊಬಂದು ಅವರಿಗೆ ಹತ್ರ RSS ಪ್ರಾರ್ಥನೆ ಫುಲ್ ಹೇಳ್ಸೋಕ್ಕೆ ಹೇಳಿ, ನಿಮಗೆ ಹೇಳಿ RSSಯಿಂದ ಆ ಪ್ರಾರ್ಥನೆಯಲ್ಲಿರ್ತಕ್ಕಂಥ ಏನೋ 6 ಗುಣಗಳಿದಾವಲ್ಲ ಅದೆಲ್ಲ ಏನು ರೀ ಎಕ್ಸ್ಪ್ಲೈನ್ ಮಾಡಿ ಅಂತ ನೀವು ಇಮಿಡಿಯೇಟ್ ಈಗಲೇ ರಾತ್ರಿ 9 ಗಂಟೆಗೆ ನೀವು ಒಂದು ಸ್ಟಿಂಗ್ ಆಪ್ರೇಷನ್ ಮಾಡಿ ಅವ್ರ ಹತ್ರ ಮಾಡಿಸಿ. ಮೊನ್ನೆ ಭಾರಿ ಕರಿ ಟೋಪಿ ಬಿಳಿ ಶರ್ಟು ಎಲ್ಲ ಹಾಕ್ಕೊಂಡು ಹೋಗ್ಕೊಂಡು ಅಲ್ಲಿ ಯಾವುದೋ ಸರ್ಕಾರದ ಕಾರ್ಯಕ್ರಮದಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ರಲ್ಲ ಮುನಿರತ್ನ ಅವರಿಗೆ RSS ಪ್ರಾರ್ಥನೆ ಹೇಳಕ್ಕೆ ಬರ್ತದಾ? ಅವ್ರ ಮನೆಯವ್ರು ಕೂತಾಗ DK ಶಿವಕುಮಾರ್ ಕರಿ ಟೋಪಿ ಅಂತ ಕರೆದ್ರು ಅವರಿಗೆ. ಮತ್ತಿನ್ನೇನು ಮಾಡೋಕ್ಕಾಗತ್ತೆ? ಒಬ್ಬ MLA ಕೂರ್ಬೇಕಾದ ಜಾಗದಲ್ಲಿ ಕೂರ್ದೆ ಎಲ್ಲೆಲ್ಲ ಹೋಗಿ ಕೂತ್ಕೊಂಡ್ರೆ ಕರಿ ಟೋಪಿ ಬಾಯಿಲಿ ಅಂತ ಕರಿಬೇಕಲ್ವೇ? ಕರೆದಿದ್ದಾರೆ ಇವರಿಗೆ. ಹಾಗಾಗಿ ಅದನ್ನು ಚರ್ಚೆ ಮಾಡುವಾಗ DK ಶಿವಕುಮಾರ್ ಅವರು ಪ್ರಾಸಂಗಿಕವಾಗಿ ಹೇಳಿದ್ದಾರೆ
ಆ ಪ್ರಾಸಂಗಿಕವಾಗಿ ಹೇಳಿದ ಕಾರಣಕ್ಕೆ ಅವರು ಆರ್ ಎಸ್ ಎಸ್ಸಿಗೆ ಬದ್ಧರು ಅಂತ ಅಲ್ಲ, ಅವ್ರು ಆರ್ ಎಸ್ ಎಸ್ಸಿಗೆ ಬದ್ಧರಲ್ಲ. 100 ಸಾರಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಕಾಂಗ್ರೆಸ್ ಇತಿಹಾಸನೇ ಅದು, ಅವರೇ ಲೈನ್ ಅದು. ಡಿ ಕೆ ಶಿವಕುಮಾರ್ ಅವರೇ ಕರ್ನಾಟಕದಲ್ಲಿ ಹೆಚ್ಚು ಬಳಸಿದ ಲೈನು, ಕಾಂಗ್ರೆಸ್ ಇತಿಹಾಸನೇ ಭಾರತದ ಇತಿಹಾಸ ಅಲ್ವೇನ್ರಿ. ಕಾಂಗ್ರೆಸ್ ಬದ್ಧತೆನೇ ನನ್ನ ಧರ್ಮ, ಕಾಂಗ್ರೆಸ್ ಏನು ಹೇಳ್ತಾ ಇದೆ ಅದೇ ನಾನು ಪಾಲಿಸ್ತಿರ್ತಕ್ಕಂಥ ಧರ್ಮ. ಅವರವ್ರ ರೀತಿ ರಿವಾಜುಗಳನ್ನು ಆಚರಣೆ ಮಾಡೋದಕ್ಕೆ ಕಾಂಗ್ರೆಸ್ ಸ್ವತಂತ್ರತೆಯನ್ನು ಕೊಟ್ಟಿದೆ ಸರ್. ಸರ್ವಧರ್ಮ ಸಮಭಾವ ಅಂಥೇಳಿ ನಾವು ಸಂವಿಧಾನದ ಆಶಯಕ್ಕೆ ಬದ್ಧರಾಗಿ ನಾವು ಬದುಕ್ತಾ ಇದ್ದೀವಿ. ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳೋರು ನೀವು, ಶಾಲೆಗಳಲ್ಲಿ RSS ಕಾರ್ಯಚಟುವಟಿಕೆಗಳಿಗೆ ಈ ರೀತಿಯ ನಿರ್ಬಂಧಗಳನ್ನು ಹೇರಿದರೆ ನೀವು ಹೇಳೋದಕ್ಕೂ ಮಾಡೋದಕ್ಕೂ ಒಂದು ಇಬ್ಬಂದಿತನ ಕಾಣ್ತಾ ಇದೆಯಲ್ಲ ಇದು? ನಾವು ನೋಡ್ರಿ, ಪ್ರಶ್ನೆನೇ ಇಲ್ಲ. ನಾಳೆ ಯಾರಾದರೂ ICSನವನು, ಆಲ್ಕೈದದವನು ಇನ್ನೊಬ್ಬನ ಬಂದು ಶಾಲಾ ಚಟುವಟಿಕೆಯಲ್ಲಿ ಭಾಗವಹಿಸ್ತೀರಂತ ಹೇಳಿದ್ರು, ಇದೇ ನಿಲುವನ್ನು ಪ್ರಕಟ ಮಾಡ್ತೀವಿ. ನಾನು ಡಿಸ್ಕಷನ್ ಪ್ರಾರಂಭದಲ್ಲಿ ಹೇಳಿದ್ದೀನಿ, ಈ ಧಾರ್ಮಿಕತೆಗೂ RSSಗೂ ಏನು ರೀ ಸಂಬಂಧ ಅಂತ. RSS ಒಂದು ಪಡೆ ಕಟ್ತಾ ಇದೆ, ಒಂದು ತಂಡ ಕಟ್ತಾ ಇದೆ, ಒಂದು ರಾಜಕೀಯ ಪಕ್ಷ ಚಟುವಟಿಕೆ ಮಾಡ್ತಾ ಇದೆ. RSS ಹೇಗೆ BJPಯಿಂದ ವಿಭಿನ್ನವಾಗಿದೆ? ಅಂದರೆ ಚುನಾವಣೆಯ ಭಯಕ್ಕೋಸ್ಕರ RSS ಬಗ್ಗೆ ಈ ರೀತಿಯ ಒಂದು ನಿಲುವು ನಿಮ್ಮ? ಅಲ್ಲಲ್ಲ, ರಾಜಕೀಯವಾಗಿಯೂ ಸಹಿತ ಅದು ನಮ್ಮ ಐಡೆಂಟಿಟಿ ಪ್ರಶ್ನೆ. ನೀವ್ಯಾರು ನಾವ್ಯಾರು ಅಂತ ಹೇಳ್ಕೋಬೇಕಲ್ವ ಜನರ ಎದುರುಗಡೆ. ಅವ್ರು ಹೇಳ್ದಂಗೆ ನಾವು ಕುಣಿಯೋಕ್ಕಾಗತ್ತಾ? ಮುನಿರತ್ನ ಟೊಪ್ಪಿ ಹಾಕ್ಕೊಂಡು ಬಂದರು, ಜನಾರ್ದನ್ ರೆಡ್ಡಿ ಏನೋ ಹಾಕ್ಕೊಂಡು ಬಂದರು ಅಂದ್ಕೊಳ್ಳಿ, ಕಾಂಗ್ರೆಸ್ನವರೆಲ್ಲ ಹಾಕ್ಕೊಂಡು ಹೋಗ್ಬೇಕಾಗತ್ತಾ? ಯಾಕೆ ಆರ್ ಎಸ್ ಎಸ್ ಅನ್ನೋದಂಥ ವಾದವೇ ಅವ್ರು ಹೇಳ್ತಕ್ಕಂಥ ರಾಷ್ಟ್ರೀಯ, ಅವ್ರು ಬಳಸ್ತಕ್ಕಂಥ ರಾಷ್ಟ್ರೀಯ ಅನ್ನೋದರಲ್ಲಿಗೆ ಅದನ್ನ ಬಳಸೋಲಿಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ, ಅಧಿಕಾರ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಇಲ್ಲೇ ನೋಡಿ, ಕರ್ನಾಟಕದಲ್ಲಿ ಅಲ್ಲಿ ನಾಗ್ಪುರದಲ್ಲೂ ಅಷ್ಟೇ ಅಲ್ಲೂ ಯಾರೊಬ್ಬ ರಿಜಿಸ್ಟರ್ಡ್ RSS ಹೊಂದಿದ್ದಾನೆ, ಯಾರೊಬ್ಬರು ರಿಜಿಸ್ಟರ್ಡ್ RSS ಹೊಂದ್ಕೊಂಡಿದ್ದಾರೆ ಅವರು. ಇವ್ರು ನಿಗೂಢತೆ ಅವ್ರ ಸಮಸ್ಯೆ, ಅದು ನಮ್ಮ ಸಮಸ್ಯೆ ಅಲ್ಲ. ಆಮೇಲೆ ನೀವು ಹೇಳಿದ್ರಲ್ಲ ಸರ್ವಜನಾಂಗದ ಶಾಂತಿಯ ತೋಟ, ನೀವು ಪ್ರಾಸಂಗಿಕವಾಗಿ ಹೇಳಿದ್ರು ನನಗದು ತುಂಬ ಖುಷಿಯಾಗಿದ್ದು. ನಾನು ಈಗ ತಾನೇ ಯಾರೋ ಗೆಳೆಯರ ಹತ್ರ ಒಂದು ಡಿಸ್ಕಷನ್ ಭಾಗವಹಿಸ್ತದನ್ನ ಹೇಳ್ತಾ ಬಂದೆ. RSS ಹುಟ್ಟಿದ್ದು 1925 ಸರ್. ನಾವು ನಾಡಗೀತೆಯಾಗಿ ಸ್ವೀಕಾರ ಮಾಡಿದ್ದೀವಿ ಕುವೆಂಪುರವ್ರು ಬರೆದ ಹಾಡನ್ನು. ಕುವೆಂಪುರವ್ರು ಬರೆದಿದ್ದನ್ನು 1925ನೇ ಇಸ್ವಿಲಿ, ಅದಕ್ಕೂ 100 ವರ್ಷ ತುಂಬಿದೆ. ನಮ್ಮ ನಾಡಗೀತೆಗೂ ಈಗ ಆ ಲೆಕ್ಕದಲ್ಲಿ 100 ವರ್ಷ ತುಂಬಿದೆ. ಅರೆ, ದೇಶಕ್ಕೆ ಸ್ವತಂತ್ರ ಬರೋ ಮುಂಚೆ, ಸಂವಿಧಾನ ಸ್ವೀಕಾರ ಮಾಡೋ ಮುಂಚೆ, ಗಣರಾಜ್ಯ ಆಗೋ ಮುಂಚೆ, ಈ ದೇಶವನ್ನು ಭಾಷಾವಾರು ಪ್ರಾಂತವಾಗಿ ಮಾಡ್ತಾರೆ ಅನ್ನೋದು ಗೊತ್ತಾಗೋ ಮುಂಚೆ 1925ನೇ ಇಸ್ವಿಲಿ ಅಲ್ಲಿ ನಾಗ್ಪುರದಲ್ಲಿ ಯಾರೋ ಒಂದು 10 ಜನ ಕೂತ್ಕೊಂಡು RSSನ್ನು ಅಂತ ಕಟ್ಟಕ್ಕೆ ಹೋದಾಗ, ಒಂದು ಏನು ಹೇಳಿ, ಒಂದು ವಿದೇಶಿ ವಿಚಾರಧಾರೆಯಿಂದ ಪ್ರಣೀತರಾಗಿ RSSನ್ನು ಕಟ್ಟಕ್ಕೆ ಅಂತ ಹೊರಟಾಗ ಅದ್ರದ್ದು ವಿಚಾರವೇ ಗೊತ್ತಿಲ್ಲದ ಹಾಗೆ. ಯಾಕಂದರೆ ಈಗ ನನಗೆ ವಾಟ್ಸಪ್ ಇಲ್ಲ, ಮೊಬೈಲ್ ಇಲ್ಲ, ಫೋನ್ ಸಂಪರ್ಕ ಇಲ್ಲದೇ ಇರೋ ಹೊತ್ತಿನಲ್ಲಿ ಕನ್ನಡದ ನೆಲದಿಂದ ಕುವೆಂಪು ಹೆಂಗೆ ಪ್ರತಿಸ್ಪಂದನ ಕೊಟ್ಬಿಟ್ಟಿದ್ದಾರೆ ಸರ್. ಜೈ ಭಾರತ ಜನನೀಯ ತನುಜಾತೆ, ಜೈ ಹೇ ಕರ್ನಾಟಕ ಮಾತೆ, ಇಡೀ ಭಾರತವನ್ನು ಪ್ರಕಟ ಮಾಡ್ತಾ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ. ಅದು ನೋಡಿ ವಿಶೇಷ ಏನು ಅಂತಂದರೆ, ಯಡಿಯೂರಪ್ಪನವ್ರ ಕಾಲದಲ್ಲೇ ಅದು ನಾಡಗೀತೆ ಆಗಿದ್ದು. ಯಡಿಯೂರಪ್ಪನವ್ರ ಕಾಲದಲ್ಲೇ ಅವ್ರು ಯಡಿಯೂರಪ್ಪನವ್ರಿಗೆ ಇದನ್ನ ನಾಡಗೀತೆಯಾಗಿ ಮಾಡಬೇಕು ಅಂತ ಅನಿಸ್ತು. 1925ರಲ್ಲಿ ನಾಗ್ಪುರದಲ್ಲಿ RSS ಹುಟ್ಟಿದ್ರೆ, ಮೈಸೂರಲ್ಲಿ ಅವಾಗ ಮೋಸ್ಟ್ಲಿ ಕುವೆಂಪುರವ್ರು ಕುಪ್ಪಳ್ಳಿಲೇ ಇದ್ರು ಅಂತ ಅನ್ಕೋತೀನಿ ನಾನು, ಅಥವಾ ಮೈಸೂರಲ್ಲಿ ಇದ್ರು ಅಂತ ನನ್ನ ಕಾಲ್ಗಟ್ಟ ನಂಗೆ ಕರೆಕ್ಟ್ ರೀಕಾಲ್ ಆಗ್ತಿಲ್ಲ. ಈ ನೆಲದಿಂದ ಕೂತ್ಕೊಂಡು ಒಂದು ಗೀತೆ ಬರೆದು ಭಾರತ ಅಂದರೆ ಹೇಗಿರಬೇಕು ಅಂತ ಹೇಳ್ತಾನಲ್ಲ ಸರ್, ಇದು ಭಾರತದ ಸೊಗಸು ಸರ್, ಇದು ಭಾರತದ ಸೌಂದರ್ಯ. ಅದು ಕುವೆಂಪು ಪ್ರಕಟ ಮಾಡೋದಲ್ಲ, ಅದು ಭಾರತೀಯತೆ ಅಲ್ವಾ, ಅದು ಭಾರತೀಯತೆ ಅಲ್ವಾ. ಸೊ ಅಂದರೆ RSS ಒಟ್ಟಿನಲ್ಲಿ ಈ ಎಲ್ಲ ನಿಮ್ಮ ಸಮಾಜಕ್ಕೆ ವಿರುದ್ಧವಾಗಿ ನಿಂತಿದೆ ಮತ್ತು ಅದು ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇದೆ. ಸಮಾಜದ ಸಿದ್ಧಾಂತಕ್ಕೆ, ಜಾತ್ಯತೀತತೆಗೆ, ಸಮಾಜವಾದಕ್ಕೆ RSS ಸ್ಪಷ್ಟ ವಿರೋಧವಾಗಿದೆ ಅಂತೇಳಿ RSSನ ಉದ್ಗ್ರಂಥಗಳಾದಂತಹ ಅವರ 2ನೇ ಸರಸಂಘ ಚಾಲಕರಾದ ಮಾಧವ ಸದಾಶಿವ ಗೊಳವಲ್ಕರ್ ಅಥವಾ RSSನವ್ರು ಪ್ರಚಲಿತವಾಗಿ ಕರೆಯಬಹುದಾದಂಥ ಗುರೂಜಿಯವರು ಬರೆದಿರ್ತಕ್ಕಂಥ ಬಂಚ್ ಆಫ್ ಥಾಟ್ಸ್, ಕನ್ನಡಕ್ಕೆ ಅದನ್ನು ಏನು ಚಿಂತನ ಗಂಗಾ ಅಂತ ತಂದಿದ್ದಾರೆ, ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಅಲ್ಲಿ ಈ ದೇಶದ ಫೆಡರಲ್ ಸಿಸ್ಟಮ್ ಅಂದರೆ ಪ್ರಾದೇಶಿಕ ಸರ್ಕಾರಗಳು ಏನಿದೆ ಅದಕ್ಕೆ ವಿರುದ್ಧವಾಗಿ ಮಾತಾಡಿದ್ದಾರೆ. ಜಾತ್ಯತೀತ ಎನ್ನುವ ಶಬ್ದವನ್ನು ನಾನು ಕುವೆಂಪು ಉದಾಹರಣೆ ಕೊಟ್ಟು, ಬಸವಣ್ಣನ ಉದಾಹರಣೆ ಕೊಟ್ಟು, ಮಹಾವೀರನ ಉದಾಹರಣೆ ಕೊಟ್ಟು ಅಲ್ವೇನ್ರಿ, ಇದನ್ನು ನಾನು ಹೇಳ್ತಿದ್ದೀನಿ. ಅವ್ರು ಯಾರು ವಿದೇಶದವರ, ನಮ್ಮ ನೆಲದವರು. ಬುದ್ಧನ ಉದಾಹರಣೆ ಕೊಟ್ಟು ನಾವು ಹೇಳ್ತಾ ಇದ್ದೀವಿ, ನಾರಾಯಣ ಗುರು ಉದಾಹರಣೆ ಕೊಟ್ಟು ನಾವು ಹೇಳ್ತಾ ಇದ್ದೀವಿ. ಅವ್ರು ಹಂಗೆ ಹೇಳೋಕ್ಕೆ ಸಾಧ್ಯ ಇದೆಯಾ? RSSನವರು ಹೇಳೋಕ್ಕಾಗೋದಿಲ್ಲ. ಸೊ ಅವರು ಮುಂದಿನ ದಿನಗಳಲ್ಲಿ RSS ಈಗ ಅವ್ರು ಆ್ಯಕ್ಚುಲಿ 100 ವರ್ಷ ತುಂಬಿದ ಹೊತ್ತಿನಲ್ಲಿ ಆ ಬಂಚ್ ಆಫ್ ಥಾಟ್ಸನ್ನು ಪ್ರಕಟ ಮಾಡೋಕ್ಕೆ ಹೇಳಿ ಎಡಿಟ್ ಮಾಡಿದೆ. ಒರಿಜಿನಲ್ ಕಾಪಿ ಇದೆ ನನ್ನ ಹತ್ರ, ಒರಿಜಿನಲ್ ಹಿಂದಿ ಟೆಕ್ಸ್ಟ್ ಇದೆ. ಕರ್ನಾಟಕಕ್ಕೆ ಇವ್ರು ತಂದು ಪ್ರಿಂಟ್ ಮಾಡದ ಮೊದಲ ಪ್ರಿಂಟ್ ಪುಸ್ತಕ ನನ್ನ ಹತ್ರ ಇದೆ.
ಅಂದ್ರೆ ಅವರು ಅಖಂಡ ಭಾರತವನ್ನ ಒಪ್ಪುತ್ತಾ ಇದ್ರು, ನೀವು ದೇಶವನ್ನು ವಿಭಜಿಸಿದ್ದೀರಿ, ಅದಕ್ಕೋಸ್ಕರ ಗಾಂಧಿಯನ್ನ ಅವರು ತೀರಾ ವಿರೋಧ ಮಾಡ್ತಾರೆ ಅಂತ. ಅಲ್ಲಲ್ಲ ನೋಡಿ, ಮೊನ್ನೆ ಯಾರೋ ಹೇಳಿದ್ರು, ಏನ್ರಿ ಆರ್ ಎಸ್ ಎಸ್ನವ್ರ ಕೋಲ್ ಬಗ್ಗೆ ಮಾತಾಡ್ತೀರಿ, ಗಾಂಧಿದು ಕೋಲಿತ್ತು ಅಂತ. ಅದಕ್ಕೆ ನಾನು ಯಾರೋ ಗೆಳೆಯರ ಹತ್ರ ಹೇಳಿದೆ, ಅರೆ ಗಾಂಧಿಯ ಕೋಲಿಗೆ ಕಾರುಣ್ಯವಿದೆ, ಗಾಂಧಿಯ ಕೋಲಿಗೆ ಕಾರುಣ್ಯವಿದೆ, ನೀವು ತಗೊಂಡು ಹೋಗ್ತಕ್ಕಂಥ ದೊಣ್ಣೆಗೆ ಕ್ರೌರ್ಯವಿದೆ ಅಂತೇಳಿ. ಯಾವ ತರ ಕ್ರೌರ್ಯ ಅಂದ್ರೆ ಪದೇ ಪದೇ ನೀವು ಕಾಂಗ್ರೆಸ್ನವರು ಮತ್ತು ನೀವು ಹೇಳೋದು ಕ್ರೌರ್ಯ, ಮಾರಕಾಯುಧ, ಒಟ್ಟಿನಲ್ಲಿ ಗುಂಪಿನಲ್ಲಿ ಅವರು ಹೋಗಿ ಹೊಡೆಯೋದಿಲ್ಲ, ಆ ತರದ ಮನಸ್ಥಿತಿಯನ್ನ ತಯಾರು ಮಾಡ್ತಾರೆ ಅನ್ನೋದನ್ನ ಹೇಳ್ತಾರೆ. ಆದ್ರೆ ಎಲ್ಲಿ ಮಾಡಿದ್ದಾರೆ, ಹೇಗ್ ಮಾಡಿದ್ದಾರೆ, ಎಲ್ಲಾದ್ರೂ ವಿಧ್ವಂಸಕ ಕಾರ್ಯಗಳನ್ನ ಮಾಡಿರುವಂತ ಉದಾಹರಣೆ ಇದೆಯಾ, ಅದನ್ನ ಕೊಡಿ ಅಂತ. ದೇಶದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕೋಮು ಗಲಭೆಗಳ ಹಿಂದೆ RSS ಒಂದು ಕಡೆಯಿಂದ ಇದೆ, ಮತ್ತೊಂದು ಕಡೆಯಿಂದ ಬೇರೆ ಬೇರೆ ಸಂಘಟನೆಗಳು. ಈಗ ಅಂದ್ರೆ ಪರಿವಾರ ಸಂಘಗಳು, RSS ಪರಿವಾರ ಸಂಘಗಳು ಅದು ಇದ್ದೇ ಇದೆ, ಜಗಜ್ಜಾಹಿರಾಗಿದೆ. ಅದರಲ್ಲೇನು ಪ್ರಶ್ನೆ ಏನು ಸರ್? ಸಾರ್ವಜನಿಕವಾಗಿ ತ್ರಿಶೂಲ ಪ್ರದರ್ಶನ, ತ್ರಿಶೂಲ ಅಂತಂದರೆ ಅದು ಶಿವನ ಕೈಲಿರೋದಲ್ವೇ, ನಮ್ಮ ಚಾಮುಂಡೇಶ್ವರಿ ಕೈಯಲ್ಲಿರೋದಲ್ವೇ, ಅವ್ರ ಕೈಲಿದ್ವಿ, ಅದಕ್ಕೊಂದು ದೈವಿಕತೆ ಅಲ್ವೇನ್ರಿ. ನಾವು ನಮಸ್ಕಾರ ಮಾಡ್ತೀವಿ, ತಾಯಿ ನಮ್ಮನ್ನು ಏನು ದುಷ್ಟ ಸಂಹಾರಕ್ಕೆ, ಶಿಷ್ಟ ರಕ್ಷಣೆಗೆ ಅಂತ. ಅದನ್ನು ನಮ್ಮಂಥವ್ರು ನಿಮ್ಮಂಥವ್ರ ಕೈಗೆಲ್ಲ ಕೊಟ್ಟು ಅದನ್ನು ಮಾಡಿ ಸಾರ್ವಜನಿಕವಾಗಿ ಏನು ಖಡ್ಗ ಪ್ರದರ್ಶನ ಎಲ್ಲ ಮಾಡಿದ್ಬಿಟ್ರೆ ಯಾರು ಧರ್ಮದವ್ರು ಮಾಡಿದ್ರು ತಪ್ಪಲ್ವೇ, ಯಾವ ಸಂಘಟನೆಯವ್ರು ಮಾಡಿದ್ರು ತಪ್ಪಲ್ವೇ? ಅದನ್ನು ನಾವು ಹೇಳ್ತಾ ಇದ್ದೀವಿ ಅಷ್ಟೇ. RSS ಅನ್ನು ಪ್ರಶ್ನೆ ಮಾಡುವುದರ ಮುಖೇನವಾಗಿ ಅಥವಾ RSSಗೆ ಒಂದು ನಿಯಮವನ್ನು ತರುವುದರ ಮುಖೇನವಾಗಿ ಕಾಂಗ್ರೆಸ್ಗೆ ಪೆಟ್ಟು ಬೀಳುತ್ತೆ. ಯಾಕೆ ಪೆಟ್ಟು ಬೀಳುತ್ತೆ? RSSನ ಒಪ್ಕೊಳ್ಳೋರು ಕಾಂಗ್ರೆಸ್ಸನ್ನು ಯಾಕೆ ಒಪ್ಕೋತಾರೆ? ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅದು ನನ್ನ ಅನುಭವ ಸತ್ಯ, ಅದು ಅನುಭವ ಸತ್ಯ. ತೀರಾ RSSನವರಿಗೆ ಸಿಟ್ಟು ಬಂದುಬಿಟ್ಟಿರುತ್ತೆ, ಯಾರೋ ಒಬ್ಬ ವ್ಯಕ್ತಿಶಃ ಅವ್ರದ್ದೇನೋ ಕೆಲಸ ಮಾಡಿಕೊಟ್ಟಿರೋದಿಲ್ಲ ಹಾಗೆ ಹೇಗೆ ಅಂತೇಳಿ. ಅಂಥ ಒಬ್ಬ BJP ಕ್ಯಾಂಡಿಡೇಟಿಗೆ ಅವರು ಓಟ್ ಹಾಕದೆ ಕೂತಿರ್ಬೋದಷ್ಟೇ. ಇಲ್ಲ ಅಕಸ್ಮಾತ್ ಓಟ್ ಹಾಕದೆ ಕೂರೋದು ಯಾಕೆ ಅಂತ ಹೇಳಿ ಅಲ್ಲಿ ಹೋಗಿ, ಈಗ ನೋಟ ಇದೆಯಲ್ಲ, ನೋಟಕ್ಕೆ ಒತ್ತು ಬಂದಿರ್ಬೋದಷ್ಟೇ. ಅವ್ರು ಯಾಕೆ ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಾರೆ? ಕಾಂಗ್ರೆಸ್ಸಿನ ಬೆಂಬಲದ ಮತದಾರರೇ ಬೇರೆ, BJPಯ ಬೆಂಬಲಿಸಿದ ಮತದಾರರೇ ಬೇರೆ. ಅವರು RSSನ ನಿಲುವು RSSಗೆ, ಕಾಂಗ್ರೆಸ್ಸಿನ ನಿಲುವು ಕಾಂಗ್ರೆಸ್ಸಿಗೆ. ಹಾಗಾದರೆ ಕಾಂಗ್ರೆಸ್ ಯಾಕೆ ಕುಂಟುತ್ತಾ ಇದೆ, ಏನು ಎತ್ತ ಅಂತ? ಅಂದರೆ ನೋಡಿ, ದೇಶದಾದ್ಯಂತ RSSನ ಸಂಘ ಚಟುವಟಿಕೆಗಳಿದೆ, ಕಾರ್ಯಕರ್ತರಿದ್ದಾರೆ. ಒಂದು ಹಂತಕ್ಕೆ BJP ನಂಬಿರೋದು ಕಾರ್ಯಕರ್ತರನ್ನು, ಅದು BJP ಕಾರ್ಯಕರ್ತರನ್ನು ಕೂಡ ಹೌದು, RSSನ ಕಾರ್ಯಕರ್ತರು ಹೌದು, ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಹೌದು. ಸೊ ಅಷ್ಟು ಸಂಖ್ಯೆಯಲ್ಲಿ BJP ಬರ್ತಾ ಇದೆ ಅಧಿಕಾರಕ್ಕೆ ಅನ್ನೋದಾದರೆ ಕಾಂಗ್ರೆಸ್ ಕುಂಠಿತಗೊಳ್ತಾ ಇದೆಯಲ್ಲ? ಇಲ್ಲ, ನೋಡಿ, ಒಂದು ರಾಜಕೀಯದ ಒಲವು ನಿಲುವುಗಳು. ಈಗ ಮೋದಿಯವರು ಪ್ರದರ್ಶನ ಮಾಡಿದಿರ್ತಕ್ಕಂಥ ಅವರೊಂದು ಪ್ರದರ್ಶನ ಮಾಡಿದ್ರು. ಅದೇನು ಪ್ರದರ್ಶನ ಅಂತಂದರೆ, RSS ಪ್ರಕಟ ಮಾಡುವ ಒಂದು ಧಾರ್ಮಿಕ ಉನ್ಮತ್ತವಾದದ ಜೊತೆಗೆ ಒಂದು ಅಭಿವೃದ್ಧಿ ಅನ್ನುವಂತಹ ಒಂದು ಹುಸಿ ಸುಳ್ಳನ್ನು ಬಿಟ್ಟರು. ಜನ ನಂಬಿದ್ರು. ಅಭಿವೃದ್ಧಿ ಆಗಿಲ್ಲ ಅಂತನಾ? ಅಲ್ಲ, 100ಕ್ಕೆ 100 ಜನ ನಾನು ಬಂದುಬಿಡ್ತೀನಿ. ಅದನ್ನು ಜನ ನಂಬಿದ್ರು. ಯಾವ ರೀತಿ ನಂಬಿದ್ರು? ನಮಗೆ ಇಡೀ ನಾವು ಕೇಳ್ಕೊಂಡು ಬಂದಿದ್ದೀವಿ, ಏನು ಸ್ವಿಸ್ ಬ್ಯಾಂಕ್ನಲ್ಲಿ ಹಣ ಇದೆ, ಸೊ ಅದನ್ನು ನಾನು ತರ್ತೀನಿ, ತಂದು ಪ್ರತಿಯೊಬ್ಬರ ಖಾತೆಗೆ ಹಾಕ್ತೀನಿ. ಅವ್ರು ಹೇಳಿದ್ದು, ನಾವೇನು ಹೇಳಿಲ್ಲ. ಹಾಕಿದರೆ ಸಂತೋಷ, ನನಗೂ ಬರೋದು ನಿಮಗೂ ಬರೋದು. ಅವರು ತಂದಿಲ್ಲ. ಒಂದು ಅಭಿವೃದ್ಧಿಯ ವಿಚಾರಗಳನ್ನು ಹೇಳ್ತಾ ಬಂದರು. ಯಾವ ರೀತಿ ನೀವು ನೋಡಿದ್ದೀರಿ, ಅವ್ರ ಬೆಂಬಲಿಗರುಗಳೆಲ್ಲ ಮಾತಾಡಿರೋದು ಏನು, ಮಂಗಳೂರಿನವನು ಬೆಂಗಳೂರಿನಲ್ಲಿ ಉದ್ಯೋಗ ಮಾಡ್ತಾಯಿದ್ರೆ ಅವನಿನ್ನು ಬೆಂಗಳೂರಲ್ಲಿ ಮನೆ ಮಾಡಬೇಕಾಗಿದ್ದಿಲ್ಲ, ಮಂಗಳೂರು ರೈಲಿಗೆ ಹೋಗೋದು, ರೈಲಿಗೆ ಹತ್ತೋದು, 9:30 ಬೆಂಗಳೂರಲ್ಲಿ ಆಫೀಸಿಗೆ ಹೋಗೋದು, ಸಂಜೆ ಮತ್ತೆ ಊರಿಗೆ ವಾಪಸ್ ಬರೋದು. ಇಂತಹ ಒಂದು ನೆರೇಷನ್ಗಳನ್ನು, ಕಾರ್ಯಸಾಧುವಾಗದ ನೆರೇಷನ್ಗಳನ್ನು ಭಾರಿ ಗಟ್ಟಿಯಾಗಿ ವಿಜೃಂಭಿಸಿದರು. ಮತ್ತು ಏನಂತ ಹೇಳಿದ್ರು, 56 ಇಂಚಿನ ಎದೆಯಾಗಲ್ಲ. ಆಗ ಮನಮೋಹನ್ ಸಿಂಗ್ ಅವರು ವಿಶ್ವಮೆಚ್ಚಿದ ಎಕನಾಮಿಸ್ಟ್ ಅನ್ನೋದನ್ನು ಮರೆಮಾಚಕ್ಕೋಸ್ಕರ 56 ಇಂಚಿನ ಎದೆಯ ಅಗಲನ, ಆ ರೀತಿಯ ಒಂದು ದೈಹಿಕತೆಯ ಅಹಂಕಾರಗಳನ್ನೆಲ್ಲ ಪ್ರದರ್ಶನ ಮಾಡ್ತಾ ನಾವೊಂದು ಶಕ್ತಿಶಾಲಿ ಅನ್ನುವ ರೀತಿಯಲ್ಲಿ ಮಾಡಿ ಒಂದು ಭಾರಿ ದೊಡ್ಡ ಅಸಂಖ್ಯ ಯುವ ಸಮುದಾಯವನ್ನು ಎಳೆದಿದ್ದಾರೆ. ಅದ್ರ ಜೊತೆಗೆ ಇತ್ತೀಚೆಗೆ ಆ ವೋಟ್ ಚೋರಿ ವಿಚಾರಗಳು ಇವೆಲ್ಲ ಬೇರೆ ಬೇರೆ ಚರ್ಚೆಗೆ ಹೋಗ್ತದೆ, ಅದು ಬೇಡ. ಅದನ್ನೆಲ್ಲವನ್ನು ಇಟ್ಕೊಂಡು ಅವರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಗೆದ್ದ ಮಾತ್ರಕ್ಕೆ ಏನು ಬಂದರು? ಈಗ 3ನೇ ಅವಧಿಗೆ ಬರತ್ತಿಗೆ ಏನಾಯ್ತು? ಅವರು 3ನೇ ಅವಧಿಗೆ ಬರತ್ತಿಗೆ ಇವತ್ತೇನಾದರೂ ಇವರು ಏನೋ ಬೇರೆ ಗಡಗಡ ಅಂತಿದ್ದಾರಲ್ಲ, ಏನಿಲ್ಲ, ಚಂದ್ರಬಾಬು ನಾಯ್ಡು ಬೆಂಬಲ ವಾಪಸ್ ತೆಗೆದುಬಿಟ್ರೆ, ಬಿಹಾರದ ನಿತೀಶ್ ಕುಮಾರ್ ಬೆಂಬಲ ವಾಪಸ್ ತೆಗೆದುಬಿಟ್ರೆ ನರೇಂದ್ರ ಮೋದಿಯವರು ಗಡಗಡ. 3ನೇ ಅವಧಿಲಿ ಅವ್ರು ಹಿಂದಕ್ಕೆ ಹೋಗ್ಬಿಟ್ರಲ್ಲ ಸರ್. BJPಗೆ ತನ್ನದೇ ಸ್ವಂತ ಶಕ್ತಿಯ ಮೇಲೆ ಸರ್ಕಾರ ರಚಿಸೋಕ್ಕೆ ಆಗಲಿಲ್ಲ. ಸೊ ಕಾಂಗ್ರೆಸ್ ತನ್ನ ಶಕ್ತಿಯನ್ನು ವೃದ್ಧಿ ಮಾಡ್ಕೊಂಡಿದೆ.
ಚುನಾವಣೆಯ ಸೋಲು ಗೆಲುವಿಗಾಗಿ ಅವ್ರು ಹೇಳಿರ್ತಕ್ಕಂಥ ಉದ್ದೀಪನವಾದವನ್ನು ನಾವ್ಯಾಕೆ ಬೆಂಬಲಿಸಬೇಕು? ರಾಹುಲ್ ಗಾಂಧಿ ಅವರು ಹೇಳ್ತಿದ್ದಾರಲ್ಲ, ನನಗೆ ಈ ತಕ್ಷಣಕ್ಕೆ ಅಧಿಕಾರಕ್ಕೆ ಬರಬೇಕು ಅಂಥೇಳಿ, ನನಗೇನು ಅತಿ ಆಸೆ ಇಲ್ಲ ಅಂಥೇಳಿ ಅಂತ ಹೇಳ್ತಾ ಇದ್ದಾರಲ್ಲ, ಅವರೊಂದು ಜನಮಾನಸವನ್ನು ತಿದ್ದೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಭಾರತ್ ಜೋಡೋ ಯಾತ್ರೆ ಮಾಡಿದ್ರು, ಆ ಮುಖೇನ ಇನ್ನಷ್ಟು ಆಳವಾಗಿ ಭಾರತವನ್ನು ಅರಿತುಕೊಳ್ಳುವ, ಇಲ್ಲಿಯ ಬಡವರ ಕಷ್ಟವನ್ನು ತಿಳಿಯುವ, ರೈತರ ಸಂಕಷ್ಟವನ್ನು ತಿಳಿಯುವ, ಕಾರ್ಮಿಕರ ಬದುಕನ್ನು ಅರಿತುಕೊಳ್ತಕ್ಕಂಥ ಪ್ರಯತ್ನವನ್ನು ರಾಹುಲ್ ಗಾಂಧಿ ಅವರು ಯಶಸ್ವಿಯಾಗಿ ಮಾಡಲಿಲ್ಲ. ನೋಡಿ, ನೀವು ಅವರೊಂದು ನೆರೇಷನ್ ಕಟ್ಟಿದ್ರು ರಾಹುಲ್ ಗಾಂಧಿ ಅವ್ರ ಮೇಲೆ, ಪಪ್ಪು 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 ಅಂತ ಕಟ್ಟಿದ್ರಲ್ವ. ಯಾವಾಗ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ತುಂಬ ಸಕ್ಸಸ್ ಆದ, ಅವರಿಗೂ ಗೊತ್ತಿದೆ, ಅದು BJP-ಯವರಿಗೂ ಗೊತ್ತಿದೆ ಅದು ಯಶಸ್ವಾಗಿದೆ ಅಂತೇಳಿ ಅಂತ. ಯಶಸ್ಸಾಗಿದೆ ಅಂತ ಅನ್ನಿಸ್ತು. ಆಮೇಲೆ ಆ ಪಪ್ಪು ಪಪ್ಪು ಅನ್ನೋದನ್ನ ಬಿಟ್ಬಿಟ್ಟಿದ್ದಾರೆ. ನೀವು ನೆನ್ಪಿಟ್ಕೊಳ್ಳಿ, ಇವರು 56 ಇಂಚಿನ ಎದೆ ಅಂತೆಲ್ಲ ಹೇಳ್ಕೊತಾ ಇದ್ರಲ್ಲ, ಅವ್ರು ರಾಹುಲ್ ಗಾಂಧಿ ಮಾಡಿದ ಯಾವುದೇ ದೈಹಿಕ ಕಸರತ್ತುಗಳನ್ನು ಮಾಡೋದ್ರಲ್ಲೂ ಸಹಿತ ಅವರು ಸಾಧ್ಯ ಇಲ್ಲ ಅವರಿಗೆ. ಹಾಗಂತ ಆ ಕಾರಣಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ನಾವು ರಿಜೆಕ್ಟ್ ಮಾಡಬೇಕು, ಒಪ್ಕೋಬೇಕು ಅನ್ನೋ ಅಂತ ಅರ್ಥ ಅಲ್ಲ. ನನಗೊಬ್ಬರು RSSನ ಸ್ನೇಹಿತರು, ಅಂದರೆ RSS ವಿಚಾರಧಾರೆ ವಿರೋಧ ಮಾಡ್ತಾರೆ. ನಿಮ್ಗೆ ಸುಮಾರು ಜನ ಇರ್ಬೋದು RSS. ಖಂಡಿತ ವ್ಯಕ್ತಿಶಃ ಯಾರನ್ನೂ ದ್ವೇಷ ಮಾಡಬೇಕಾಗಿಲ್ಲ. ಅವರು ಅಲ್ಲಿರ್ತಕ್ಕಂಥ ವ್ಯಕ್ತಿಯೊಬ್ಬರು, ಇವರು ಭಾರತ್ ಜೋಡೋ ಯಾತ್ರೆಯನ್ನು ಪ್ರಾರಂಭ ಮಾಡಿದಾಗ, ಕನ್ಯಾಕುಮಾರಿಯಿಂದ ಪ್ರಾರಂಭ ಮಾಡಿದ್ರಲ್ಲ, ಮಾಡಿದಾಗ ರಾಹುಲ್ ಗಾಂಧಿ ಎಲ್ಲರೂ ನಡೀತಾರೆ, ಅವೆಲ್ಲ AC ರೂಮಲ್ಲೇ ಬೆಳೆದವರು, ಅವರೆಲ್ಲ ನಡೆಯೋಕ್ಕಾಗತ್ತೆ ಅಂತ. ಆಗ RSS ಮತ್ತು BJP ಪರವಾಗಿದ್ದಂಥ ಆ ಚಿಂತಕರು ಹೇಳಿದ್ರಂತೆ, ತಪ್ಪು ಹೇಳಬೇಡಿ, ತಪ್ಪು ಮಾತಾಡಬೇಡಿ, ಆತ ಈ ಭಾರತ್ ಜೋಡೋ ಯಾತ್ರೆಯನ್ನು ಯಶಸ್ವಿಯಾಗಿ ಮುಗಿಸ್ತಾರೆ ಅಂದ್ರಂತೆ. ಸೊ ಸಾಧ್ಯನೇ ಇಲ್ಲ ಸರ್, ಅರ್ಧಕ್ಕೆ ಹೋದ ಕೂಡಲೇ ಸೆಕ್ಯೂರಿಟಿ ಪ್ರಾಬ್ಲಮ್ ಅಂತೇಳಿ ರೀಕಾಲ್ ಮಾಡ್ತಾರೆ ಯಾತ್ರೆ ಅಂದಿದ್ರಂತೆ. ಯಾರು BJP-ಯ ದೊಡ್ಡ ದೊಡ್ಡ ನಾಯಕರುಗಳು. ಆ ನಾಯಕರುಗಳ ಹೆಸರು ನಾನು ಹೇಳ್ಬಾರ್ದು, ಹೇಳಿದ್ರೆ ಆ ವ್ಯಕ್ತಿ ನನ್ನ ಹತ್ರ ಹೇಳಿದ್ದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಆಯಿತಾ ಅಂತ. ಆದರೆ ಮುಗಿಸಿದ್ರಲ್ಲ ರಾಹುಲ್ ಗಾಂಧಿ, ಆ ಯಾತ್ರೆ ಮುಗಿಸೋದಲ್ಲ. ಯಾಕೆ ಇವರು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ದಾರೆ? ಇಲ್ಲಿ ಇರೋದು ಅಂದರೆ BJP ನಿಮ್ಮ ವಿರುದ್ಧ, ಅಂದರೆ ಕಾಂಗ್ರೆಸ್ನ ವಿರುದ್ಧ ಮಾಡಿರುವಂತಹ ತಂತ್ರಕ್ಕೆ ಪ್ರತಿ ತಂತ್ರವನ್ನು ರೂಪಿಸುವುದಕ್ಕೆ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಅನ್ನುವಂತಹ ರಾಜಕೀಯ ಕಾಂಗ್ರೆಸ್ಗೆ ಗೊತ್ತಿಲ್ಲ ಅನ್ನೋದಾಯಿತು. ಅಲ್ಲ, ಈಗ BJP ವಿಚಾರಧಾರೆ ಒಂದು ಮುಳ್ಳು ಅಂತಂದರೆ ಕಾಂಗ್ರೆಸ್ ಒಂದು ಮುಳ್ಳಾಗಲಿಕ್ಕೆ ಇಷ್ಟಪಡಲ್ಲ. ಕಾಂಗ್ರೆಸ್ಸು ಆ ಮುಳ್ಳನ್ನು ಕರಗಿಸುವ, ಆ ಮುಳ್ಳನ್ನು ಮಮತೆ ಸಮತಾವಾದದಿಂದನೇ ಅದನ್ನು, ಆ ಮುಳ್ಳನ್ನು ತೆಗೆಯುವ ಪ್ರಯತ್ನವನ್ನು ಮಾಡುತ್ತೆ. ಒಟ್ಟಿನಲ್ಲಿ ನೀವು ಹಿಂದೆ, ಅಂದರೆ ಕಾಂಗ್ರೆಸ್ ವಕ್ತಾರರಾಗುವುದಕ್ಕಿಂತ ಮುಂಚೆ ಒಂದಿಷ್ಟು ನೀವು ಹಿಂದೂ ಸಂಘಟನೆಗಳಲ್ಲಿ ಕೆಲಸ ಮಾಡ್ಕೊಂಡಿದ್ರಿ. ಆಮೇಲೆ ಮಹೇಂದ್ರ ಕುಮಾರ್ ಅಂತ ನಾಯಕರ ಜೊತೆಗೂ ಕೂಡ ಗುರುತಿಸ್ಕೊಂಡಿದ್ರಿ. ಸೊ ಇವೆಲ್ಲರೂ ಕೂಡ ಗುರುತಿಸ್ಕೊಂಡಿರೋದು, ನಿಮ್ಮ ವಾದ ಬೇರೆ ಇತ್ತು. ನೀವು RSS ಅನ್ನು ಒಪ್ಪಿದಿದ್ರಿ, ಹಿಂದೂ ಧರ್ಮವನ್ನು ಒಪ್ಪಿದಿದ್ರಿ. ಅದಾದ್ಮೇಲೆ ನಿಮ್ಗೆ ಅಲ್ಲಿ ಏನೂ ಪ್ರಯೋಜನ ಆಗಿಲ್ಲ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ಸಿಗೆ ಬಂದ್ರಿ. ಈಗ ಪ್ರಯೋಜನ ಅಂದರೆ ಏನು? ನಮ್ಗೆ ಊಟ ಕೊಡ್ತಾರಿಯೇ, ವಸತಿ ಕೊಡ್ತಾರಿಯೇ, ನಾವು ದುಡಿಬೇಕು, ನಾವು ತಿನ್ನಬೇಕು ಅಲ್ವೇ? ಒಂದು ಕಾಂಗ್ರೆಸ್ನಿಂದ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸೀಟಿಗಾಗಿ ಕ್ಲೈಮ್ ಮಾಡಿದ್ದೀರಿ. ಬಾಲ್ಯದಲ್ಲೇ ನಾನು RSSನ ಸ್ವಯಂ ಸೇವಕನಾದವನು. ಅದಾದ ನಂತರ ನನಗೆ ಆ ವಿಚಾರಧಾರೆಗಳ ಬಗ್ಗೆ ನನಗೆ ಭಿನ್ನಾಭಿಪ್ರಾಯ ಬಂದಾಗ ನಾನು ಯಾವುದೇ ರಾಜಕೀಯ ಪಕ್ಷಗಳಿಗೆ ಸೇರಿದೆ. ಯು ನೋಟ್ ಇಟ್ ಅಂಡ್ರಲ್ಲಿ, ಯಾವುದೇ ರಾಜಕೀಯ ಪಕ್ಷಗಳಿಗೆ ಸೇರಿದೆ. ಯಾಕಂದರೆ ಇದೇ ಜಗತ್ತಿನ ಅತಿ ಆದರ್ಶ ವಿಚಾರಧಾರೆ, ಇದೇ ಜಗತ್ತಿನ ಅತಿ ಆದರ್ಶ ಸಂಸ್ಥೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಂಥ ಸಂದರ್ಭದಲ್ಲಿ ನಮ್ಗೆ ಅಲ್ಲೇ ಅವರ ಎಡಬಿಡಂಗಿತನಗಳು, ಅವರ ಇಬ್ಬಗೆಯ ನೀತಿಗಳು, ಅವರ ಭ್ರಷ್ಟಾಚಾರಗಳು ಇವನ್ನೆಲ್ಲ ಗೊತ್ತಾದಾಗ ನಾವು ಅದರಿಂದ ಹೊರಗೆ ನಿಲ್ಲಬೇಕು ಅಂತ ಯೋಚನೆ ಮಾಡಿದಾಗ ನಾವು ಆ ಯಾವ ರಾಜಕೀಯ ಪಕ್ಷಗಳಿಗೂ ಸೇರದೆ ಒಂದು ಸಾಂಸ್ಕೃತಿಕ ಸಂಘಟನೆಗಳನ್ನು, ರೈತ ಚಳವಳಿಗಳನ್ನು ಮಾಡ್ಕೊಂಡು ನಾವು ಕಾಲ ಮಾಡ್ತಾ ಇದ್ವಿ. ಲೋಕಸಭಾ ಚುನಾವಣೆಗೂ ಮುನ್ನ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಅಭಿವೃದ್ಧಿಯನ್ನು ತರಬೇಕು ಅಂತ ಒಂದು ಚಳವಳಿ ರೂಪ ಮಾಡೋದನ್ನು ನೀವು ಮಾಡಿದ್ರಿ. ಅದೀಗ ಎಲ್ಲಿ ಹೋಯ್ತು ಅಂತ. ಲೋಕಸಭಾ ಚುನಾವಣೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಸುಧೀರ್ ಕುಮಾರ್ ಮುರಳಿ ಅವರು ಅದನ್ನು ಬಿಟ್ಬಿಟ್ರು. ನಾನು ಆಗ ನನಗೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನ ರಾಜ್ಯ ವಕ್ತಾರ ಹೊಣೆಗಾರಿಕೆ ಇತ್ತು. ಈಗ ನಾನು ಕಾಂಗ್ರೆಸ್ನಲ್ಲಿ ರಾಜ್ಯ ಪ್ರಚಾರ ಸಮಿತಿಯ ಮುಖ್ಯ ಸಂಯೋಜಕನಾಗಿ ನಾನು ಕೆಲಸವನ್ನು ಮಾಡ್ತಿದ್ದೀನಿ. ಅದೇ ರೀತಿಯಾಗಿ ಟ್ರೈನಿಂಗ್ ಆ್ಯಂಡ್ ಲೀಡರ್ಶಿಪ್ ಅಕಾಡೆಮಿಯ ಒಬ್ಬ ಸದಸ್ಯನಾಗಿಯೂ ಸಹಿತ ಕಾಂಗ್ರೆಸ್ಸಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ನಾನೀಗ ಇಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು, ನಾವು ಒಂದು ಗುರಿಯನ್ನು ಸಾಧಿಸ್ಲಿಕ್ಕೆ ಒಂದು ಓಟ. ಈ ಗುರಿಯನ್ನು ಸಾಧಿಸ್ಲಿಕ್ಕೆ ಒಂದು ಓಟ ಬಂದಾಗ ಯಾವುದೋ ಒಂದು ಚುನಾವಣೆಯಲ್ಲಿ ಅವಕಾಶವನ್ನು ಗೆಳೆಯರೆಲ್ಲ ಹೇಳ್ತಾರೆ ಕೇಳಿ ಅಂತ ಕೇಳೋದು, ಆ ಓಡ್ತಾ ಇರ್ತಾನಲ್ಲ, ರಿಲೇ ಓಡ್ತಾ ಇರ್ತಾನಲ್ಲ, ಓಡ್ತಾ ಇರೋನಿಗೆ ಸುಮ್ಮನೆ ಒಂದು ನೀರು ಕುಡ್ದಂಗೆ ಅಷ್ಟೇ. ಅದೇ ಶಾಶ್ವತ ಅಲ್ಲ. ನಮ್ಮ ಅಲ್ಟಿಮೇಟ್ ಗುರಿ ಏನಿದೆ ಹೇಳಿ? ಸರ್ವಜನಾಂಗದ ಶಾಂತಿಯ ತೋಟ. ನಮ್ಮ ಅಲ್ಟಿಮೇಟ್ ಗುರಿ ಏನಿದೆ ಹೇಳಿ? ಒಂದು ಮಮತಾ ಮತ್ತು ಸಮತೆಯ ವಿಚಾರದ ಮೇಲೆ ಒಂದು ಸಮಾಜವನ್ನು ಕಟ್ಟೋದು. ಅದನ್ನ ಒಂದು ಚಿಕ್ಕ ಊರಲ್ಲಾದರೂ ಕಟ್ಟೋಣ, ದೊಡ್ಡ ಮಟ್ಟದಲ್ಲಿ ಅವಕಾಶ ಆದರೆ ಅಲ್ಲೂ ಕಟ್ಟೋಣ.
ಇಲ್ಲ ನಮಗೊಂದು ಚಿಕ್ಕ ವ್ಯಾಪ್ತಿ ಇದ್ದರೆ ಒಂದು ಪರ್ಸ್ಪೆಕ್ಟಿವ್ ಏರಿಯಾಪ್ಪ, ಅಲ್ಲೇ ಅದನ್ನು ಸಾಧಿಸ್ಲಿಕ್ಕಾಗತ್ತಂದರೆ ಅಲ್ಲೇ ಸಾಧಿಸೋಣ ಅಲ್ವಾ. ನಾನು ಇಲ್ಲಿ ಈ ಡಿಸ್ಕಷನಿಗೆ ಬರೋ ಮುಂಚೆ ನಿನ್ನೆ ಹಲವಾರು ಸಂಸ್ಥೆಗಳ ಸಹಕಾರದಿಂದ ನನ್ನ ಊರಿನಲ್ಲಿ ಒಂದು 3-4 ತಾಲೂಕುಗಳ ಶಿಕ್ಷಕರುಗಳನ್ನು ಸೇರಿಸಿ ಸಂವಿಧಾನದ ಬಗ್ಗೆ, ಚೈಲ್ಡ್ ಸೇಫ್ಟಿ ಪಾಲಿಸಿಗಳ ಬಗ್ಗೆ ಕೆಲಸ ಮಾಡಿ ಬಂದಿದ್ದೀವಿ. ಚೈಲ್ಡ್ ಸೇಫ್ಟಿ ಪಾಲಿಸಿಗಳ ಬಗ್ಗೆ ಚಿಕ್ಕ ಮಕ್ಕಳ ರಕ್ಷಣೆಗೆ ಅವರೇನು ನಾಡ್ದು ನಮಗೆ ವೋಟ್ ಹಾಕೋರಾ? 1ನೇ ತರಗತಿಯಲ್ಲಿ UKG LKGಲಿರೋರು 10ನೇ ತರಗತಿಲಿರೋ ಮಕ್ಕಳ ಬಗ್ಗೆ ಅವ್ರ ಚೈಲ್ಡ್ ಸೇಫ್ಟಿ ಪಾಲಿಸಿಯ ಬಗ್ಗೆ ಕಾರ್ಯಾಗಾರಗಳನ್ನು ಮಾಡಿ ಅದ್ರ ಬಗ್ಗೆ ಕಾರ್ಯಗತ ಮಾಡಬೇಕು, ಇಂತಿಂಥ ಚಟುವಟಿಕೆಗಳನ್ನು ಮಾಡಬೇಕು ಅಂತ ಎಲ್ಲ ಗೆಳೆಯರ ಜೊತೆ ಸೇರಿ ಕಾರ್ಯಕ್ರಮ ಮಾಡಿ ನಾವು ಬರ್ತೀವಲ್ಲ, ಅದು ಬರೋದು ನಾವೇನು ಅವ್ರ ಓಟ್ ಗಳಿಕೆಗಾಗನೋ, ಒಂದು ಸಾಮಾಜಿಕ ಬದ್ಧತೆಗಾಗಿ. ನಾನು ಇಲ್ಲಿಗೆ ಬಂದು ನಾನು ಈ ನೀವು ಹಾಗಾದರೆ ನೀವು ಕಾಂಗ್ರೆಸ್ಗೆ ಕೊಟ್ಟಿರುವಂಥ ಯೋಗದಾನಕ್ಕೆ ನೀವು ಪ್ರತಿಯಾಗಿ ಏನು ಸ್ವೀಕರಿಸೋದಕ್ಕೆ ನೀವು ಆ ರೀತಿ ನಿರೀಕ್ಷೆ ಇಟ್ಕೊಂಡು ನಾನು ಅದೇನೋ ಒಂದು ರಾಜಕೀಯ ಸ್ಥಾನಮಾನಗಳು ಅವಕಾಶಗಳಿಗಾಗಿ ನಿರೀಕ್ಷೆ ಇಟ್ಕೊಂಡು ನಾನು ಯಾವ ವಿಚಾರದಲ್ಲೂ ಕೆಲಸ ಮಾಡಲ್ಲ. ನಾನು ಹಲವಾರು ಸಂಘ ಸಂಸ್ಥೆಗಳಲ್ಲೂ ಕೆಲಸ ಮಾಡ್ತಾಯಿದ್ದೀನಿ. APCR ಅನ್ನು, ಅಸೋಸಿಯೇಷನ್ ಆಫ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ ಅಂತಕ್ಕಂಥ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥ ಸಂಸ್ಥೆಗೆ ನಾನು ರಾಜ್ಯದ ಅಧ್ಯಕ್ಷ ಆಗಿದ್ದೀನಿ. ಅಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಅದೇನು ಹೋಗಿ ಚುನಾವಣೆಗೆ ನಿಲ್ಲೋದಿಲ್ಲ. ಅದು ಕೆಲಸ ಮಾಡ್ತಕ್ಕಂಥದ್ದು ಯಾರ ಪರವಾಗಿ? ಮಹಿಳೆಯರ ಪರವಾಗಿ, ಮಕ್ಕಳ ಪರವಾಗಿ, ದಲಿತರ ಪರವಾಗಿ, ಆದಿವಾಸಿಗಳ ಪರವಾಗಿ, ಬಡವರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಅವ್ರ ಹಕ್ಕುಗಳ ಪರವಾಗಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಭಾಳ ಚುರುಕಾಗಿ 1-2 ಪ್ರಶ್ನೆ. ಉತ್ತರ ಕನ್ನಡ ಭಾಗದಲ್ಲಿ ಒಂದು ವಿಭಾಗೀಯ ಪೀಠ ಬೇಕು ಹೈಕೋರ್ಟ್ಗೆ ಅನ್ನುವಂತಹ ಒಂದು ಚರ್ಚೆ ಎಲ್ಲ ದೊಡ್ಡದು ಮಟ್ಟದಲ್ಲಿ ಇದೆ. ನೀವು ಸ್ವತಃ ಮಲ್ನಾಡು ಅದಕ್ಕೆ ಮುಂಚೂಣಿಯಲ್ಲಿ ನಿಂತು ನೀವು ಕೆಲಸ ಮಾಡ್ತೀರಾ. ಅವತ್ತು ನಾನು ಧ್ವನಿ ಎತ್ತಿದ್ದೀನಿ. ಈಗ ನೋಡಿ, ನಮ್ಗೆ ಧ್ವನಿ ಎತ್ತೋದು ನಮ್ಮ ಕೆಲಸ. ಇವತ್ತು ಮಂಗಳೂರಿನಲ್ಲಿ ಸಭೆ ಸೇರಿ ಮಂಗಳೂರಿನಲ್ಲಿ ಏನು ಉತ್ತರ ಕನ್ನಡ ಮಲ್ನಾಡು ಅಲ್ಲಿಗೊಂದು ವಿಭಾಗೀಯ ಪೀಠ ನೋಡಿ. ನಿಜವಾಗ್ಲೂ ಹೇಳ್ತೀನಿ, ಕಾರವಾರದಿಂದ ನೀವು ಈ ಕಡೆ ಮಂಗಳೂರು ತಲಪಾಡಿಯವರಿಗೆ ಗಮನಿಸಿದ್ರೆ ಅಲ್ಲಿಯ ಜನ ಬೆಂಗಳೂರಿಗೆ ಬರೋದು ಒಳ್ಳೆಯದು. ಅಕಸ್ಮಾತ್ ಮಂಗಳೂರು ಉಡುಪಿಲೋ ಒಂದು ಹೈಕೋರ್ಟ್ ಪೀಠ ಆದರೆ, ಮಂಗಳೂರು ಸಿಟಿ ಮಧ್ಯೆ ಹೈಕೋರ್ಟ್ ಪೀಠ ಮಾಡೋಕ್ಕಾಗದೇ ಇರ್ಬೋದು ಜಾಗ, ಎಲ್ಲಾದರೂ ಅವೈಲೇಬಲ್ ಜಾಗದೊಳಗಡೆ ಒಂದು ಹೈಕೋರ್ಟ್ ಪೀಠ ಆದರೆ ಒಳ್ಳೆಯದಲ್ವಾ. ಆದ್ದರಿಂದ ನಿಮಗೆ ಇದಕ್ಕೆ ಕೊಟ್ಟಿದ್ದೀವಿ, ಧಾರವಾಡದಲ್ಲಿ ಹೈಕೋರ್ಟ್ ಪೀಠ ಕೊಟ್ಟಿದ್ದೀವಿ, ಕಲಬುರಗಿಯಲ್ಲಿ ಕೊಟ್ಟಿದ್ದೀವಿ ಅಂತ ಆದಮೇಲೆ ಇಲ್ಲಿ ಯಾಕೆ ಕೊಡಬಾರ್ದು? ಕರಾವಳಿ ಅಥವಾ ಮಲೆನಾಡು ಆ ಭಾಗಗಳಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ ವಿಧಾನಸೌಧನ ಅಲ್ಲೋಗಿ ಕಟ್ಟಿಲ್ವೇ? ಬೆಳಗಾವಿಲಿ ನಾವು ಕಟ್ಟಿಲ್ವೇ? ಹಾಗೆ ಮಲೆನಾಡು ಕರಾವಳಿಗೆ ಒಂದು ಹೈಕೋರ್ಟ್ ಪೀಠವನ್ನು ಕೊಡಬೇಕು. ಆ ಹೈಕೋರ್ಟ್ ಪೀಠವನ್ನು ಹೊಂದುವುದು ಅಂತ ರೂಪ ಮಾಡ್ತಕ್ಕ ನಮಗೆ ವಿಚಾರನ ಬಿತ್ತೋದು ನಮ್ಮ ಕೆಲಸ. ಅದು ತಮಗೆ ಗೊತ್ತಿರೋ ಹಾಗೆ ನಾವು ಅದನ್ನು ಬಿತ್ತಿದ್ವಿ. ಈಗ ಅದನ್ನು ವಿಚಾರ ಎತ್ಕೊಂಡ್ಬಿಟ್ಟಿದ್ದಾರೆ. ಯಾರೇ ಎತ್ಕೊಳ್ಳಿ, ಮೊನ್ನೆ BJPಯ ನಳಿನ್ ಕುಮಾರ್ ಕಟೀಲ್ ಹೋಗಿ ಆ ಸಭೆಯಲ್ಲಿ ಮಾತಾಡಿದ್ದಾರೆ, ಹೈಕೋರ್ಟ್ ಪೀಠ ಬರಬೇಕು. ನಾನು BJP ಅನ್ನೋ ಕಾರಣಕ್ಕಾಗಿ ಟೀಕೆ ಮಾಡ್ತಾ ಇಲ್ಲ. ಅವ್ರು ಆ ರೀತಿ ಧ್ವನಿ ಎತ್ತಿದ್ರೆ ಸಂತೋಷ. ನಿಮ್ಮ ಸರ್ಕಾರ ಇದೆಯಲ್ಲ, ಈ ಯಾವುದೇ ಒಂದು ಪ್ರಯತ್ನ ಮಾಡ್ಬೋದಲ್ಲ? ಪ್ರಯತ್ನ ನಾವೆಲ್ಲರೂ ಮಾಡೋಣ, ಅದರಲ್ಲೇನು ಪ್ರಶ್ನೆನೇ ಇಲ್ಲ. ಎಲ್ಲರೂ ಪ್ರಯತ್ನ ಮಾಡೋಣ. ಅದಕ್ಕೆ ಅದರದ್ದೇ ಆದಂಥ ಸ್ಟ್ಯಾಟಿಸ್ಟಿಕ್ಸ್ ಬೇಕಾಗ್ತದೆ. ಹೈಕೋರ್ಟು ಅದನ್ನು ವಿಶ್ವಾಸ ತಗೊಳ್ಬೇಕಾಗತ್ತೆ, ಸರ್ಕಾರ ಸ್ಪಂದಿಸಬೇಕಾಗತ್ತೆ. ಅದನ್ನು ನಾವು ಮಾಡಲಿ. ಹೈಕೋರ್ಟ್ ಪೀಠ ಅಲ್ಲಿಗೆ ಏನು ಬೇಕು, ನಾನೊಬ್ಬ ಅಡ್ವೊಕೇಟಾಗಿ, ಒಬ್ಬ ಆ ಭಾಗದವನಾಗಿ ಅದು ಬೇಕು ಅನ್ನೋದನ್ನೇ ಪ್ರತಿಪಾದಿಸ್ತಿದ್ವಿ. ಮೊನ್ನೆ ನಮ್ಮೂರಲ್ಲಿ ನಾವೇನು ಮಾಡ್ತೀವಿ, ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀವಿ, ನಾವು ಅಲ್ಲೆಲ್ಲ ಒಂದು ಅಡಿಕೆ ಹಾಳೆ ಟೊಪ್ಪಿ ಹಾಕೋತೀವಿ, ಗೊತ್ತಲ್ಲ ನೀವು? ನಾವು ಮಲೆನಾಡಲ್ಲಿ ಮಂಡಾಳೆ ಅಂತ ಕರಿತೀವಿ, ನಿಮ್ಮ ಕಡೆ ಏನು ಕರಿತೀರಿ ಗೊತ್ತಿ? ಹಾಳೆ ಅಂತ ತಲೆಗೆ ಹಾಕೋತೀವಿ ಅಲ್ವೇನ್ರಿ? ಯಾರೊಬ್ಬ BJP ಒಬ್ಬ ಯಕಶ್ಚಿತ್ ಮುಖಂಡ ನಮಗೆ ಮಂಡಾಳೆ ಗ್ಯಾಂಗ್ ಅಂತ ಹೇಳಿದ್ದಾರೆ. ನಾವು ಅದಕ್ಕೀಗ ಯೋಚನೆ ಮಾಡಿದ್ದೀವಿ. ನಮ್ಮ ಗೆಳೆಯರು, ನಮ್ಮ ಮಲೆನಾಡು ಕರಾವಳಿ ಜನಪರ ಒಕ್ಕೂಟದ ಅಧ್ಯಕ್ಷ ಅನಿಲ್ ಹೊಸಕೊಪ್ಪ ಅವರು ತೀರ್ಮಾನ ಮಾಡಿದ್ದಾರೆ. ಮಂಡಾಳೆ ಅನ್ನೋದು ನಮ್ಮ ಸಂಸ್ಕೃತಿಯ ಪ್ರತೀಕ, ನಮ್ಮ ಅಸ್ಮಿತೆಯ ಪ್ರತೀಕ. ಇಫ್ ಮಂಡಾಳೆ ವರ್ಸಸ್ ಬ್ಲ್ಯಾಕ್ ಕ್ಯಾಪ್ ಅಥವಾ ಕರಿ ಟೋಪಿ ಅಂತಾದರೆ ಒಂದು ಚರ್ಚೆ ಎಲ್ಲಾದರೂ RSS ಬರ್ತೀರಿ ಅಲ್ಲಲ್ಲ. ದಟ್ ಈಸ್ ಅದೇ ಮನಸ್ಥಿತಿ ತಾನೆ. ಅಧಿಕಾರಕ್ಕಾಗಿ ಒಂದು ಪಕ್ಷವನ್ನು ನೆಚ್ಕೊಂಡು ಯಾವುದೋ ಒಂದು ಜನಪರ ಸಂಘಟನೆ ಈ ರೀತಿ ಟೀಕೆ ಮಾಡೋದು ಇದೆಲ್ಲ ಇದ್ದೇ ಇರುತ್ತೆ. ನಾನು ಈ ಜನಪರ ಕೆಲಸ ಅನ್ನುವಂಥದ್ದು, ಹೋರಾಟ ಅನ್ನುವಂಥದ್ದು ನಮ್ಮೂರಲ್ಲಿ ಆನೆ ದಾಳಿ ಆಯಿತು ಸರ್. ನಾವೆಲ್ಲ ನಿಂತು ಆನೆ ದಾಳಿ ಆದಾಗ ಆನೆ ದಾಳಿಗೆ ಒಳಗಾದಂಥ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಅಂತ ಪ್ರತಿಭಟನೆ ಮಾಡಿದ್ವಿ. ನಮ್ಮ ಹತ್ರ ಬಂದೆಲ್ಲ ಅಲ್ರಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಅಂತ. ನಾನು ಅದಕ್ಕೆ ಹೇಳಿದೆ, ಆನೆ ಕಾಂಗ್ರೆಸ್ಸಿಗೂ ಅಲ್ಲ, BJPದು ಅಲ್ಲ, ಆನೆ ದಾಳಿಯಿಂದ ಒಬ್ಬ ಮನುಷ್ಯ ಸತ್ತಿದ್ದಾನೆ. ಕಾಂಗ್ರೆಸ್ನಲ್ಲಿ 2ನೇ ಹಂತದಲ್ಲಿ ನಾಯಕರನ್ನು ಬೆಳೆಸೋದಿಲ್ಲ ಅನ್ನುವಂಥ ಒಂದು ಚರ್ಚೆ ಇದೆಯಲ್ಲ. ಸೊ ನೀವು ನೋಡಿ, ನೀವು ಇಷ್ಟು ಬೌದ್ಧಿಕವಾಗಿ ಮಟ್ಟದಲ್ಲಿ ಬೆಳೆದಿದ್ದೀರಿ, ಎತ್ತರದಲ್ಲಿದ್ದೀರಿ, ವಿಷಯಗಳನ್ನು ತಿಳ್ಕೊಂಡಿದ್ದೀರಿ, ಚಿಂತಕರಿದ್ದೀರಿ, ಸಾಮಾಜಿಕವಾಗಿ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ. ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಸಮಸ್ಯೆ ಏನು ಕೇಳಿದ್ರೆ, ಅಸಮರ್ಥ ದುಡ್ಡಿರುವವನಿಗೆ ಒಂದು ಅವಕಾಶ ಅಥವಾ ಅಧಿಕಾರ, ಸಮರ್ಥ ದುಡ್ಡು ಇಲ್ಲದೇ ಇರುವವನಿಗೆ ಅವಕಾಶಗಳಿಲ್ಲ, ಸಣ್ಣ ಪುಟ್ಟ ಹುದ್ದೆಗಳು ಇಲ್ಲ. ಸುಳ್ಳು, ಹಾಗೆಲ್ಲ ಇಲ್ಲ. ಕಾಂಗ್ರೆಸ್ಸು ಹೇಳಿ ಕೇಳಿ ಒಂದು ಪೊಲಿಟಿಕಲ್ ಪಾರ್ಟಿ.
BJP ಹೇಳಿ ಕೇಳಿ ಪೊಲಿಟಿಕಲ್ ಪಾರ್ಟಿ ಅಲ್ಲ ಸರ್. ಜೈಶಾನ್ ಕರ್ಕೊಂಡೋಗಿ ನೀವು ಕ್ರಿಕೆಟ್ ಅಕಾಡೆಮಿ ಅಧ್ಯಕ್ಷ ಮಾಡಿದ್ದೀರಲ್ಲ, ನೀವಲ್ಲ, ಕ್ರಿಕೆಟ್ ಅಕಾಡೆಮಿ ಅಧ್ಯಕ್ಷ ಮಾಡಿದ್ದೀರಲ್ಲ. ಜೈಶಾ ಒಂದು ಬಾಲನ್ನಾರು ಎತ್ಕೊಟ್ಟಿದ್ದಾನೇನ್ರಿ, ಬ್ಯಾಟ್ ಹಿಡ್ದಿದ್ದನ್ನು ನೋಡಿದ್ದೀರೇನ್ರಿ? ಅಮಿತ್ ಶಾ ಅವ್ರ ಮಗ ಅನ್ನೋ ಕಾರಣಕ್ಕಾಗಿ ಬಿಕೇಮ್ ದ ಕ್ರಿಕೆಟ್ ಅಸೋಸಿಯೇಷನ್ ಚೇರ್ಮನ್ ಆಗ್ತಾರೆ. ಆ ರೀತಿಯಾಗಿ ನಾವು ನೋಡಬೇಕೇ ಹೊರತು ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕಾಲಾನುಕಾಲ ಯಾರ್ಯಾರಿಗೇನು ಅವಕಾಶ ಕೊಡ್ಬೋದು ಅದನ್ನ ಕೊಟ್ಟಿದ್ದಾರೆ. ಈ ಕಾಂಗ್ರೆಸ್ಸಲ್ಲಿ ಏನೇನೆಲ್ಲ ಅವಕಾಶ ಕೊಟ್ಟಿದ್ದಾರಲ್ಲ, ಆ ಅವಕಾಶ ಕೊಟ್ಟವರೆಲ್ಲ ಕಾಂಗ್ರೆಸ್ಸಿಗೆ ಕೆಲಸ ಮಾಡಿದವರು, ಕಾಂಗ್ರೆಸ್ನಲ್ಲಿ ಒಂದು ಹಿರಿತನವನ್ನು ಹೊಂದಿದವರು, ಕಾಂಗ್ರೆಸ್ನ ಬೇರೆ ಬೇರೆ ಅನ್ಯಾನ್ಯ ಜವಾಬ್ದಾರಿಗಳನ್ನು ನಿರ್ವಹಿಸಿದವರಿಗೆ ಕೊಟ್ಟಿದ್ದಾರೆ. ಅವಕಾಶಗಳ ಬಗ್ಗೆ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಬದಲಾವಣೆ, ಸಂಪುಟ ಮತ್ತೆ ಮುಖ್ಯಮಂತ್ರಿ ಹುದ್ದೆ ಏನಾಗುತ್ತೆ ಎತ್ತ ನಿಮಗೆ ಬಹಳ ವಿಶೇಷವಾಗಿ ನಿಮಗೆ ಹೆಚ್ಚಿನ ಮಾಹಿತಿ ಗೊತ್ತಿರುತ್ತೆ ಅಂತ. ತುಂಬ ಚಿಕ್ಕ ವ್ಯಕ್ತಿ ನಾನು ಆ ವಿಚಾರದಲ್ಲಿ ಮಾತಾಡೋದಕ್ಕೆ. ಅದೇನು ಹೈಕಮಾಂಡ್ ಇದೆ, ಕಾಂಗ್ರೆಸ್ಸಿನ ಇಲ್ಲಿಯ ನಾಯಕತ್ವ ಇದೆ, ಅವರೆಲ್ಲ ಇತ್ಯರ್ಥ ಮಾಡ್ಕೋತಾರೆ. ನಾವೆಲ್ಲ ಶ್ರೀಸಾಮಾನ್ಯರು, ಯಾರಾದರೂ ನಮ್ಮ ನಾಯಕ ಅನ್ನೋದು ಚಪ್ಪಾಳೆ ಹೊಡೆಯೋದು ಅಲ್ವೇ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂದರ್ಶನ. ಮತ್ತೊಂದು ವಿಶೇಷ ಸಂದರ್ಶನದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ. ಅಲ್ಲಿ ತನಕ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.